ಶಿಲೆಗಳಲ್ಲಿ ಅಗ್ನಿಶಿಲೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ರೈಟ್? ಓಕೆ, ಸೊ ನೆಕ್ಸ್ಟ್ ಟು that, second type of the rock, ಪದರು ಶಿಲೆ ಅಥವಾ ಸೆಡಿಮೆಂಟರಿ ರಾಕ್. ಪದರು ಶಿಲೆ ಅಥವಾ ಸೆಡಿಮೆಂಟರಿ ರಾಕ್. ಓಕೆ, ಈ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲಿಥೋಸ್ಫಿಯರ್ ರಿಲೇಟೆಡ್ ಆಗೇನೆ ಮುಂದೆ, ನಾಟ್ ಟುಡೇ ಪಾಸಿಬ್ಲಿ, ನಾಳೆ ಬರಬಹುದು ಚಾಪ್ಟರ್ ರಿಲೇಟೆಡ್ ಡಿಸ್ಕಷನ್. ಓಕೆ, ದಟ್ಸ್ ಆಕ್ಚುಲಿ ಕಾಲ್ಡ್ ಆಸ್ ವಿದರಿಂಗ್ ಅಂಡ್ ಇರೋಷನ್ ಟಾಪಿಕ್, ಶಿಥಿಲೀಕರಣ ಮತ್ತು ನಗ್ನೀಕರಣ ಅಂತ ಹೇಳಿ. ಓಕೆ, ಸೊ ಶಿಥಿಲೀಕರಣ ಅಂತಂದಾಗ ಏನಿದೆ, ಒಂದು ಶಿಲೆ ಸವೆತ ಹೊಂದಿ ಮಣ್ಣು ಉಗಮಾಗೋದ ಪ್ರೊಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಆ ಹುಟ್ಟಿರುವಂತ ಮಣ್ಣನ್ನ ಕೆಲವು ಏಜೆಂಟ್ಸ್ಗಳು ಅಥವಾ ಕರ್ತೃಗಳಂತ ಏನ್ ಹೇಳ್ತೇವೆ, ಈಗ ಲೈಕ್ ಫ್ಲೋಯಿಂಗ್ ವಾಟರ್, ಬೀಸೋಹಂತ ಗಾಳಿ ಆಗಿರ್ಬೋದು, ಬ್ಲೋಯಿಂಗ್ ವಿಂಡ್ ಆಗಿರ್ಬೋದು, ಈ ರೀತಿ ಇವೇನ್ ಮಾಡ್ತವೆ ಅಂತಂದ್ರೆ ಆ ಹುಟ್ಟಿರುವಂತ ಮಣ್ಣನ್ನ ತಮ್ಮ ಜೊತೆ ತಗೊಂಡು ಹೋಗಿ ಮತ್ತೆ ಎಲ್ಲೋ ಒಂದು ಕಡೆ ಸಂಚಯನ ಮಾಡ್ತಿರುತ್ತೆ. ಓಕೆ, ಇದಕ್ಕೆ ಡೆನ್ಯೂಡೇಷನ್ ಪ್ರೊಸೆಸ್ ಅಂತ ಹೇಳ್ತಾರೆ ಅಥವಾ ಇರೋಷನ್ ಅಂತ ಹೇಳ್ತೇವೆ. ದಟ್ಸ್ ವಾಟ್ ದ ಟಾಪಿಕ್, ವಾಟ್ ಐ ಆಮ್ ಸೇಯಿಂಗ್ ಇಟ್ ಆಸ್ ವಿದರಿಂಗ್ ಅಂಡ್ ದಿ ಇರೋಷನ್. ಬಟ್ ಅದನ್ನ ಈಗ ಡಿಸ್ಕಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ನಾಳೆ ಕ್ಲಾಸದ ಒಳಗೆ ಬಂದಿರುತ್ತೆ. ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾವು ಪದರ ಶಿಲೆ ಮೆನ್ಷನ್ ಮಾಡ್ಬೇಕಾದ್ರೆ ಮಣ್ಣು ಒಂದು ಭಾಗದಲ್ಲಿ ಸಂಚಯನ ಆಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಓಕೆ, ಆ ಮಣ್ಣು ಹೆಂಗ್ ಹುಟ್ಟಿದೆ, ಓಕೆ, ಅದು ಯಾವುದರಿಂದ ಸಂಚಯನ ಆಗಿದೆ ಅಂತ ಅನ್ನೋದು ನಾಳೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಓಕೆ, ಸೊ ಇವತ್ತಿಗೆ ಸರಳವಾಗಿ ಸಂಕ್ಷಿಪ್ತವಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಈ ರೈಟ್ ಮೂಮೆಂಟ್ ಡಿಸ್ಕಷನ್ ಅಲ್ಲಿ ಅಂತಂದ್ರೆ, ಅಸ್ಯೂಮ್ ಮಾಡ್ಕೊಳ್ಳ ಒಂದು ಅಗ್ನಿಶಿಲೆ ಇದೆ ಅಂತ ತಗೊಳ್ಳ. ಓಕೆ, ಸಿನ್ಸ್ ಇಟ್ ಇಸ್ ಅ ಪ್ರೈಮರಿ ರಾಕ್, ಮೊದಲು ಹುಟ್ಟಿರೋ ಶಿಲೆ ಅಗ್ನಿಶಿಲೆ ಅಂದಿದ್ದಕ್ಕೇನೆ ಅಗ್ನಿಶಿಲೆ ಇದೆ ಅಂತಾನೆ ತಗೊಳ್ಳ. ಈ ಅಗ್ನಿಶಿಲೆ ಹುಟ್ಟಿರುವಂತ ಶಿಲೆ ಪರ್ಮನೆಂಟ್ ಆಗಿ ಇದೇ ರೀತಿ ಒಳಗೆ ಯಾವಾಗೂ ಇರೋದು ಇಲ್ಲ. ಓಕೆ, ಇಟ್ ಇನ್ಫ್ಯಾಕ್ಟ್ ಡಿಸ್ಇಂಟಿಗ್ರೇಟ್ ಅಂತಂದ್ರೆ ಶಿಥಿಲೀಕರಣ ಹೊಂದುತ್ತೆ ಅಂತ ಹೇಳ್ತೇವೆ. ಇಟ್ ವಿದರ್ಸ್ ಔಟ್ ಇನ್ ಎ ಕೋರ್ಸ್ ಆಫ್ ಟೈಮ್. ಎದಕ್ಕೆ ಶಿಥಿಲೀಕರಣ ಹೊಂದುತ್ತೆ? ಸಿಂಪಲ್, ಬೈ ಬೇಸಿಕ್ ನಾಲೆಜ್ ಅನ್ನೇ ನಾವು ಅಂದ್ರೆ ಬೇಸಿಕ್ ಸೈನ್ಸ್ ಫಾರ್ಮುಲಾಸ್ಗಳನ್ನ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಎಷ್ಟೋ ನಮ್ದು ಎಕ್ಸ್ಪ್ಲನೇಷನ್ ಸಿಕ್ಬಿಡುತ್ತೆ. ಸೇ ಫಾರ್ ಎಕ್ಸಾಂಪಲ್, ಡೇ ಟೈಮ್ ಒಳಗೆ ಸನ್ ರೇಸ್ ಈ ಶಿಲೆ ಮೇಲೆ ಬೀಳ್ತಾ ಇದೆ ಅಂತ ತಗೊಳ್ಳೋಣ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಬ್ಯಾಕ್ ಗ್ರೌಂಡ್. ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಸೂರ್ಯನ ಕಿರಣಗಳಲ್ಲಿರುವಂತ ಶಾಖ ಶಿಲೆಗೆ ಟ್ರಾನ್ಸ್ಫರ್ ಆಗತ್ತಲ್ಲ, ಎಸ್ ಆರ್ ನೋ? ಬಿಸಿಲು ಅಂತೀವಲ್ಲ, ಈ ಬಿಸಿಲು ಶಿಲೆದ ಮೇಲೆ ಬೀಳ್ತಾ ಇದೆ. ಓಕೆ, ಆ ಶಿಲೆ ಕಾಯುತ್ತೆ. ಓಕೆ, ಫಿಸಿಕ್ಸ್ ಏನ್ ಹೇಳುತ್ತೆ ಸಬ್ಜೆಕ್ಟ್, ಯಾವುದೇ ವಸ್ತು ಬಿಸಿ ಆಯ್ತಂದ್ರೆ ಹಿಗ್ಗತ್ತಂತ ಹೇಳುತ್ತೆ, ಯಾವುದೇ ವಸ್ತು ತಂಪಾಯ್ತಂದ್ರೆ ಏನಾಗ್ಬೇಕು? ಕುಗ್ಗುತ್ತೆ. ಓಕೆ, ಎಕ್ಸ್ಪಾನ್ಷನ್ ಅಂಡ್ ದ ಕಾಂಟ್ರಾಕ್ಷನ್ ಇದಾಗ್ಲೇಬೇಕು. ಸೊ ಡೇ ಟೈಮ್ ಒಳಗೆ ಇದಕ್ಕೆ ಸೂರ್ಯನ ಕಿರಣ ಬೀಳ್ತದೆ, ಕಾಯ್ತಾ ಇದೆ ಅಂತಂದ್ರೆ ಈ ಶಿಲೆದ ಮೇಲ್ಪದರ ಇರುತ್ತೆ ನೋಡಿ, ಇದು ನಿಧಾನವಾಗಿ ಎಕ್ಸ್ಪಾಂಡ್ ಆಗೋದಕ್ಕೆ ಟ್ರೈ ಮಾಡ್ತಿರುತ್ತೆ, ಟ್ರೈಂಗ್ ಟು ಎಕ್ಸ್ಪಾಂಡ್ ಔಟ್. ಓಕೆ, ಇದೇ ಶಿಲೆದ್ದು ರಾತ್ರಿ ಅವಧಿ ಒಳಗೆ ಏನಾಗ್ತಿದೆ ಅಂತಂದ್ರೆ, ಇನ್ ದ ನೈಟ್ ಟೈಮ್ ವೆನ್ ದರ್ ಇಸ್ ನೋ ಇನ್ಫ್ಲುಯೆನ್ಸ್ ಆಫ್ ದಿ ಸನ್ ರೇಸ್, ಸೂರ್ಯನ ಕಿರಣಗಳಿಲ್ಲತ್ತಂದ್ರೆ ಈ ಕಾದಿರುವಂತ ಶಿಲೆ ತನ್ನ ಶಾಖವನ್ನ ಅನಿಲ ರಾಶಿಗೆ ಬಿಟ್ಟು ಕೊಡುತ್ತಲ್ಲ. ಓಕೆ, ಬಿಟ್ಟು ಕೊಟ್ಟಿದೆ ಅಂತಂದ್ರೆ ರಾತ್ರಿ ಏನಾಗುತ್ತೆ, ಇದೇ ಶಿಲೆ ತಂಪಾಗತ್ತೆ. ತಂಪಾಗಿದೆ ಅಂತಂದ್ರೆ ಏನಾಗ್ಬೇಕು, ಇದು ಮತ್ತೆ ಹೊಳ್ಳಿ ಶ್ರಿಂಕ್ ಆಗ್ಬೇಕು, ಇಸಂಟ್ ಇಟ್? ಕುಗ್ಗಬೇಕು. ಈ ಪ್ರೊಸೆಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 100 ವರ್ಷ ನಡೀತಿದೆ, 200 ವರ್ಷ ನಡೀತಿದೆ, ಅಥವಾ 1000 ವರ್ಷ ಹಿಂಗ್ ಕಂಟಿನ್ಯೂಸ್ ಆಗಿ ಪ್ರತಿದಿನ ಆಗ್ತಾ ಇದೆ ಅಂತಾನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 1000 ವರ್ಷ ಅದು ಬಿಟ್ಟು ನೋಡಿ ಅಂದ್ರೆ ರಫ್ಲಿ, ಓಕೆ, ಈ ಶಿಲೆದ್ದು ಮೇಲ್ಭಾಗ ಏನಿರುತ್ತಲ್ಲ, ಈ ರೀತಿ ಆಸ್ ಇಫ್ ಲೈಕ್ ಕೊಕೊನಟ್ ಶೆಲ್ ಅಂತ ಹೇಳ್ತೇವಲ್ಲ, ತೆಂಗಿನಕಾಯಿ ಚಿಪ್ ಇರುತ್ತಲ್ಲ, ಆ ರೀತಿ ಸಣ್ಣ ಸಣ್ಣ ಪದರಾಗಿ ಹಿಂಗ ಬೇರ್ಪಟ್ಟನೆ ಹೋಗ್ಬಿಟ್ಟಿರತ್ತೆ. ಓಕೆ, ಈಗ ಇದೇ ಒಂದೇ ಶಿಲೆ ಇತ್ತು, ಬಟ್ ಕೋರ್ಸ್ ಆಫ್ ಟೈಮ್ ಏನಾಯ್ತು, ಇದು ಒಂದು ಪಾರ್ಟ್ ಅದರಿಂದ ಸಪರೇಟ್ ಆಯ್ತಲ್ಲ, ಎಸ್ ಆರ್ ನೋ?
ದಟ್ ಇಸ್ ವಾಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ವಿದರಿಂಗ್, ಶಿಥಿಲೀಕರಣ ಅಂತ ಅನ್ನೋದು ಇದೆ. ಈಗ ಈ ಶಿಲೆ ಏನಾಗಿದೆ, ಶಿಥಿಲಗೊಳ್ತಾ ಇದೆ. ಐ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಇದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು ಆಡ್ ಆಗ್ಬಹುದು. ಸೇ ಫಾರ್ ಎಕ್ಸಾಂಪಲ್, ಈಗ ಇದೇ ಕಂಡೀಷನ್ ಇಮ್ಯಾಜಿನ್ ಮಾಡ್ಕೊಳ್ಳ, ಮಳೆ ಬೀಳ್ತಾ ಇದೆ ಅಂತ ತಗೊಳ್ಳ. ಓಕೆ, ಈ ಬಿದ್ದಿರುವಂತ ಮಳೆ ಆ ಶಿಲೆದ ಮೇಲೆ ಬೀಳ್ತಾ ಇದೆ. ಓಕೆ, ಈ ಧಾತುಗಳಂತ ನಾವೇನ್ ಕನ್ಸಿಡರ್ ಮಾಡ್ತಿದೀವಿ ನೋಡಿ, ಮಿನರಲ್ಸ್ ಅಂತ ನಾವು ನಿನ್ನೆ ಕ್ಲಾಸದ ಒಳಗೆ ಅದು ನೋಡಿದ್ವಿ. ಇದ್ರೊಳಗೆ ಎರಡು ರೀತಿ ಇರುತ್ತೆ. ಕೆಲವು ಧಾತುಗಳು ನೀರಲ್ಲಿ ಕರಗತ್ತೆ, ಕೆಲವು ನೀರಲ್ಲಿ ಕರಗಲ್ಲ. ರೈಟ್? ಈಗ ಪೊಟ್ಯಾಸಿಯಂ ಅಂತ ಕನ್ಸಿಡರ್ ಮಾಡಿರತ್ತಂದ್ರೆ ಶಿಲೆದ ಒಳಗೆ ಪೊಟ್ಯಾಸಿಯಮು ಇದೆ, ಆದ್ರೆ ಅದು ನೀರಲ್ಲಿ ಕರಗತ್ತೆ. ಇದೇ ಶಿಲೆದ ಒಳಗೆ ಅಲ್ಯೂಮಿನಿಯಂ ಇದೆ, ಅದು ನೀರಲ್ಲಿ ಕರಗಲ್ಲ. ಆಮ್ ಐ ರೈಟ್ ಆರ್ ರಾಂಗ್? ವಾಟರ್ ಸೊಲ್ಯೂಬಲ್ ಮಿನರಲ್ಸ್ ಬೇರೆ, ನಾನ್ ಸೊಲ್ಯೂಬಲ್ ಮಿನರಲ್ಸೇ ಬೇರೆ. ಓಕೆ, ಈ ವಾಟರ್ ಸೊಲ್ಯೂಬಲ್ ಮಿನರಲ್ಸ್ ಏನಿರುತ್ತೆ ನೋಡಿ ಶಿಲೆಯಲ್ಲಿ, ಸಣ್ಣ ಸಣ್ಣ ಕಣಗಳಿರುತ್ತೆ, ಮೈನ್ಯೂಟ್ ಆಗಿ. ನಿಮಗೆ ಆಟೋಮಿಕ್ ಅಂತ ಲೆವೆಲ್ ಒಳಗೆ ನೋಡಿರತ್ತ, ಬರಿಗಣದಿಂದ ಕಾಣೋದು ಇಲ್ಲ. ಬಟ್ ಆ ಕಣ ಏನಾಗ್ತಿದೆ, ಬಿದ್ದಿರೋಂಥ ಮಳೆ ನೀರದ ಒಳಗೆ ಅಜ್ಯೂಮ್ ಮಾಡ್ಕೊಳ್ಳಿ, ಇದ್ರೊಳಗೆ ಪೊಟ್ಯಾಸಿಯಂ ಇತ್ತಂದ್ರೆ ಅದು ನೀರಲ್ಲಿ ಕರಗೆ ಕೊಚ್ಕೊಂಡು ಹೋಗಿಬಿಟ್ಟಿರುತ್ತೆ. ನನಗೆ ಗೊತ್ತಾಗ್ತಿಲ್ಲ, ಬಟ್ ಬೈ ಡಿಫಾಲ್ಟ್ ಅದೇನ್ ಮಾಡ್ತಿರುತ್ತೆ, ಅದನ್ನ ತನ್ನ ಜೊತೆ ಸೆಳ್ಕೊಂಡು ತಗೊಂಡು ಹೋಗ್ತಿರುತ್ತೆ. ನಾನ್ ಸೊಲ್ಯೂಬಲ್ ಮಿನರಲ್ ಅದು ಏನಿರುತ್ತೆ ಅಲ್ಲೇ ಉಳಿತಿರುತ್ತೆ. ಈಗ ಒಂದೇ ಪೊಟ್ಯಾಸಿಯಮದ ಕಣ ಇದರಿಂದ ಬೇರ್ಪಟ್ಟು ಹೋಗಿದೆ ಅಂದ್ರೆ ಆ ಒಂದು ಕಣದಷ್ಟು ಅದು ಶಿಥಿಲೀಕರಣ ಹೊಂದಿದೆ ಅಂದಂಗೆನೆ ಅರ್ಥ. ಈಗ ಮತ್ತೆ ಈಗ ಒಂದೇ ಕಣ ಮೈನ್ಯೂಟ್ ಅನಿಸ್ಬೋದು ನಿಮಗೆ, ಬಟ್ ಇದೇ ಪ್ರೊಸೆಸ್ 1000 ವರ್ಷ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಇರೋಡ್ ಆಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವಾಗ. ದಟ್ಸ್ ದ ವೇ ಇನ್ ಎ ಕೋರ್ಸ್ ಆಫ್ ಟೈಮ್. ಓಕೆ, ಹಲವಾರು ವರ್ಷಗಳವರೆಗೂ ಲೆಕ್ಕಾಚಾರದ ಒಳಗೆ ನಾವು ನೋಡಿವಿ ಅಂದ್ರೆ, ಹಲವಾರು ವರ್ಷ ಅಂದ್ರೆ ಏನು, ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್ ಆರ್ ಪಾಸಿಬ್ಲಿ ಇವನ್ ಲ್ಯಾಕ್ಸ್ ಆಫ್ ಇಯರ್ಸ್. ಇಷ್ಟು ದೀರ್ಘ ಅವಧಿ ಒಳಗೆ ನಾವು ನೋಡಿ ಬಂದ್ರೆ ನಿಧಾನವಾಗಿ ಒಂದು ಶಿಲೆ ಏನಾಗಿರುತ್ತೆ, ಶಿಥಿಲೀಕರಣ ಹೊಂದೆ ಇದರ ಮೇಲ್ಮೈಯಲ್ಲಿ ಅತಿ ಸಣ್ಣ ಸಣ್ಣ ಕಣಗಳಾಗಿ ಬದಲಾವಣೆ ಹೊಂದಿರುತ್ತೆ. ಆ ಅತಿ ಸಣ್ಣ ಕಣಗಳಾಗಿ ಏನು ಬದಲಾವಣೆ ಹೊಂದಿರುತ್ತೆ ಅದನ್ನೇ ನಾವು ಸರಳವಾಗಿ ಏನಂತ ಹೇಳ್ತೀವಿ, ಈಗ ಥಿಯರಿ ಒಳಗೆ ಮಣ್ಣು ಅಂತ ಹೇಳ್ತೇವೆ. ದಟ್ಸ್ ನಥಿಂಗ್ ಬಟ್ ದ ಸಾಯಿಲ್. ಓಕೆ, ಸೊ ಆ ಶಿಲೆಯಿಂದನೇ ಆ ಮಣ್ಣು ಹುಟ್ಟಬೇಕು ಅಲ್ಟಿಮೇಟ್ಲಿ. ನಾ ಪ್ರೀವಿಯಸ್ ಕ್ಲಾಸ್ ಒಳಗೆ ಹೇಳ್ಬೇಕಾದ್ರೆ ಹೇಳ್ದೆ, ನಾ ಪೆಡಾಲಜಿಸ್ಟ್ ಅದೇನಂದ್ರು ನಂಗೆ ಶಿಲೆಗಳ ಬಗ್ಗೆ ಜ್ಞಾನ ಇರ್ಬೇಕಂತ ಅನ್ನೋದು ಅದೇ ಹೇಳ್ತಾ ಇದ್ವಿ. ಓಕೆ, ಈ ಹುಟ್ಟಿರುವಂತ ಮಣ್ಣು ಏನಿದೆ ಅಸ್ಯೂಮ್ ಮಾಡ್ಕೊಳ್ಳಿ, ಅಂದ್ರೆ ನಮ್ದು ಎಕ್ಸ್ಪ್ಲನೇಷನ್ ಈಸಿ ಆಗ್ಲಿ ಅಂತ ಹೇಳಿ ಈ ರೀತಿ ಶಿಲೆ ಶಿಥಿಲೀಕರಣ ಪರ್ವತದ ಮೇಲೆ ಆಗ್ತಾ ಇದೆ ಅಂತ ತಗೊಳ್ಳ. ಓಕೆ, ಸೊ ಪರ್ವತದ ಮೇಲೆ ಅಲ್ಲಿ ಒಂದೇ ಅಂತಂತಲ್ಲ, ಬೇರೆ ಕಡೆನೂ ಆಗ್ತಿದೆ. ನಂದು ಎಕ್ಸ್ಪ್ಲನೇಷನ್ ಈಸಿ ಆಗುತ್ತೆ ಅಂತ ತಗೊಂಡಂದ್ರೆ. ಓಕೆ, ಈ ಪರ್ವತದ ಮೇಲೆ ಮಣ್ಣು ಹುಟ್ಟುತ್ತಾ ಇದೆ. ಹುಟ್ಟಿರುವಂತ ಮಣ್ಣು ರಚನೆಯಲ್ಲೇ ಮಳೆ ಬೀಳ್ತಾ ಇದೆ ಅಂತಂದ್ರೆ ಇದ್ರ ಮೇಲೆ ಈ ಮಳೆ ನೀರು ಹರ್ಕೊಂಡು ಹೋಗ್ಬೇಕಾದ್ರೆ ತನ್ನ ಜೊತೆ ಈ ಮಣ್ಣಿನ ಕಣಗಳನ್ನು ತಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಸ್ ಆರ್ ನೋ? ಇದನ್ನೇ ನಾವು ಆಕ್ಚುಲಿ ಸವೇತ ಅಂತ ಹೇಳ್ತೇವೆ, ಇರೋಷನ್. ಓಕೆ, ಸೊ ದ ವಾಟರ್ ಫ್ಲೋಯಿಂಗ್ ವಾಟರ್ ಈಸ್ ಇರೋಡಿಂಗ್ ದ ಸಾಯಿಲ್. ಅಂಡರ್ಸ್ಟ್ಯಾಂಡಿಂಗ್? ಬಟ್ ಈ ಮಣ್ಣನ್ನ ತಗೊಂಡು ಹೋಗಿ ನದಿ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಎಲ್ಲಾದ್ರೂ ಹೋಗಿ ಸಂಚಯನ ಮಾಡ್ಲೇಬೇಕಲ್ಲ. ಎಸ್ ಆರ್ ನೋ? ಓಕೆ, ಎಲ್ಲಿ ಸಂಚಯನ ಮಾಡುತ್ತೆ ಮೇಜರ್ ಆಗತ್ತಂದ್ರೆ ನದಿ ಒಂದು ತನ್ನ ತಳ ಪಾತ್ರದಲ್ಲಿ ಮಣ್ಣನ್ನ ಸಂಚಯನ ಮಾಡ್ತಾ ಹೋಗ್ತಿರುತ್ತೆ. ಒಂದೇ ಪಾಸಿಬಿಲಿಟಿ ಮೈದಾನದ ರಚನೆದ ಒಳಗೆ ಅದು ನಿಮಗೆ ಮರಳು ಎಲ್ಲಿ ಸಿಗುತ್ತೆ, ನದಿ ತಳ ಪಾತ್ರದ ಒಳಗೆ ಸಿಗ್ತಾ ಇರುತ್ತಲ್ಲ, ಅದು ಎಲ್ಲಿ ಅಲ್ಲೇ ಹುಟ್ಟಿದ್ದು ಮರಳಲ್ಲ, ಅದು ಬೇರೆ ಕಡೆ ಹುಟ್ಟಿರುತ್ತೆ, ಅದು ನದಿ ತಗೊಂಡ್ಬಂದಿರುತ್ತೆ ನೀರು. ಬಟ್ ಲಾಜಿಕಲಿ ಸ್ಪೀಕಿಂಗ್ ಎಲ್ಲಾ ನದಿಗಳಂತ ನಾವು ಕನ್ಸಿಡರ್ ಮಾಡಿ ಬಂದ್ರೆ ಸಮ್ ಆರ್ ದ ಅದರ್ ವೇ ಅಟ್ ದ ಎಂಡ್ ತಗ್ಗಾದ ಭಾಗ ಅಂತಂದ್ರೆ ಎಲ್ಲಿ ಸಂಚಯನ ಮಾಡುತ್ತಂದ್ರೆ ಸಮುದ್ರದ ತಳಭಾಗದಲ್ಲೇನೆ ಆಗ್ಬೇಕು. ಎಸ್ ಆರ್ ನೋ? ಎಲ್ಲಾ ನದಿ ಯಾವುದೇ ಇರಲಿ, ಉಪನದಿ ಇರಲಿ, ಮುಖ್ಯ ನದಿಗೆ ಸೇರುತ್ತೆ. ಯಾವುದೇ ಮುಖ್ಯ ನದಿ ಇದೆ ಅಂತಂದ್ರೆ ಎಲ್ಲಿ ಹೋಗಿ ಎಂಡ್ ಆಗುತ್ತೆ, ಅಲ್ಟಿಮೇಟ್ಲಿ ಅದ್ರ ಲೈಫ್ ಸಮುದ್ರಕ್ಕೆ ಸೇರಿದ ಮೇಲೆ ಎಂಡ್ ಆಗುತ್ತೆ. ಸೊ ಮೆಜಾರಿಟಿ ಡಿಪಾಸಿಷನ್ ಅಂತ ನಾವೇನ್ ಮೆನ್ಷನ್ ಮಾಡ್ತೇವೆ, ಸಂಚಯನ ಅಂತ ಏನ್ ಹೇಳ್ತೇವೆ, ಈ ನದಿ ತಗೊಂಡು ಹೋಗಿ ಒಂದು ತಗ್ಗಾದ ಭಾಗದೊಳಗೆ ಸಂಚಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇರೋಡ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಡಿಪಾಸಿಟ್ ಮಾಡುತ್ತೆ. ಸವೇತ ಮಾಡಿದೆ, ಸಾಗಾಣಿಕೆ ಮಾಡಿದೆ, ಇನ್ನು ಸಂಚಯನ ಮಾಡೋದು ವೆರೆವರ್ ಇಟ್ ಇಸ್ ಪಾಸಿಬಲ್. ಓಕೆ, ಸಂಚಯನ ಮಾಡುವಂತ ರಚನೆ ಒಳಗೆ ಜಸ್ಟ್ ಸಿಂಪಲ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಮುದ್ರದ ತಳಭಾಗದೊಳಗಿದೆ. ಓಕೆ, ಈ ನದಿ ಇದಕ್ಕೆ ಬಂದು ಸೇರ್ತಾ ಇದೆ. ಓಕೆ, ಈ ನದಿ ಏನ್ ಮಾಡ್ತಿದೆ, ಮಣ್ಣಿನ ಕಣಗಳನ್ನ ಏನ್ ತಗೊಂಡ್ಬಂದಿದೆ ಒಂದು ಪದರಾಗೆ, ಒಂದು ತೆಳುವಾದ ಪದರದ ರೀತಿ ಒಳಗೆ ಮಣ್ಣನ್ನ ಸಂಚಯನ ಮಾಡುತ್ತೆ. ಆಮ್ ಐ ರೈಟ್ ಆರ್ ರಾಂಗ್? ಎಸ್ ಆರ್ ನೋ? ಓಕೆ, ಈ ಒಂದು ಪದರದ ರಚನೆ ಆಗಿ ಅಜ್ಯೂಮ್ ಮಾಡ್ಕೊಳ್ಳ ಒಂದು ವರ್ಷದದ್ದು ಸೈಕಲ್ ಮುಗಿದು ಹೋಗಿದೆ ಅಂತ ತಗೊಳ್ಳ. ಮುಂದಿನ ವರ್ಷ ಮತ್ತೆ ಮಳೆಗಾಲದ ರಚನೆ ಬರ್ತಂದ್ರೆ ಮತ್ತೆ ನದಿದ ನೀರು ಬರುತ್ತೆ, ಮತ್ತೆ ಮಣ್ಣಿನ ಪದರಗಳ ಕಣಗಳನ್ನ ತಗೊಂಡ್ಬರುತ್ತೆ, ಮತ್ತೊಂದು ಪದರ ಸಂಚಯನ ಮಾಡುತ್ತೆ.
ಎಸ್ ಆರ್ ನೋ ಸಿ ಅದು ಟಾಪಿಕ್ ಅದು ಹೆಡ್ಡಿಂಗ್ ಹೆಂಗಿದೆ ನೋಡಿ, ಪದರು ಶಿಲೆ ಅಂತ ಹೇಳ್ತಿದ್ದೇನೆ. ಇಲ್ಲಿ ವರ್ಡ್ ಏನು ಯೂಸ್ ಮಾಡ್ತಾ ಇದ್ದೇನೆ, ಪದರಾಗಿ ಸಂಚಯನ ಮಾಡ್ತಾ ಇದೆ ಅಂತ ಹೇಳ್ತಿದ್ದೀನಿ. ಐ ಡೋಂಟ್ ಶೈನ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇಟ್ ಈಸ್ ಸೆಡಿಮೆಂಟೇಷನ್. ಇದೇನು ಡಿಪಾಸಿಷನ್ ಆಗ್ತಿದೆಯಲ್ಲ ಇದಕ್ಕೆ ಸೆಡಿಮೆಂಟ್ ಡಿಪಾಸಿಷನ್ ಅಂತ ಹೇಳ್ತಾರೆ. ಆ ಸೆಡಿಮೆಂಟರಿ ಡಿಪಾಸಿಷನ್ ಪ್ರೊಲಾಂಗ್ಡ್ ಟೈಮ್ ಅದೊಳಗೆ ನಡ್ಕೋತ ಹೋಗ್ಬೇಕು ಕಂಟಿನ್ಯೂಸ್ ಆಗಿ. ಓಕೆ, ಅಂದ್ರೆ ಹಲವಾರು ಸಾವಿರಾರು ವರ್ಷದವರೆಗೂ ಕಂಟಿನ್ಯೂಸ್ ಆಗಿ ಈ ರೀತಿ ಆಗ್ತಾ ಹೋಗಿ ಮಣ್ಣು ಹಲವಾರು ಪದರಗಳಲ್ಲಿ ನಿರಂತರವಾಗಿ ಈ ರೀತಿ ಸಂಚಯನ ಆಗ್ತಾ ಹೋಗಿ ಈ ಮಣ್ಣಲ್ಲೇ ಓಕೆ ಇನ್ ಕೇಸ್ ಕ್ಯಾಲ್ಸಿಯಂ ಆಗಿರ್ಬೋದು, ಕಬ್ಬಿಣ ಅಥವಾ ಐರನ್ ಅಥವಾ ಫೆರಸ್ ಕಂಟೆಂಟ್ ಅದು ಇತ್ತಂದ್ರೆ ಆ ಕಣಗಳು ಏನಾಗುತ್ತೆ ಹತ್ತಿರವಾಗಿ ಬಂದು ಎಡೆಸಿವ್ ಆಗಿ ಆಕ್ಟ್ ಆಗುತ್ತೆ ಆಕ್ಚುಲಿ ಎಲಿಮೆಂಟ್ಸ್ಗಳು. ಸೊ ಈ ಕಣಗಳು ಹತ್ತಿರವಾಗಿ ಬಂದು ಒಂದಕ್ಕೊಂದು ಮತ್ತೆ ಕೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಸ್ ಇಫ್ ಲೈಕ್ ಗಮ್ಮಿಂಗ್ ಅಂಟೋ ರೀತಿ ಒಳಗೆ ಆ ಮಣ್ಣಿನ ಕಣಗಳು ಹತ್ತಿರವಾಗಿ ಬರ್ತಾ ಇರುತ್ತೆ. ಮಲ್ಟಿಪಲ್ ಫ್ಯಾಕ್ಟರ್ ಆಕ್ಟಿವಿಟಿ ಆಗ್ತಿರುತ್ತೆ. ಒಂದು ನೀರಿನ ಒತ್ತಡ ಬೀಳ್ತಿರುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ಪದರಾಗಿ ಈ ರೀತಿ ಸಂಚಯನ ಆಗ್ತಿದೆ ಅಂದ್ರೆ ಮೇಲ್ ಪದರದ ಬಾರ್ ಕೆಳ ಪದರದ ಮೇಲೆ ಬೀಳ್ತಿರುತ್ತೆ, ಅಂದ್ರೆ ಒತ್ತಡ ಆಗ್ತಿರುತ್ತೆ ಅನ್ನಂಗೆ ಅರ್ಥ. ಆ ಒತ್ತಡ ಆಗೋಂಥ ಟೈಮ್ ಅಲ್ಲದೆ ಈ ರೀತಿ ಕಣಗಳಿದ್ವು ಅಂತಂದ್ರೆ ಕ್ಯಾಲ್ಸಿಯಮು ಫೆರಸ್ದಂತ ಕಣಗಳಿದ್ವು ಅಂದ್ರೆ ಆ ಕಣಗಳು ಒಂದಕ್ಕೊಂದು ಹತ್ತಿರವಾಗಿ ಬಂದು ಆಸ್ ಇಫ್ ಲೈಕ್ ಎಡೆಸಿವ್ ಆಗಿ ಅಂತ ಅಂಟುಕೊಳ್ಳೋ ರೀತಿ ಒಳಗೆ ಬಂದು ದೀರ್ಘಾವಧಿಯಲ್ಲಿ ನಾನು ನೋಡಿದೆ ಅಂದ್ರೆ ಇಲ್ಲಿ ಮತ್ತೆ ಒಂದು ಶಿಲೆ ಹುಟ್ಟಿರುತ್ತೆ. ಆ ಹುಟ್ಟಿರುವಂತ ಶಿಲೆಗೆ ಏನಂತ ಕರಿತೀವಿ ಇಲ್ಲಿ ನಾವು ಪದರು ಶಿಲೆ ಅಂತ ಹೇಳ್ತೇವೆ. ದಟ್ ಇಸ್ ನಥಿಂಗ್ ಬಟ್ ದ ಸೆಡಿಮೆಂಟರಿ ರಾಕ್. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ದಟ್ಸ್ ವಾಟ್ ದ ಥಿಂಗ್. ಸಮುದ್ರದ ನೀರದ ಒಳಗೆ ಏನಿರುತ್ತೆ, ಐರನ್ ಇರ್ಲಿಲ್ಲ ಅಂದ್ರೂ ಏನಾಗುತ್ತೆ ಬೈ ಡಿಫಾಲ್ಟ್ ಆಗಿ ಕ್ಯಾಲ್ಸಿಯಂ ಅಂತೂ ಇದ್ದೇ ಇರುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ರೀತಿ ಅಂಶ ಇತ್ತಂದ್ರೆ ಆ ಕಣಗಳ ಬೆರ್ತ್ಕೊಳ್ಳೋಕೆ ಅದು ಏನಾಗುತ್ತೆ ಈಸಿಯಾಗಿ ಪಾಸಿಬಿಲಿಟಿ. ಬೆರ್ತ್ಕೊಳ್ಳುತ್ತಂದ್ರೆ ಫ್ಯೂಸ್ ಆಗಲ್ಲ, ಅದು ಅಂಟ್ಕೊಳ್ಳುತ್ತಂತ ಹೇಳ್ಬಹುದು. ಆ ರೀತಿಯಾಗಿ ಕೂಡ್ಕೊಂಡು ದೀರ್ಘಾವಧಿಯಲ್ಲಿ ಮತ್ತೆ ಶಿಲೆಗಳಾಗಿನೇ ಬದಲಾವಣೆ ಹೊಂದಿರುತ್ತೆ. ಸೊ ಒಂದು ಅಗ್ನಿಶಿಲೆ ಇದ್ದಿದ್ದೇನಾಗುತ್ತೆ ಮತ್ತೆ ಪದರು ಶಿಲೆಯಾಗಿ ಬದಲಾವಣೆ ಹೊಂದಿರುತ್ತೆ. ನಾ ಪ್ರೀವಿಯಸ್ ಕ್ಲಾಸ್ ಒಳಗೂ ಹೇಳಿದ್ದೆ ನೋಡಿ, ಜೀವಿಗಳಿಗೆ ಅಷ್ಟೇ ಹುಟ್ಟು ಸಾವು ಅಂತಲ್ಲ, ಪ್ರತಿ ಆಬ್ಜೆಕ್ಟ್ಗೂ ನಾವು ಬರ್ತ್ ಡೆತ್ ಇರುತ್ತಂತ ಅನ್ನೋದು ಇದೆ. ಈಗೇನಾಯ್ತು, ಅಗ್ನಿಶಿಲೆ ಇದ್ದಿದ್ದು ಪದರು ಶಿಲೆಯಾಗಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಎನರ್ಜಿ ಟ್ರಾನ್ಸ್ಫರ್ ಆಯ್ತು. ಓಕೆ, ಅಗ್ನಿಶಿಲೆ ಸತ್ತಿತ್ತು, ಪದರು ಶಿಲೆ ಹುಟ್ಟಿತ್ತು ಅನ್ನಂಗೆ ಅರ್ಥ ಆಯ್ತು. ಇಸಂಟ್ ಇಟ್? ದಟ್ಸ್ ದ ವೇ ಕಂಟಿನ್ಯೂಸ್ ಆಗಿ ಅದು ಎನರ್ಜಿ ಫ್ಲೋ ಆಗಿ ಇರ್ಬೇಕಂತಾನೆ ಹೇಳ್ತಾರೆ ನೇಚರ್ದ ಒಳಗೆ. ಅಂಡ್ ಇಟ್ ವಿಲ್ ಬಿ ಗೋಯಿಂಗ್ ಆನ್ ಕಂಟಿನ್ಯೂಸ್ಲಿ. ದಟ್ಸ್ ದ ಮೀನಿಂಗ್ ಹೌ ಇಟ್ ಈಸ್. ಓಕೆ, ಇಸ್ ಇಟ್ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್? ಸಿಂಪಲ್ ಇಟ್ ಈಸ್, ಏನು ಕಾಂಪ್ಲಿಕೇಶನ್ ಇಲ್ಲ, ಸರಳವಾಗಿದೆ. ಓಕೆ, ಅದರದ್ದು ರಿಲೇಟೆಡ್ ಪಾಯಿಂಟ್ಸ್ ಬರ್ತೇನೆ, ಪದರುಶಿಲೆದ ಲಕ್ಷಣಗಳನ್ನ ಹೇಳ್ಕೊತ ಹೋಗ್ತೇನೆ ಆಮೇಲೆ. ರೈಟ್ ಡೌನ್ ದ ಪಾಯಿಂಟ್. ಪದರುಶಿಲೆ the rocks over the earth's surface, rocks over the earth's surface withers into wither, W-E-A-T-H-E-R, withering, withers into smaller fragments due to various atmospheric factors, due to various atmospheric factors. Full point. Such withered material is carried by agents like flowing water, wind, glaciers, etc., and deposits them in lower regions. Deposits them in lower regions in a
layer by layer form. Point. This sedimentary material binds together. This sedimentary material binds together by pressure. Get it? Binds together by pressure, and the elements like calcium or ferrous particles binds together by the elements like calcium or ferrous particles, and in a course of time develop as sedimentary rock. Copy in Kannada. ಭೂಮೇಲ್ಮೈನಲ್ಲಿರುವ ಶಿಲೆಗಳು ವಾಯುಮಂಡಲದ ಘಟಕಗಳಿಂದ ಭೂಮೇಲ್ಮೈನಲ್ಲಿರುವ ಶಿಲೆಗಳು ವಾಯುಮಂಡಲದ ಘಟಕಗಳಿಂದ ಶಿಥಿಲೀಕರಣ ಹೊಂದಿ ಪುಟೆಕೊಮ ಹಲವಾರು ಕರ್ತೃಗಳಿಂದ ಮುಂದೆ ಬ್ರಾಕೆಟ್ ಅಲ್ಲಿ ಹರಿಯುವ ನೀರು, ಗಾಳಿ, ಹಿಮನದಿ ಮುಂತಾದವು. ಬ್ರಾಕೆಟ್ ಕಂಪ್ಲೀಟ್. ಓಕೆ, ಸೊ ಬ್ರಾಕೆಟ್ ಇಲ್ಲದೆ ಆ ಸ್ಟೇಟ್ಮೆಂಟ್ ಓದ್ತೇನೆ. ಹಲವಾರು ಕರ್ತೃಗಳಿಂದ ಸಾಗಿಸಲ್ಪಟ್ಟು, ಬ್ರಾಕೆಟ್ ಮುಂದೆ ಬರ್ಕೊಳ್ಳಿ, ಸಾಗಿಸಲ್ಪಟ್ಟು ತಗ್ಗಾದ ಭಾಗಗಳಲ್ಲಿ ಒಂದರ ಮೇಲೊಂದರಂತೆ ಸಂಚಯನವಾಗುವುದು. ಈ ಸಂಚಯಿತ ವಸ್ತು ರಾಶಿ ಕ್ಯಾಲ್ಸಿಯಂ ಅಥವಾ ಕಬ್ಬಿಣದ ಕಣಗಳಿಂದ ಬಂಧಿಸಲ್ಪಟ್ಟು ದೀರ್ಘಾವಧಿಯಲ್ಲಿ ಶಿಲೆಗಳಾಗಿ ಬದಲಾಗುವವು. ಇವುಗಳನ್ನೇ ಪದರು ಶಿಲೆಗಳು ಎನ್ನುವರು. ಓಕೆ, ಕೆಳಗಿನ ಪಾಯಿಂಟ್ ಅಲ್ಲಿ ಈ ಶಿಲೆಗಳು ದ್ವಿತೀಯವಾಗಿ ಹುಟ್ಟುತ್ತಾ ಇದ್ದಾವೆ. ಸೊ ಇದಕ್ಕೆ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸೆಕೆಂಡರಿ ರಾಕ್ಸ್. ಇವು ದ್ವಿತೀಯ ಶಿಲೆಗಳು. ಕತೆ ಕೇಳ್ತಿದ್ದೀರೇನ್ರಿ? ದೀಸ್ ಆರ್ ಸೆಕೆಂಡರಿ ರಾಕ್ಸ್, ದ್ವಿತೀಯ ಶಿಲೆಗಳು. ಪ್ರೈಮರಿ ರಾಕ್ಸ್ ಯಾವುವು? igneous rock. Okay, these are the secondary rocks. Okay,
ಈ ಪ್ರೈಮರಿ ರಾಕ್ಸ್ ಅಂತ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದು ಪ್ರಧಾನವಾಗಿ ಯಾವುದರಿಂದ ಹುಟ್ಟಿದೆ ಅಂತ ಟರ್ಮ್ ಮೆನ್ಷನ್ ಮಾಡಿದ್ವಿ, ಅಗ್ನಿದಿಂದ ಹುಟ್ಟಿರುವಂತ ಶಿಲೆಗಳಂತ ಹೇಳಿದ್ವಿ. ಅಂದ್ರೆ ಜ್ವಾಲಾಮುಖಿಯಿಂದಾಗಿರುವಂತ ಶಿಲೆಗಳಂತ ಬರ್ತಾ ಇತ್ತು. ಓಕೆ, ಈ ಶಿಲೆಗಳು ಪ್ರಧಾನವಾಗಿ ಹುಟ್ಟೋದು ನದಿಗಳಿಂದ. ಓಕೆ, ವರ್ಲ್ಡ್ ಒಳಗೆ ಅಂದ್ರೆ ಓವರ್ ದ ಅರ್ತ್ ಸರ್ಫೇಸ್ ವಾಟ್ ಎವರ್ ದ ಥಿಂಗ್ ಇಟ್ ಇಸ್ ಫಿಸಿಕಲಿ, ಮೆಜಾರಿಟಿ ಇರೋಷನ್ ಆಕ್ಚುಲಿ ಹರಿಯುವ ನೀರಿಂದ ಆಗುತ್ತೆ. ಗಾಳಿ, ಹಿಮ ನದಿ ಆಗಿರ್ಬೋದು, ಸಮುದ್ರದ ಅಲೆಗಳಾಗಿರ್ಬೋದು, ಈ ಎಲ್ಲಾ ಅಂಶಗಳಲ್ಲಿ ಕನ್ಸಿಡರ್ ಮಾಡಿ ಅಂದ್ರೆ ಹೆಚ್ಚು ಸವೆತ ಕಾರ್ಯ ಆಗೋದು ನೀರಿಂದ. ಓಕೆ, ಸೊ ಈ ನೀರಿಂದನೇ ಅಂದ್ರೆ ಹರಿಯುವ ನದಿಗಳಿಂದ ಹುಟ್ಟುತ್ತಾ ಇರುವಂತ ಈ ಶಿಲೆಗಳ. ಸೊ ಅದಕ್ಕೆ ಈ ಶಿಲೆಗಳಿಗೆ ಇನ್ನೊಂದು ಹೆಸರಿದೆ, ಇವಕ್ಕೆ ಜಲಜ ಶಿಲೆಗಳಂತ ಕರೀತಾರೆ. ದೀಸ್ ಆರ್ ಎಕ್ವಿಯಸ್ ರಾಕ್ಸ್, ಜಲಜ ಶಿಲೆಗಳು. ಮೂರನೇ ಪಾಯಿಂಟ್, ಇವು ಜಲಜ ಶಿಲೆಗಳು. ಮುಂದೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಅದ್ರದ್ದು ಟಿಪಿಕಲ್ ವರ್ಡ್ ಏನತ್ತಂದ್ರೆ ಇವು ನೀರಿಂದ ಹುಟ್ಟುತ್ತಿದ್ದಾವತ್ತಂದ್ರೆ ಅದರ ಅರ್ಥ ಆಕ್ಚುಲಿ ಏನು, ಜಲಜನ್ಯ ಶಿಲೆಗಳಿವು. ಜಲಜನ್ಯ, ಜಲ ಅಂದ್ರೆ ನೀರು, ಜನ್ಯ ಅಂದ್ರೆ ಹುಟ್ಟೋದು. ಜನನಿ ಅಂತ ಹೆಂಗ್ ವರ್ಡ್ ಯೂಸ್ ಮಾಡ್ತೇವಲ್ಲ ಅದು. ಜನ್ಯ ಮೀನ್ಸ್ ಟೇಕಿಂಗ್ ಬರ್ತ್. ಸೊ ನೀರಿನಿಂದ ಹುಟ್ಟುತ್ತಾ ಇರುವಂತ ಶಿಲೆಗಳು, ಅದ್ರ ಮೀನಿಂಗ್ ಇಂಗ್ಲಿಷ್ ಒಳಗೆ ಜಸ್ಟ್ ಒಂದು ವರ್ಡ್, ಎಕ್ವಿಯಸ್ ರಾಕ್. ಅದಕ್ಕೆ ಆಕ್ಚುಲಿ ಅಗ್ನಿಶಿಲೆ, ನಾವು ಆಡು ಭಾಷೆ ಒಳಗೆ ಅಗ್ನಿಶಿಲೆ ಅಂತ ಹೇಳ್ತೇವೆ. ಆಕ್ಚುಲಿ ಅದ್ರದ್ದು ಆಕ್ಚುಲಿ ವರ್ಡ್ ಏನ್ ಮೀನಿಂಗ್ ಬರ್ಬೇಕಂತಂದ್ರೆ ಅಗ್ನಿ ಜನ್ಯ ಶಿಲೆ ಅಂತ ಬರ್ಬೇಕದು. ಆಕ್ಚುಲಿ ಇರೋದು ಅದು ಟರ್ಮ್ ಹಂಗೆ. ಅದು ಅಂದ್ರೆ ಅಗ್ನಿಯಿಂದ ಹುಟ್ಟುತ್ತಾ ಇರುವಂತ ಶಿಲೆ ಅಗ್ನಿಜನ್ಯ, ನೀರಿನಿಂದ ಹುಟ್ಟುತ್ತಾ ಇರೋದು ಜಲಜನ್ಯ ಅಂತ ಅನ್ನೋದು ಈ ರೀತಿಯಾಗಿನೇ ಮೀನಿಂಗ್ ಇರೋದು. ಸೊ ಇದು ಸೆಕೆಂಡ್ ರಾಕ್, ಆಸ್ ವೆಲ್ ಆಸ್ ಇಟ್ ಈಸ್ ಇವನ್ ಕನ್ಸಿಡರ್ಡ್ ಆಸ್ ದಿ aqueous rock. Furthermore, below ಈ ಶಿಲೆಗಳಲ್ಲಿ ಜೈವಿಕ ಪಳೆಯುಳಿಕೆಗಳು ಕಂಡು ಬರುವವು. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇನ್ ದಿಸ್ ರಾಕ್ fossils are seen. ಫಾಸಿಲ್ಸ್, ಜೈವಿಕ ಪಳೆಯುಳಿಕೆಗಳು ಕಂಡು ಬರುವವು. ಮೂರು ಶಿಲೆಗಳ ಒಳಗೆ ಜೈವಿಕ ಪಳೆಯುಳಿಕೆಗಳು ಕಂಡು ಬರುವುದು ಇದು ಒಂದೇ ಶಿಲೆಯಲ್ಲಿ. ಮೆಟಾಮಾರ್ಫಿಕ್ ರಾಕ್ ಅಥವಾ ರೂಪಾಂತರ ಶಿಲೆ ಒಳಗೂ ಜೈವಿಕ ಪಳೆಯುಳಿಕೆ ಇರಲ್ಲ, ಅಗ್ನಿ ಶಿಲೆ ಒಳಗೂ ಜೈವಿಕ ಪಳೆಯುಳಿಕೆ ಇರಲ್ಲ. ಜೈವಿಕ ಪಳೆಯುಳಿಕೆ ಅಂದ್ರೆ ಏನು, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಕಲ್ಲಿದ್ದಲು, ಕಚ್ಚಾ ತೈಲ, ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ಮುಂತಾದವು. ನೈಸರ್ಗಿಕ ಅನಿಲ ಮುಂತಾದವು. ಓಕೆ, ಅಂದ್ರೆ ಕಲ್ಲಿದ್ದಲು, ಕಚ್ಚಾ ತೈಲ ಅದು ಯಾವಾಗಿದ್ರೂ ಸಿಗೋದು ಎಲ್ಲಿ, ಪದರು ಶಿಲೆಗಳಂತ ಹೇಳ್ತೇವೆ. ಅಗ್ನಿ ಶಿಲೆ ಒಳಗೆ ಅದು ಯೂಶಲಿ ಇದು ಸಿಗೋದಕ್ಕೆ ಅದು ಪಾಸಿಬಿಲಿಟಿ ಇರೋದಿಲ್ಲ. ಈಗ ನೀವು ಒಂದು ಯಾವುದೋ ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ, ಈಗ ಬೆಟ್ಟ ಗುಡ್ಡದ ತುದಿ ಒಳಗೆ ಹೋಗಿದ್ದೇನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕದ ಭಾಗ ಅಂತ ನಾವು ನೋಡಿವತ್ತ ತಿಳ್ಕೊಳ್ಳಿ. ಈಗ ಗುಡ್ಡಗಾಡ ಪ್ರದೇಶದ ಒಳಗೆ ಹೋದಿವತ್ತಂದ್ರೆ ಅವೆಲ್ಲ ಏನಿದೆ ಅಗ್ನಿಯಿಂದ ಹುಟ್ಟಿರುವಂತ ಶಿಲೆಗಳನ್ನೇ, ಅಂದ್ರೆ ಅಗ್ನಿ ಶಿಲೆಗಳ ರಚನೆ ಒಳಗೇನೆ ಇದಾವೆ. ಅಲ್ಲಿ ಹೋಗಿ ಆ ಶಿಲೆಗಳನ್ನ ಬ್ರೇಕ್ ಮಾಡಿ ಅದ್ರೊಳಗೆ ಕಲ್ಲಿದ್ದಲ್ಲ ಅದು ಸಿಗುತ್ತಂದ್ರೆ ಚಾನ್ಸೇ ಇರಲ್ಲ, ಇಂಪಾಸಿಬಿಲಿಟೀಸ್. ಓಕೆ, ಯಾಕಂದ್ರೆ ಫಾಸಿಲ್ಸ್ ಜನರೇಟ್ ಆಗೋದಂತ ನಾವು ಕನ್ಸಿಡರ್ ಮಾಡಿವತ್ತು ತಿಳ್ಕೊಳ್ಳಿ. ಈ ಕಲ್ಲಿದ್ದಲು ಹುಟ್ಟೋದೇನು, ಮರದ ರೆಂಬೆ ಕೊಂಬೆಗಳಿಂದ ಹುಟ್ಟಬೇಕದು ಅಲ್ಟಿಮೇಟ್ಲಿ. ಓಕೆ, ಸೊ ಮರದ ರೆಂಬೆ ಕೊಂಬೆಗಳದು ಇನ್ ಕೇಸ್ ಅಗ್ನಿಶಿಲೆ ಒಳಗೆ ಅದು ಅಂದ್ರೆ ಮ್ಯಾಗ್ಮಾದ ಒಳಗೆ ಹೋಯ್ತಂದ್ರೆ ಕಂಪ್ಲೀಟ್ ಸುಟ್ಟು ಬೂದಿಯಾಗಿ ಹೋಗ್ಬಿಡುತ್ತೆ. ಪಾರ್ಷಿಯಲ್ ಆಗಿ ಈ ಏರೋಬಿಕ್ ರೆಸ್ಪಿರೇಷನ್ ಒಳಗೆ ಹೋಗೋದು ಪಾಸಿಬಿಲಿಟಿನೇ ಆಗಲ್ಲ ಅದು. ಓಕೆ, ಸೊ ಆಟೋಮೆಟಿಕಲಿ ಯಾಕಂದ್ರೆ ಮ್ಯಾಗ್ಮಾದ ಟೆಂಪರೇಚರ್ ಏನ್ ಹೇಳಿದೆ 800 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತೆ. ಅದರೊಳಗೆ ಯಾವುದೇ ಜೀವಿ ಇದೆ, ಒಂದು ಜೀವಿದ ಅಸ್ಥಿ ಪಂಜರ, ಈಗ ನಾನು ನಿನ್ನೆ ಪ್ರೀವಿಯಸ್ ಕ್ಲಾಸ್ ಒಳಗೆ ದೈತ್ಯ ಉರಗಗಳ ಅಸ್ಥಿ ಪಂಜರ ಅದು ಮೆನ್ಷನ್ ಮಾಡ್ತಿದ್ವಿ ನೋಡಿ. ಅದು ಸಿಗೋದು ಯಾವಾಗಿದ್ರು ಏನು, ಸೆಡಿಮೆಂಟರಿ ರಾಕ್ಸ್ ಒಳಗೇನೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್. ಇಗ್ನಿಯಸ್ ರಾಕ್, ಮೆಟಾಮಾರ್ಫಿಕ್ ರಾಕ್ ಒಳಗೆ ಇದು ಪಾಸಿಬಿಲಿಟಿ ಆಗೋದಿಲ್ಲ. ಯಾಕಂದ್ರೆ ಅದ್ರೊಳಗೆ ಉಷ್ಣತೆ ಹೆಚ್ಚಿರುತ್ತೆ, ಸಂಪೂರ್ಣವಾಗಿ ಕರಗಿ ಹೋಗ್ಬಿಡುತ್ತೆ. ಈಗ ಅಸ್ಥಿ ಪಂಜರ ಅಂತ ನಾನು ನೋಡಿದೆ ಅಂತಂದ್ರೆ 800 ಡಿಗ್ರಿ ಸೆಲ್ಸಿಯಸ್ ಮ್ಯಾಗಮ ಒಳಗೆ ಹಾಕಿದ್ರೆ ಸುಟ್ಟು ಬೂದಿಯಾಗಿ ಹೋಗ್ಬಿಡುತ್ತೆ ಕಂಪ್ಲೀಟ್ಲಿ. ಸೊ ಅದಕ್ಕೆ ಅದ್ರದ ಟ್ರೇಸಸ್ ಉಳಿಯಲ್ಲ, ಅಗ್ನಿಶಿಲೆ ಒಳಗೆ ಅದು ಅವು ಇರೋದು ಇಲ್ಲ. ಸಿಕ್ಕರೆ ಸೆಡಿಮೆಂಟರಿ ರಾಕ್ಸ್ ಒಳಗೆ ಸಿಗ್ಬೇಕು. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಮತ್ತೆ ಎಲ್ಲಾ ಪದರ ಶಿಲೆ ಒಳಗೆ ಹೋಗಿ ಸರ್ ಇದ್ರೊಳಗೆ ಕಲ್ಲಿದ್ದಲ್ಲಿದೆ ಅಂತನೂ ಅಂತಲ್ಲ. ಇನ್ ಕೇಸ್ ಸಿಕ್ಕರೆ ಅದು ಇದೇ ಶಿಲೆ ಒಳಗೆ ಸಿಗ್ಬೇಕಂತ ಹೇಳ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟೇಟ್ಮೆಂಟ್. ಕೆಳಗಿನ ಪಾಯಿಂಟ್ ಅಲ್ಲಿ ಪದರ ಶಿಲೆಗಳಲ್ಲಿ 3 ವಿಧಗಳು. ಸೆಡಿಮೆಂಟರಿ ರಾಕ್ಸ್ ಆರ್ ಆಫ್ 3 ಟೈಪ್ಸ್.
ಪದರಶಿಲೆಗಳಲ್ಲಿ 3 ವಿಧ. ಒಂದನೇದ್ದು ಭೌತಿಕ ಕ್ರಿಯೆಯಿಂದಾದ ಪದರಶಿಲೆ. ಭೌತಿಕ ಕ್ರಿಯೆಯಿಂದಾದ ಪದರಶಿಲೆ. ಈಸಿ ಟು ರಿಮೆಂಬರ್, ಫಿಸಿಕಲ್ sedimentary rock, or it has one more name over here, mechanical sedimentary rock. Physical or mechanical. ಈ 3 ವಿಧ ಹೆಸರು ನೆನಪಿಟ್ಕೊಳ್ಳೋದು ಇದೆ, ಸಿಂಪಲ್ ಆಗಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅವೇ 3 ಹೆಸರು ಬರುತ್ತೆ. ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂತಾನೆ ಬರುತ್ತೆ. ಓಕೆ, ಸೊ ಇದ್ರೊಳಗೆ ಒಂದನೇದ್ದು ಭೌತಿಕ. ಭೌತಿಕ ಅಂತ ಹೇಳೋದು ಹೆಸರೇ ಹೇಳ್ತಾ ಇದೆ, ಕೇವಲ ಭೌತಿಕ ಬದಲಾವಣೆ ಆಗ್ಬೇಕು. ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆದಿರಲ್ಲ, ಯಾವುದೇ ರೀತಿಯ ಜೈವಿಕ ಚಟುವಟಿಕೆದ ಇನ್ಫ್ಲೂಯೆನ್ಸ್ ಇರಲ್ಲ. ಓಕೆ, ಐ ಗಿವ್ ಯು ದ ಎಕ್ಸಾಂಪಲ್ ಹೌ ಇಟ್ ಕ್ಯಾನ್ ಜನರೇಟ್ ಅಂತ ಹೇಳಿ. ಓಕೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳ, ಒಂದು ಬೆಟ್ಟ ಇದೆ ಅಂತ ತಗೊಳ್ಳ. ಓಕೆ, ಈ ಬೆಟ್ಟದ ಮೇಲೆ ಮಣ್ಣು ಹುಟ್ಟುತ್ತಾ ಇದೆ. ಓಕೆ, ಹುಟ್ಟಿರುವಂತ ಮಣ್ಣು ನದಿ ಅಥವಾ ಬಿದ್ದಿರುವಂತ ಮಳೆ ನೀರಿಂದನೇ ಸಾಗಿಸಲ್ಪಡ್ಬೇಕಂತಲ್ಲ, ಗುರುತ್ವದ ಪ್ರಭಾವಕ್ಕೆ ಒಳಪಟ್ಟು ಇದು ಕೆಳಗೆ ಇಳಿದು ಬಂದು ಇಲ್ಲಿ ಡಿಪಾಸಿಟ್ ಆಗಬಹುದು. ಆಮ್ ಐ ರೈಟ್ ಆರ್ ರಾಂಗ್? ಇಸಂಟ್ ಇಟ್? ಓಕೆ, ಸೊ ಮರಳದು ಏನಿರುತ್ತೆ, ಮಣ್ಣಾಗಿರ್ಬೋದು, ಶಿಲೆಗಳಾಗಿರ್ಬೋದು, ಬೆಟ್ಟಗಳಿಂದ ಏನಾಗುತ್ತೆ, ಉರುಳುಕೋತ ಬರ್ತಿರುತ್ತೆ ಅಥವಾ ಭೂ ಕುಸಿತ ಆಗ್ತಿದೆ ಅಂತಂದ್ರೆ ಈ ಭಾಗದ ಒಳಗೆ ಮಣ್ಣು ಈ ರೀತಿಯಾಗಿ ಬಂದು ಸಂಚಯನ ಆಗತ್ತೆ. ನೀವು ಅದಕ್ಕೆ ಯಾವಾಗಿದ್ರು ಬೆಟ್ಟ ಗುಡ್ಡಗಳನ್ನು ನೋಡಿದ್ರೆ ತಿಳ್ಕೊಳ್ಳಿ, ಹಿಂಗ್ ಪರ್ಫೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ಇದ್ದು ಹಿಂಗ್ ಒಮ್ಮೆ ಸ್ಟೀಪ್ ಯಾವಾಗೂ ಇರೋದೇ ಇಲ್ಲವು. ಒಂದ್ ಬೆಟ್ಟ ಅಂತಂದ್ರೆ ಹಿಂಗೆ ಏರಿಕೆ ನಿಧಾನವಾಗಿ ಏರ್ಕೋತಾನೆ ಹೋಗ್ತಿರುತ್ತೆ. ಎದಕ್ಕೆ ಇಲ್ಲಿ ನನಗೆ ಹಿಂಗ್ ಕಾಣ್ತಿದೆ, ಇಲ್ಲಿ ಮಣ್ಣು ಸಂಚಯನ ಹಾಕೋತ ಬಂದಿರುತ್ತದೆ ನಿರಂತರವಾಗಿ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಈ ರೀತಿ ಸಂಚಯನ ಆಗ್ತಾ ಇದೆ ಅಂತಂದ್ರೆ, ಮತ್ತೆ ಈ ರೀತಿ ನಿರಂತರವಾಗಿ ಮಣ್ಣು ಸಂಚಯನ ಹಾಕೋತ ಹೋಗಿದ್ದೇ ಇತ್ತಂದ್ರೆ ಈ ಪದರಗಳ ಭಾರ ಏನಿರುತ್ತೆ, ಈಗ ಒಂದು ಪದರ್ ಇದೆ. ಓಕೆ, ಇದ್ರ ಮೇಲೆ ಮತ್ತೊಂದು ಮಣ್ಣಿನ ಪದರ ಬಂತು, ಇದ್ರ ಮೇಲೆ ಮತ್ತೊಂದು ಮಣ್ಣಿನ ಪದರ, ಈ ರೀತಿಯಾಗಿ ನಿರಂತರವಾಗಿ ಬರ್ತಾ ಹೋಯ್ತ ತಿಳ್ಕೊಳ್ಳಿ, ಈ ಮೇಲ್ಭಾಗದ ಮಣ್ಣಿನ ಭಾರ ಏನಾಗ್ತಿರುತ್ತೆ, ಕೆಳಗಿನ ಪದರದ ಮೇಲೆ ಬೀಳ್ತಾ ಇರುತ್ತೆ. ಅಂದ್ರೆ ಏನಾಗ್ತಿರುತ್ತೆ, ಒತ್ತಡ ಹೆಚ್ಚಾಕೋತ ಹೋಗ್ತಿರುತ್ತೆ. ಆಮ್ ಐ ರೈಟ್ ಆರ್ ರಾಂಗ್? ಪ್ರೆಷರ್ ಇನ್ಕ್ರೀಸ್ ಆಕೋತ ಹೋಗ್ತಾ ಇದೆ, ಲೋಡ್ ಇಸ್ ಫಾಲಿಂಗ್ ಆನ್ ದ ಲೋವರ್ ಲೇಯರ್. ಅಟ್ ದ ಸೇಮ್ ಟೈಮ್ ಸರ್ಫೇಸ್ ಇಂದ ಒಳಗೆ ಹೋದಂಗೆ ಉಷ್ಣತೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಸೊ ಮಣ್ಣದ ಮೇಲ್ಪದ್ರ ಅದೇ ಮಣ್ಣದ ಹಲವಾರು ಮೀಟರ್ ಕೆಳಗಿರುವಂತ ಮಣ್ಣಿಗೆ ಕಂಪೇರ್ ಮಾಡಿ ಅಂದ್ರೆ ಉಷ್ಣತೆ ಏನಾಗಿರುತ್ತೆ, ಅಲ್ಲಿ ಹೆಚ್ಚಿರುತ್ತೆ. ಸೊ ಹೆಚ್ಚು ಉಷ್ಣತೆ, ಹೆಚ್ಚು ಒತ್ತಡದ ಒಳಗೆ ಈ ಕಣಗಳ ಹತ್ತಿರವಾಗಿ ಬಂದು ಮತ್ತೆ ಫ್ಯೂಸ್ ಆಗಿ ಶಿಲೆಯಾಗಿ ಬದಲಾವಣೆ ಹೊಂದಬಹುದು. ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅಲ್ಲಿ ಏನು ಚೇಂಜಸ್ ಆಗ್ತಾ ಇಲ್ಲ, ಜಸ್ಟ್ ಭೌತಿಕವಾದ ಏನು ಒತ್ತಡ ಮತ್ತು ಉಷ್ಣತೆ ಬದಲಾವಣೆಯಿಂದಾಗಿ ಈ ಶಿಲೆ ಹುಟ್ಟುತ್ತಾ ಇದೆ. ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಬಟ್ ಕಂಡೀಷನ್ ಏನಿದೆ, ಪದರಾಗಿ ಸಂಚಯನ ಆಗಬೇಕಾದ್ರೆ ಈ ಆಕ್ಟಿವಿಟಿ ಹಾಕೋತ ಹೋಗ್ತಾ ಇದೆ. ನಾನು ಎಲ್ಲೂ ವರ್ಡ್ ಕ್ಯಾಲ್ಸಿಯಂದಿಂದ ಬೈಂಡ್ ಆಗುತ್ತದೋ ಹಿಂಗೆ ಎಲ್ಲೂ ಕೆಮಿಕಲ್ ಆಕ್ಟಿವಿಟಿ ಮೆನ್ಷನ್ ಮಾಡ್ತಾ ಇಲ್ಲ. ಬೈ ಡಿಫಾಲ್ಟ್ ಆಗಿ ಅದು ಶಿಲೆಯಾಗಿ ಹುಟ್ಟಬಹುದು ಅಂತಾನೆ ಹೇಳ್ತಾ ಇದ್ದೇನೆ. ಈ ರೀತಿ ಶಿಲೆ ಹುಟ್ಟಿತ್ತಂದ್ರೆ ಇದು ಭೌತಿಕ ಕ್ರಿಯೆಯಿಂದಾದ ಪದರು ಶಿಲೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಕೇವಲ ಭೌತಿಕ ಬದಲಾವಣೆ. ಏನು ಭೌತಿಕ ಬದಲಾವಣೆ? ಆ ಗಾತ್ರದ ಒಳಗೆ ವ್ಯತ್ಯಾಸ ಆಗಿದೆ. ಅಲ್ಲಿ ಮೊದಲು ಇದ್ರದ್ದು ಗಾತ್ರ ಇಷ್ಟಿದ್ದದ್ದು ಒತ್ತಡದ ಪ್ರಭಾವದಿಂದಾಗಿ ಏನಾಗಿದೆ, ಗಾತ್ರ ಚಿಕ್ಕದಾಗಿದೆ. ಮತ್ತೆ ಒತ್ತಡ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಗಾತ್ರ ಇನ್ನೂ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಕಣಗಳ ಹತ್ತಿರವಾಗಿ ಬಂದಂಗೆ ಏನಾಗುತ್ತೆ, ಲಾಸ್ಟಿಗೆ ಇದು ಶಿಲೆಯಾಗಿ ಬದಲಾವಣೆ ಹೊಂದಿಬಿಟ್ಟಿರುತ್ತೆ. ಮೊದಲು ಅದರದ ಆಕಾರ ಇದ್ದಿತ್ತು, ಭೌತಿಕವಾಗಿ ಅದು ಬದಲಾವಣೆ ಹೊಂದಿ ಈಗ ಅದು ಶಿಲೆಯಾಗಿ ಬದಲಾವಣೆ ಹೊಂದಿದೆ ಅಂತ ಹೇಳ್ಬೋದು. ದಟ್ಸ್ ದ ಮೀನಿಂಗ್ ಹೌ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಫಿಸಿಕಲ್ ಸೆಡಿಮೆಂಟರಿ ರಾಕ್. ಕ್ಲಿಯರ್? ಶಾಲ್ ಐ ಮೆನ್ಷನ್? ಕಾಪಿ ದ ಪಾಯಿಂಟ್. ಇಲ್ಲಿ ಶಿಲೆಗಳು ಕೇವಲ ಭೌತಿಕ ಬದಲಾವಣೆಯಿಂದ ಉಗಮವಾಗುವವು. ಕೇವಲ ಭೌತಿಕ ಬದಲಾವಣೆಯಿಂದ ಉಗಮವಾಗುವುದು. ಹಿಯರ್ ದಿ ರಾಕ್ಸ್ ಆರ್ ಫಾರ್ಮ್ಡ್ by only physical changes. By only physical changes. By only physical changes. ಕೇವಲ ಭೌತಿಕ ಬದಲಾವಣೆಗಳಿಂದಾಗಿ ಉಗಮವಾಗುವವು. ಓಕೆ, ಇನ್ ಕೇಸ್ ನಿಮಗೆ ಕ್ಲಾರಿಫೈ ಬೇಕನ್ಸಿತ್ತಂದ್ರೆ, ಕಾನ್ಸೆಪ್ಟ್ ತಿಳಿದಿದ್ದಂದ್ರೆ ಮುಗಿದು ಹೋಯ್ತು, ನೀವು ಆನ್ಸರ್ ಎಕ್ಸಾಮ್ ಹಾಲ್ ಒಳಗೆ ಡಿರೈವ್ ಮಾಡ್ಬೋದು ಅಲ್ಟಿಮೇಟ್ಲಿ. ಓಕೆ, ಬಟ್ ಇವನ್ ದ ನೀಡ್ ಅನ್ಸಿತ್ತಂದ್ರೆ ಬ್ರಾಕೆಟ್ ಅಲ್ಲೇ ಏನು ಆಕಾರ ಅಥವಾ ಗಾತ್ರದಲ್ಲಿ ಬದಲಾವಣೆ ಹೊಂದುವುದು ಅಂತ ಹಾಕೋಬಹುದು. ಚೇಂಜಸ್ ಇನ್ ದಿ ಸೈಜ್, ಫಿಸಿಕಲ್ ಸೈಜ್.
ಗಾತ್ರದಲ್ಲಿ ಬದಲಾವಣೆ ಹೊಂದುವುದು. ಓಕೆ, ಇದ್ರ ಒಳಗೆ ಎರಡು ವಿಧ. ಫಿಸಿಕಲ್ ಸೆಡಿಮೆಂಟರಿ ರಾಕ್ಸ್ ಆರ್ ಆಫ್ 2 ಸಬ್ ಟೈಪ್ಸ್. ಇದರಲ್ಲಿ ಎರಡು ಉಪವಿಧಗಳು. ಒಂದನೇದ್ದು ಮರಳುಮಯ ಪದರು ಶಿಲೆಗಳು. ಮರಳುಮಯ ಪದರು ಶಿಲೆ, ಮರಳುಮಯ ಪದರು ಶಿಲೆ, ಇಂಗ್ಲಿಷ್ ಅಲ್ಲಿ ಅರೆನೇಷಿಯಸ್, ARANACEOUS, ಅರೆನೇಷಿಯಸ್, ARANACEOUS, ಮರಳುಮಯ ಪದರು ಶಿಲೆ. ಅಂದ್ರೆ ಏನು, ಶಿಲೆ ಹುಟ್ಟೋದು ಮರಳಿನ ರಚನೆ ಒಳಗಿರುತ್ತೆ. ಅಂದ್ರೆ ಕಾಳು, ದೊಡ್ಡದಾಗಿರುವಂತ ಕಾಳದ ರಚನೆ ಇರುತ್ತೆ, ಸ್ಯಾಂಡ್ ಪಾರ್ಟಿಕಲ್ಸ್ ಗಳಂತ ಹೇಳ್ತೇವೆ ಈ ರೀತಿಯಾಗಿ. ಇದಕ್ಕೆ ಉದಾಹರಣೆ ಅಂತಂದ್ರೆ ಜಸ್ಟ್ ಎಕ್ಸಾಂಪಲ್ ಬರ್ಕೊಂಡ್ಬಿಡಿ ಡೈರೆಕ್ಟ್ ಆಗಿ. ಮರಳುಗಲ್ಲು, ಸ್ಯಾಂಡ್ ಸ್ಟೋನ್, ಮರಳುಗಲ್ಲು, ಸ್ಯಾಂಡ್ ಸ್ಟೋನ್. ಓಕೆ, ಈ ಸ್ಯಾಂಡ್ ಸ್ಟೋನ್ ಏನಿದೆಯಲ್ಲ ಅದ್ರ ಮುಂದೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಭೂಮಿಯ ಮೇಲ್ಮೈಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಶಿಲೆ. ಮೋಸ್ಟ್ ವೈಡ್ಲಿ ಸೀನ್ ಓವರ್ ಅರ್ತ್ ಸರ್ಫೇಸ್. ಮೋಸ್ಟ್ ವೈಡ್ಲಿ ಸೀನ್ ಓವರ್ ಅರ್ತ್ ಸರ್ಫೇಸ್. ಭೂಮಿಯ ಮೇಲ್ಮೈಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಶಿಲೆ. ಓಕೆ, ದಟ್ ಈಸ್ ಮರಳುಗಲ್ಲ. ಆಮೇಲೆ ಇದೇ ಶಿಲೆದ ಇನ್ನೊಂದು ಇಂಪಾರ್ಟೆನ್ಸ್ ಏನಂತಂದ್ರೆ ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಬಟ್ ದಟ್ಸ್ ವಾಟ್ ದ ಥಿಂಗ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಗಳಿಗೆ ಅದು ನಾವು ನೋಡಿವತ್ತಂದ್ರೆ ಅತಿ ಹೆಚ್ಚು ಬಳಕೆ ಆಗುವಂತ ಶಿಲೆ ಇದೆ ಅದು. ಓಕೆ, ಮರಳುಗಲ್ಲು ಅಂತ ಹೇಳ್ತೇವೆ. ರೆಡ್ ಫೋರ್ಟ್ ಡೆಲ್ಲಿ ಅದು ಅಂತದ್ದನ್ನು ನೋಡಿರತ್ತಂದ್ರೆ ಅದೆಲ್ಲ ಮರಳುಗಂಡಿಲ್ದಂದನೆ ಕಟ್ಟಿರುವಂತ ಶಿಲೆಗಳದು, ಲೈಕ್ ಫೋರ್ಟ್ಸ್ ಅಂತ ಹೇಳ್ತೇವಲ್ಲ ಅದು. ಓಕೆ, ಸೊ ಹೆಚ್ಚು ಬಳಕೆ ಆಗ್ತಾ ಇರುವಂತ ಶಿಲೆ ಅಂತಂದ್ರೆ ಇದೆ. ಓಕೆ, ಎರಡನೇದ್ದು ಫಿಸಿಕಲ್ ಸೆಡಿಮೆಂಟರಿ ರಾಕ್ ಅದ ಒಳಗೆ ಎರಡನೇದ್ದು ಎರ್ಜಿಲೇಷಿಯಸ್, ARGILLACEOUS, ಎರ್ಜಿಲೇಷಿಯಸ್. ಕನ್ನಡಲ್ಲೇ ಮೃಣ್ಮಯ ಶಿಲೆಗಳು. ಮೃಣ್ಮಯ ಶಿಲೆಗಳು, ಎರ್ಜಿಲೇಷಿಯಸ್ ಆರ್ ಕನ್ನಡಲ್ಲಿ ಮೃಣ್ಮಯ ಶಿಲೆಗಳು. ಎಕ್ಸಾಂಪಲ್, ಮೃಣ್ಮಯ ಅಂತಂದ್ರೆ ವೆರಿ ಫೈನ್ ಪಾರ್ಟಿಕಲ್ಸ್ ಇರುತ್ತಂತ ಅನ್ನೋ ಅರ್ಥ, ಅತಿ ಸಣ್ಣ ಸಣ್ಣ ಕಣಗಳ ರೀತಿ ಒಳಗಿರುತ್ತೆ. ಎಕ್ಸಾಂಪಲ್, ಜೇಡು ಶಿಲೆ, ಜೇಡಿ ಮಣ್ಣು ಅಂತೀವಲ್ಲ ಅದರಿಂದ ಆಗಿರುವಂತ ಶಿಲೆ, ಜೇಡಿ ಶಿಲೆ. ಕ್ಲೇ ರಾಕ್, ಕ್ಲೇ ರಾಕ್. ಸಿಲ್ಟ್ ಸ್ಟೋನ್, SILT, ಸಿಲ್ಟ್ ಸ್ಟೋನ್. ರೇವೆಗಲ್ಲು, ರೇವೆಗಲ್ಲು. ಶೇಲ್, SHALE, ಶೇಲ್. ಕನ್ನಡದೊಳಗೆ ಶೇಲ್ ಆಸ್ ಇಟ್ ಈಸ್. ವರ್ಡ್ ಕೇಳಿರ್ಬೋದು ಅನ್ಕೋತೀನಿ, ಶೇಲ್ ಗ್ಯಾಸ್ ಅಂತ ಹೇಳಿ. ಹರ್ಡ್ ಆಫ್ ಇಟ್? ನೋ. ಇಂಧನ ಒಳಗೆ ಬಳಸ್ತೀವಲ್ಲ ಅದರದ್ದು ರಿಲೇಟೆಡ್ ಆಗೇನೆ ಶೇಲ್ ಗ್ಯಾಸ್ ಅಂತನೂ ಬರುತ್ತೆ. ಓಕೆ, ಶೇಲ್ ಗ್ಯಾಸ್ ಅಂತ ಅನ್ನೋದು ಸಿಗೋದೇನೋ ಶೇಲ್ ರಾಕ್ಸ್ ಅಂತಾನೆ ಹೇಳ್ತಾರೆ ಆಕ್ಚುಲಿ, ಸೆಡಿಮೆಂಟರಿ ರಾಕ್ ಇಟ್ ಸೆಲ್ಫ್. ಓಕೆ, ಫೈನ್. ಕಮಿಂಗ್ ಟು ದ ಥಿಂಗ್, ಕ್ಲಾರಿಫೈ ಕೊಡ್ತೇನೆ. ಪದರು ಶಿಲೆಗಳನ್ನ ಹೇಳ್ತಾ ಇದ್ದೆ. ಪದರು ಶಿಲೆಗಳಲ್ಲಿ 3 ವಿಧಗಳಂತ ಹೇಳಿದೆ. ಭೌತಿಕ ಕ್ರಿಯೆಯಿಂದಾದ ಪದರು ಶಿಲೆ ಅಂತ ಒಂದೇದು ಹೇಳಿದೆ. ಅದರೊಳಗೆ 2 ಉಪವಿಧ ಅಂತ ಹೇಳಿದ್ದೆ, ಅರೆನೇಷಿಯಸ್ ಮತ್ತು ಎರ್ಜಿಲೇಷಿಯಸ್ ಅಂತ ಹೇಳಿದ್ದೆ. ಓಕೆ, ಇದನ್ನ ಬಿಟ್ಟು ಹೊರಗೆ ಬರ್ತೇನೆ. 3 ವಿಧಗಳದ ಒಳಗಿರೋದು ಎರಡನೇದ್ದು ರಾಸಾಯನಿಕ ಪದರು ಶಿಲೆ, ಕೆಮಿಕಲ್ ಸೆಡಿಮೆಂಟರಿ ರಾಕ್. ಕೆಮಿಕಲ್ ಸೆಡಿಮೆಂಟರಿ ರಾಕ್. ಕೆಮಿಕಲ್ ಸೆಡಿಮೆಂಟರಿ ರಾಕ್. ಸ್ಟೇಟ್ಮೆಂಟ್ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ತೇನೆ. ಇಲ್ಲಿ ಕೇವಲ ರಾಸಾಯನಿಕ ಅಂಶಗಳ ಸಂಚಯನದಿಂದ
ರಾಸಾಯನಿಕ ಅಥವಾ ರಸಾಯನಗಳ ಸಂಚಯನದಿಂದ ಶಿಲೆಗಳು ಉಗಮವಾಗುವವು. ರಸಾಯನಗಳ ಸಂಚಯನದಿಂದ ಶಿಲೆಗಳು ಉಗಮವಾಗುವವು. ಹಿಯರ್ ದಿ ರಾಕ್ಸ್ ಆರ್ ಫಾರ್ಮ್ಡ್ ಬೈ chemicals deposition. Chemicals deposition. Example, limestone, ಸುಣ್ಣದ ಕಲ್ಲು. limestone, rock salt. ರಾಕ್ ಸಾಲ್ಟ್ ಇದು ಕನ್ನಡದೊಳಗೆ ಹಂಗೆ ಬರ್ಕೋಬೇಕಾಗತ್ತೆ, ಅನಿವಾರ್ಯ. ರಾಕ್ ಸಾಲ್ಟ್ ಅದಕ್ಕೆ ಟಿಪಿಕಲ್ ಆಗಿ ಕನ್ನಡ ವರ್ಡ್ಗಳು ಇದಾವೆ, ನಾವು ಯೂಶುವಲಿ ಅದನ್ನ ಬಳಸ್ತೇವಿನೂ. ಓಕೆ, ಬಟ್ ಫಸ್ಟ್ ರಾಕ್ ಸಾಲ್ಟ್ ಅಂತ ಬರ್ಕೊಳ್ಳಿ, ಅದು ಏನಿದೆ ಅಂತ ಅನ್ನೋದು ಮೆನ್ಷನ್ ಮಾಡ್ತೇನೆ. ಉಪ್ಪು ನಾವೇನು ಕನ್ಸ್ಯೂಮ್ ಮಾಡ್ತೀವಿ ನೋಡಿ, ಓಕೆ, ಇದೇನು ಬಿಳಿ ಉಪ್ಪು ಅಂತ ಹೇಳ್ತೀವಲ್ಲ, ಇದು ಸಮುದ್ರದ ನೀರಿಂದ ಕ್ರಿಯೇಟ್ ಮಾಡ್ತಾರೆ ಅದನ್ನ. ಓಕೆ, ದಟ್ ಈಸ್ ಅ ಫಾರ್ಮ್ಡ್ ಬೈ ದ ಟೇಬಲ್ ಸಾಲ್ಟ್ ಅಂತ ಏನ್ ಹೇಳ್ತೇವಲ್ಲ, ಬಿಳಿ ಉಪ್ಪು ಏನಿದೆ ಇದು ಸಮುದ್ರದ ನೀರಿಂದನೇ ನಿರ್ಮಾಣ ಮಾಡ್ತಾರೆ ಆಕ್ಚುಲಿ. ಓಕೆ, ಈಗ ಸಮುದ್ರದ ನೀರದೊಳಗೆ ಹೈಯೆಸ್ಟ್ ಇರೋದೇ ಸೋಡಿಯಂ ಕ್ಲೋರೈಡ್. ಓಕೆ, ಸೊ ಅದೇ ಸೋಡಿಯಂ ಕ್ಲೋರೈಡ್ ಇಂದನೇ ಉಪ್ಪು ರೆಡಿ ಆಗುತ್ತೆ ಆಕ್ಚುಲಿ, ಟೇಬಲ್ ಸಾಲ್ಟ್. ಬಟ್ ಇದು ಬಿಟ್ಟು ನೀವು ಕೇಳಿರಬಹುದು ಅನ್ಕೊಳ್ತೇನೆ, ಸೈಂಧವ ಉಪ್ಪು, ಪಾದರ ಉಪ್ಪು ಅಂತ ಎರಡು ರೀತಿನೂ ಬಳಸ್ತಾವೆ. ನಾವು ಕೆಲವು ಸತಿ ಅಡಿಗೆಯಲ್ಲಿ ಬಳಸ್ತಾರೆ. ಎಸ್ ಆರ್ ನೋ? ಸೊ ನಮ್ಮ ಇಂಡಿಯಾದೊಳಗೆ ಅದು ನಾವು ನೋಡಿವಂದ್ರೆ ಹಿಮಾಲಯ ಪರ್ವತಗಳಲ್ಲಿ ಅದು ನಾವು ನೋಡಿದ್ವತ್ತಂದ್ರೆ ಅವು ಆಕ್ಚುಲಿ ಎರಡು ಪರ್ವತಗಳ ಹೆಸರು, ಸೈಂಧವ ಪರ್ವತ, ಪಾದರ ಪರ್ವತ ಅಂತ ಹೇಳಿ. ಅಲ್ಲಿ ಬೈ ಡಿಫಾಲ್ಟ್ ಆಗೇನೆ ಈ ಉಪ್ಪಿನ ಕಣಗಳಂತ ಏನ್ ನಾವು ಮೆನ್ಷನ್ ಮಾಡ್ತೀವಿ, ಪುರಾತನ ಅವಧಿ ಒಳಗೆ ಡಿಪಾಸಿಟ್ ಆಗಿರುವಂತದ್ದು, ಆ ಉಪ್ಪು ಬೈ ಡಿಫಾಲ್ಟ್ ಆಗೇನೆ ನೇಚರ್ ಒಳಗೇನೆ ಸಿಗತ್ತೆ. ಅದಕ್ಕೆ ನಾವು ರಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಓಕೆ, ನೀವು ರೆಡ್ ಸಾಲ್ಟ್ ಆಗಿರ್ಬೋದು, ಪಿಂಕ್ ಸಾಲ್ಟ್ ಅದು ಅಂತ ಹಿಂಗ್ ವರ್ಡ್ ಯೂಸ್ ಮಾಡ್ತಿರ್ತಾರೆ. ನೀವು ಮಾರ್ಕೆಟ್ ಒಳಗೆ ಅದು ಹೋಗಿ ನೋಡಿದ್ರಂತಂದ್ರೆ ಪ್ಯೂರ್ಲಿ ಪ್ರೊಕ್ಯೂರ್ಡ್ ಫ್ರಮ್ ದ ಹಿಮಾಲಯಾಸ್ ಅಥವಾ ಹಿಂಗ್ ಟ್ಯಾಗ್ ಕೊಟ್ಟಿರ್ತಾರೆ. ಆಕ್ಚುಲಿ ನಮ್ಮ ಭಾರತದ ಹಿಮಾಲಯದ ಒಳಗೂ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ಹಿಮಾಲಯದ ಭಾಗದ ಒಳಗೂ ಆಗಿರ್ಬೋದು. ಆಕ್ಚುಲಿ ಅಲ್ಲೇ ಬೈ ಡಿಫಾಲ್ಟ್ ಆಗೇನೆ ಈ ರೀತಿ ಮಣ್ಣು ಸಿಗುತ್ತೆ. ಅಂದ್ರೆ ಮಣ್ಣು ಸಿಗುತ್ತೆ ಅಂತಂದ್ರೆ ಏನೋ ಕೆಮಿಕಲ್ಸ್ ಡಿಪಾಸಿಟ್ ಆಗಿರುವಂತದ್ದನ್ನೇ ಸಿಗುತ್ತೆ. ಅದನ್ನೇ ನಾವು ಆಕ್ಚುಲಿ ಏನಂತ ಮೆನ್ಷನ್ ಮಾಡ್ತೀವಿ, ಅಡುಗೆಯಲ್ಲಿನೂ ಉಪ್ಪಾಗಿ ಬಳಸ್ತಾ ಇದ್ದೀವಿ. ಬಟ್ ಹೆಚ್ಚಿಗೆ ನಾವು ಬಳಸೋದು ಏನಂತಂದ್ರೆ ಆಕ್ಚುಲಿ ಈಗ ಟೇಬಲ್ ಸಾಲ್ಟ್ ಒಳಗೆ ಸೋಡಿಯಂ ಕ್ಲೋರೈಡ್ ದಿಂದ ಆಗಿರೋದು ಉಪ್ಪನ್ನ ಬಳಸ್ತೇವೆ, ಸಮುದ್ರ ನೀರಿಂದ ಪ್ರೊಡ್ಯೂಸ್ ಮಾಡಿದ್ದದು. ಬಟ್ ಆಕ್ಚುಲಿ ಹೆಲ್ತ್ಗೆ ಬೆಟರ್ ಅಂತ ಯಾವ್ದು ಅಂತಾರತ್ತಂದ್ರೆ ದೀಸ್ ರಾಕ್ ಸಾಲ್ಟ್ ಅಂತಾನೆ ಹೇಳ್ತಾರೆ. ಇವಾಗಿನೂ ಅದೇ ಪ್ಯಾಟರ್ನ್ ಒಳಗಿದೆ. ಯಾಕಂದ್ರೆ ಸೋಡಿಯಂ ಏನ್ ನಾವು ಕನ್ಸಿಡರ್ ಮಾಡ್ತೀವಲ್ಲ, ದಟ್ ಈಸ್ ಹಾರ್ಮ್ಫುಲ್ ಫಾರ್ ಯುವರ್ ಹಾರ್ಟ್. ಬ್ಲಡ್ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಬೈ ಡಿಫಾಲ್ಟ್ ಆಗಿ. ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಮಾಡ್ಕೊತ ಹೋಗುತ್ತಂದ್ರೆ ಬಿ ಪಿ ರಿಲೇಟೆಡ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಅದು ಯೂಶುವಲಿ ಬರೋದತ್ತಂದ್ರೆ ಉಪ್ಪಿಂದ ಅಂತ ಹೇಳ್ತಾರೆ. ಅವ ಸೇಯಿಂಗ್ ಒಂದು ಡಾಕ್ಯುಮೆಂಟ್ರಿ, ಬಯಾಲಜಿಗೆ ಹೋಗಕ್ಕಂತೂ ಇಷ್ಟ ಇಲ್ಲ ನನಗೆ, ಬಟ್ ಅವ್ನು ಏನ್ ಹೇಳ್ತಿದ್ದಂದ್ರೆ 5 ಬಿಳಿ ಪದಾರ್ಥಗಳಿಂದ ದೂರ ಇರ್ರಿ ಅಂತ ಹೇಳ್ತಾನೆ. ಅದ್ರೊಳಗೆ 2 ಯಾವತ್ತಂದ್ರೆ ಒಂದು ಉಪ್ಪು, ಇನ್ನೊಂದು ಸಕ್ಕರೆ. ದೀಸ್ ಆರ್ ದ 2 ಪಾಯ್ಸನ್ಸ್ ಫಾರ್ ಅವರ್ ಬಾಡಿ ಅಂತ ಹೇಳ್ತಾರೆ. ಉಪ್ಪುನು ಅದೇ ರೀತಿ ಒಳಗಿದೆ, ಸಕ್ಕರೆದ್ದನು ಬಳಕೆ ಏನಾಗಬೇಕು ಅತಿ ಕಡಿಮೆ ಆಗಿರ್ಬೇಕಂತ ಹೇಳ್ತಾರೆ. ನ್ಯಾಚುರಲ್ ಆಗಿರೋದು ಬೆಲ್ಲ ತಿನ್ನಿ, ಅದ್ರ ಸಕ್ಕರೆ ತಿನ್ಬಾಡಿ ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ಕ್ಲಿಯರ್ ಪ್ಯಾಟರ್ನ್ ದ ವೇ ಇಟ್ ಇಸ್. ಎನಿವೇ, ಕಮಿಂಗ್ ಟು ದ ಪಾಯಿಂಟ್, ನಾನು ಏನ್ ಹೇಳ್ತಾ ಇದ್ದೆ, ರಾಕ್ ಸಾಲ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ರೆ ಬೈ ಡಿಫಾಲ್ಟ್ ಆಗೇನೆ ನೇಚರ್ದ ಒಳಗೆ ಈ ರೀತಿ ಶಿಲೆಗಳ ಸಿಗಬಹುದು. ಅದ್ರೊಳಗೆ ಕೆಮಿಕಲ್ಸ್ಗಳಿರುತ್ತೆ, ಅದನ್ನೇ ನಾವು ರಾಸಾಯನಿಕ ಪದರು ಶಿಲೆ ಅಂತ ಹೇಳ್ತಾ ಇದ್ದೇವೆ. ಹೆಂಗೆ ಉಗಮ ಆಗಬಹುದು ಅಂತಂದ್ರೆ ಪ್ರೊಸೆಸ್ ಸಿಂಪಲ್ ಆಗಿದೆ. ಈಗ ಲೈಮ್ ಸ್ಟೋನ್ ಅಂತ ನಾವು ಕನ್ಸಿಡರ್ ಮಾಡಿವಿ ಅಂದ್ರೆ ಸುಣ್ಣದ ಕಲ್ಲದ ಒಳಗೆ ಏನಿರುತ್ತೆ, ಕ್ಯಾಲ್ಸಿಯಮದ ಕಣಗಳಿರುತ್ತೆ. ಓಕೆ, ಸೊ ಈಗ ಅಸ್ಯೂಮ್ ಮಾಡ್ಕೊಳ್ಳ ಒಂದು ಭಾಗದ ಒಳಗೆ ಶಿಲೆ ಇದೆ ಅಥವಾ ಮಣ್ಣು ಇದೆ ಅಂತ ತಗೊಳ್ಳ. ಓಕೆ, ಈ ಮಣ್ಣು ರಚನೆದ ಒಳಗೆ ಮಳೆ ನೀರು ಬಿದ್ದಾಗ ಏನಾಗತ್ತೆ, ಈ ಮಳೆ ನೀರಲ್ಲಿ ಕರಗೋ ಅಂತ ಲವಣಗಳ ಕರಗಿ ಕೊಚ್ಕೊಂಡು ಹೋಗುತ್ತೆ. ಓಕೆ, ಯಾವಾಗ ಲವಣಗಳ ನೀರಲ್ಲಿ ಕರಗತ್ತಲ್ಲ, ಅದಕ್ಕೆ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ ಕೆಮಿಸ್ಟ್ರಿ ಒಳಗೆ, ದ್ರಾವಣೀಕರಣ ಅಂತ ಕರೀತಾರೆ. ಈ ದ್ರಾವಣೀಕರಣ ಕ್ರಿಯೆ ಏನಿದೆ ಇದು ರಾಸಾಯನಿಕ ಕ್ರಿಯೆ, ಇದು ಇಟ್ಸ್ ಎ ಕೆಮಿಕಲ್ ಆಕ್ಟಿವಿಟಿ. ಇಂಗ್ಲಿಷದೊಳಗೆ ಇದಕ್ಕೆ ಸೊಲ್ಯೂಷನ್ ಅಂತ ಕರೀತಾರೆ. ಸೊಲ್ಯೂಷನ್ ಫಾರ್ಮ್ ಆಗೋದು ಕೆಮಿಕಲ್ ಆಕ್ಟಿವಿಟಿ. ಈಗ ಸಕ್ಕರೆ ನೀರು ಒಳಗೆ ಹಾಕ್ತಿದ್ದೇನೆ ಅಂದ್ರೆ ಸಕ್ಕರೆ ತನ್ನ ರಾಸಾಯನಿಕ ಅಂಶಗಳನ್ನ ನೀರಿಗೆ ಬಿಟ್ಟು ಕೊಡ್ತಾ ಇದೆ ಅನ್ನಂಗಾಯ್ತು. ಸೊ ಅದು ಚೇಂಜಸ್ ಆಗ್ತಾ ಇದೆ ಅಂತಂದ್ರೆ, ನೀರಲ್ಲಿ ಕರಗ್ತಾ ಇದೆ ಅಂತಂದ್ರೆ ಸೊಲ್ಯೂಟೆಡ್ ವಾಟರ್ ಏನಿದೆ ಒಂದು ತಗ್ಗಾದ ಭಾಗದ ಒಳಗೆ ಬಂದು ಸಂಚಯನ ಆಗ್ತಿದೆ ಅಂತ ತಗೊಳ್ಳ. ಈ ಭಾಗದೊಳಗೆ ನೀರು ಬಂದು ಸಂಚಯನ ಆಗ್ತಿದೆ. ಓಕೆ, ಸಂಚಯನ ಆಗುವಂತ ನೀರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದ್ರೊಳಗೆ ಕ್ಯಾಲ್ಸಿಯಂದ ಕಣಗಳನ್ನೇ ಇದಾವೆ ಅಥವಾ ಪೊಟ್ಯಾಷಿಯಂದ ಕಣಗಳನ್ನೇ ಇದಾವೆ ಅಂತ ತಗೊಳ್ಳ. ನೀರದೊಳಗೆ ಸಂಚಯನ ಆಯ್ತು, ಒಂದು ಕೆರೆ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳ. ಓಕೆ, ಈ ಕೆರೆದ ಮೇಲೆ
ಸೂರ್ಯನ ಕಿರಣಗಳು ಬಿದ್ದು ಅಂತಂದ್ರೆ ಏನಾಗತ್ತೆ, ನೀರು ಆವಿ ಆಗತ್ತೆ. ಅದಕ್ಕೆ ವರ್ಡ್ ಹಂಗೆ ಇದೆ, ನೀರಾವಿ ಅಂತ ಅನ್ನೋದಕ್ಕೂ ಅದೇ ವಾಟರ್ ವೇಪರ್ ಅಂತ ಅನ್ನೋದು. ಓನ್ಲಿ ವಾಟರ್ ಇವಾಪರೇಟ್ಸ್ ಲಿವಿಂಗ್ ಬಿಹೈಂಡ್ ದ ಸಾಲ್ಟ್ ಪಾರ್ಟಿಕಲ್ಸ್ ಇನ್ ದ ಲೇಕ್ ಇಟ್ ಸೆಲ್ಫ್. ಲವಣಗಳ ಆವಿ ಆಗಲ್ಲ, ನೀರ್ ಆವಿ ಅಷ್ಟೇ ಆಗತ್ತೆ. ಮತ್ತೀಗ ಪೊಟ್ಯಾಷಿಯಂ ಎಲ್ಲಿ ಹೋಗ್ಬೇಕಿನ್ನು, ಅದೇ ನೀರಲ್ಲೇ ಉಳ್ಕೋತ್ ಹೋಗುತ್ತಂದ್ರೆ ಆ ಮಣ್ಣಲ್ಲೇ ಅದು ಅಕ್ಯುಮುಲೇಟ್ ಆಕೋತ್ ಹೊಂಟಿದೆ. ಯಾಕಂದ್ರೆ ನೀರು ಹರಿಯೋ ನೀರು ಪೊಟ್ಯಾಷಿಯಂದ ಕಣಗಳನ್ನ ಅಷ್ಟೇ ತಂದಿಲ್ಲ, ಅದ್ರ ಜೊತೆ ಮಣ್ಣಿನ ಕಣಗಳನ್ನು ತಂದಿದೆ. ಈಗ ಆ ಮಣ್ಣಿನ ಕಣದೊಳಗೆ ಏನಾಗ್ತಿದೆ, ಪೊಟ್ಯಾಷಿಯಂ ಕಣಗಳನ್ನು ಸಂಚಯನ ಹಾಕೋತ್ ಹೋಗ್ತಾ ಇದೆ ಅನ್ನಂಗಾಯ್ತು. ಅದೇ ರೀತಿ ಕ್ಯಾಲ್ಸಿಯಂ ಸಂಚಯನ ಹಾಕೋತಾನೆ ಹೊಂಟಿದ್ದಾನೆ ಇತ್ತಂತಂದ್ರೆ ಲಾಂಗ್ ಟರ್ಮ್ ಒಳಗೆ ನಾವು ನೋಡಿದೆ ಅಂದ್ರೆ ನೀರು ಆವಿ ಹಾಕೋತ್ ಹೋಗ್ತಿರುತ್ತೆ. ಇಲ್ಲಿ ಕೆರೆ ತಳಭಾಗದ ಒಳಗೆ ಅದು ನಾವು ನೋಡಿದೆ ಅಂತಂದ್ರೆ ಸುಣ್ಣ ಅಂಶ ಇರುವಂತದ್ದು, ಅಂದ್ರೆ ಕ್ಯಾಲ್ಸಿಯಂದಿಂದ ಅಂಶ ಇರುವಂತ ಮಣ್ಣು ಡಿಪಾಸಿಟ್ ಹಾಕೋತಾನೆ ಬಂದಿರುತ್ತೆ. ಕೋರ್ಸ್ ಆಫ್ ಟೈಮ್ ಒಳಗೆ ಸೆಡಿಮೆಂಟರಿ ರಾಕ್ ಜನರೇಟ್ ಆಗಿದೆ. ಬಟ್ ಅದ್ರೊಳಗೆ ಏನಿದೆ, ಕ್ಯಾಲ್ಸಿಯಂದ ಕಣಗಳು ಹೆಚ್ಚಿದಾವೆ. ಅದನ್ನ ನಾವೇನಂತ ಕರಿತಿದ್ದೇನೆ, ಲೈಮ್ ಸ್ಟೋನ್ ಅಂತ ಕರಿತಿದ್ದೇವೆ. ದಟ್ಸ್ ವಾಟ್ ದ ಥಿಂಗ್. ಕೆಮಿಕಲ್ ಆಕ್ಟಿವಿಟಿ ಇದೆ ಇಲ್ಲಿ. There is an activity involved over here, is a chemical reaction is taking place. What is that chemical reaction? Solution is getting formed over here. ರಾಸಾಯನಿಕ ಕ್ರಿಯೆಯಿಂದಾಗಿನೇ ಆ ಶಿಲೆ ಹುಟ್ಟಬೇಕು. ಈಗ ನೀರಿಗೆ ಅದು ಕರಗಿಸೋ ಅಂತ ಸಾಮರ್ಥ್ಯ ಇರಲಿಲ್ಲ ಅಂದ್ರೆ ಈ ಶಿಲೆ ಹುಟ್ಟತಿರ್ಲಿಲ್ಲ ಅನ್ನಂಗಾಯ್ತು, isn't it? ಸೊ ಆ ರಾಸಾಯನಿಕ ಕ್ರಿಯೆಯಿಂದಾಗಿನೇ ಅದು ಶಿಲೆ ಹುಟ್ಟಬೇಕಂತಂದ್ರೆ that's the way we are mentioning that limestone or rock salt, these kind of the things, the possibly formed by the same activity. That's nothing but the solution formation. Shall I move further? Understanding the thing. Okay. ಪದರ ಶಿಲೆಗಳಲ್ಲಿ ಮೂರನೇದ್ದು ಬಯಾಲಜಿಕಲ್ ಸೆಡಿಮೆಂಟರಿ ರಾಕ್. ಜೀವಾವಶೇಷಗಳಿಂದಾದ ಪದರುಶಿಲೆ. ಜೀವಾವಶೇಷಗಳಿಂದಾದ ಪದರುಶಿಲೆ. ಆ ಎರಡು ಪದ ಇದೆ, ಎರಡನ್ನು ಸೇರಿಸಿ ಬರೆದಿದ್ದಾನೆ. ಜೀವಿಯ ಅವಶೇಷದಿಂದಾದ ಪದರುಶಿಲೆ ಅದು ಬರಿಬೇಕಾದ್ರೆ ಜೀವಾವಶೇಷ ಅಂತ ಬರೆದಿದ್ದಾರೆ. ಬಯಾಲಜಿಕಲ್ ಸೆಡಿಮೆಂಟರಿ ರಾಕ್ ಹೆಸರೇ ಹೇಳ್ತಾ ಇದೆ, ಜೀವಿಗಳದ ಪ್ರಭಾವ ಬರಬೇಕು, ಭೌತಿಕ ಅಲ್ಲ, ರಾಸಾಯನಿಕ ಅಲ್ಲ, ಜೀವಿಗಳದ ಪ್ರಭಾವ ಬರಬೇಕು. ಓಕೆ, ಸೊ ಇದ್ರ ಒಳಗೆ ಎರಡು ವಿಧ, ಡೈರೆಕ್ಟ್ ಆಗಿ ಬರೆಸ್ತೇನೆ, ಈಗ ಗೊತ್ತಾಗುತ್ತೆ. ಸಾಫ್ಟ್ ಟು ಟೈಪ್ಸ್. ಒಂದು ಇಂಗಾಲಾದಿತ್ಯ ಪದರುಶಿಲೆ, ಕಾರ್ಬೋನೇಷಿಯಸ್. ಕಾರ್ಬೋನೇಷಿಯಸ್ ಇಂಗಾಲಾದಿತ್ಯ ಪದರುಶಿಲೆ. ಎರಡನೇದ್ದು ಚೂರ್ಣಾದಿತ್ಯ ಪದರುಶಿಲೆ, ಕ್ಯಾಲ್ಕ್ಯಾರಿಯಸ್. ಚೂರ್ಣಾದಿತ್ಯ ಪದರುಶಿಲೆ, ಕ್ಯಾಲ್ಕ್ಯಾರಿಯಸ್. ಓಕೆ, ಕಾಂಪ್ಲಿಕೇಶನ್ ಏನೂ ಇಲ್ಲ, ಹೆಸರು ಒಳಗನೆ ಎಕ್ಸ್ಪ್ಲನೇಷನ್ ಇದೆ. ಕಾರ್ಬನ್ದ ಕಂಟೆಂಟ್ ಇಂದ ಹುಟ್ಟಿತ್ತಂದ್ರೆ ಕಾರ್ಬೋನೇಷಿಯಸ್, ಇಂಗಾಲದ ಅಂಶದಿಂದ ಹುಟ್ಟಿದ್ದು ಇಂಗಾಲಾದಿತ್ಯ, ಕ್ಯಾಲ್ಸಿಯಮದ ಅಂಶದಿಂದ ಹುಟ್ಟಿದ್ದು ಚೂರ್ಣಾದಿತ್ಯ ಅಂತ ಹೇಳ್ತೇವೆ. ಮೀನ್ಸ್ ಇಟ್ ಈಸ್ ಫಾರ್ಮ್ಡ್ ಬೈ ದಿ ಕಾರ್ಬನ್ ಅಂಡ್ ಇಟ್ ಈಸ್ ಫಾರ್ಮ್ಡ್ ಬೈ ದಿ ಕ್ಯಾಲ್ಸಿಯಂ. ಕ್ಯಾಲ್ಸಿಯಮದ ಕಣಗಳಿಂದ ಹುಟ್ಟಿರುವಂತದ್ದು, ಇಂಗಾಲದ ಕಣಗಳಿಂದ ಹುಟ್ಟಿರುವಂತದ್ದು. ಎಕ್ಸಾಂಪಲ್ ಕೊಡ್ತೇನೆ, ಗೊತ್ತಾಗತ್ತೆ ಅನ್ಕೊಳ್ತೇನೆ. ಇಂಗಾಲಾದಿತ್ಯ ಪದರುಶಿಲೆಗೆ ಉದಾಹರಣೆ ಕಲ್ಲಿದ್ದಲು, ಕೋಲ್. ಚೂರ್ಣಾದಿತ್ಯ ಪದರುಶಿಲೆಗೆ ಉದಾಹರಣೆ ಕೋರಲ್ಸ್, ಹವಳಗಳು. ಇವನ್ ಕಾಂಚ್ ಶೆಲ್ನು ಕ್ಯಾಲ್ಕ್ಯಾರಿಯಸ್ ಸೆಡಿಮೆಂಟರಿ ರಾಕಣೆ, ಅದು ಶಂಕು. ಓಕೆ, ಐಲ್ ಗಿವ್ ದ ಕ್ಲಾರಿಫಿಕೇಶನ್. ಹೈಡ್ರೋಸ್ಪಿಯರ್ ಟಾಪಿಕ್ ಒಳಗೆ ಕೋರಲ್ ಬಗ್ಗೆ ಒಂದು ಚಾಪ್ಟರ್ ಇದೆ. ಸೊ ಈ ಪಾರ್ಟ್ ಅಲ್ಲಿ ಅದನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಓಕೆ, ಈ ರೈಟ್ ಮೂಮೆಂಟ್ ಈ ಕ್ಲಾಸ್ ಒಳಗೆ ಇದ್ರದ್ದು ರಿಲೇಟೆಡ್ ಮೆನ್ಷನ್ ಮಾಡ್ತೇನೆ. ಅಂದ್ರೆ ಸಿಂಪಲ್ ಇದೆ, ಪ್ರೊಸೆಸ್ ಸಿಂಪಲ್ ಇದೆ ಆಕ್ಚುಲಿ, ಬಟ್ ಅದು ಹೆಂಗೆ ಜನರೇಟ್ ಆಗುತ್ತೆ ಅನ್ನೋದು ಒಂದು ಹೇಳ್ಬೋದು. ಇಲ್ಲೇ ನೀವು ಕಚ್ಚಾ ತೈಲನೂ ಇಲ್ಲೇ ಬರಿಬಹುದು ಆಕ್ಚುಲಿ. ಓಕೆ, ಸೊ ಈ ಆಕ್ಟಿವಿಟಿಯಲ್ಲಿ ನೋಡಿ ಒತ್ತಿಕೊಳ್ಳಿ, ಸಿಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೆಚ್ಚಿಗೆ ಏನು ಕಾಂಪ್ಲಿಕೇಶನ್ ಮಾಡೋದು ಅವಶ್ಯಕತೆನೂ ಇಲ್ಲ. ಒಂದು ಬೆಟ್ಟ ಗುಡ್ಡ ಇದೆ ಅಂತ ತಗೊಳ್ಳ, ಇದ್ರ ಮೇಲೆ ಮರ ಗಿಡಗಳ ಬೆಳೆದಿದ್ದು ಅಂತನ್ನು ಕನ್ಸಿಡರ್ ಮಾಡ್ಕೊಳ್ಳ. ಮೀನ್ಸ್ ಡೆನ್ಸ್ ಫಾರೆಸ್ಟ್ ಜನರೇಟ್ ಹಾಕೊಂಡ್ ಬಂದಿದೆ ಅಂತ ತಗೊಳ್ಳ. ಓಕೆ, ಈ ಡೆನ್ಸ್ ಫಾರೆಸ್ಟ್ ಜನರೇಟ್ ಆಗಿರುವಂತ ರಚನೆಯಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ
ಭೂಕುಸಿತ ಆಯ್ತಂದ್ರೆ ಈ ಶಿಲೆ ಈ ಮರಗಳದು ಏನಿದಾವಲ್ಲ ಈ ಮರಗಳ ಪಾಸಿಬ್ಲಿ ಮಣ್ಣಲ್ಲೇ ಹುದುಗಿ ಹೋಗಬಹುದು. ಆಮ್ ಐ ರೈಟ್? ಎಸ್ ಆರ್ ನೋ? ಆರ್ ಎಲ್ಸ್ ದ ಪಾಸಿಬಿಲಿಟಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಡೆನ್ಸ್ ಫಾರೆಸ್ಟ್ ಐತೆ, ಆ ಫಾರೆಸ್ಟ್ ಒಳಗೆ ಒಂದು ನದಿ ನೀರು ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ. ಈ ನದಿದ ಎರಡು ದಡಗಳಲ್ಲಿ ಅರಣ್ಯ ಪ್ರದೇಶ ಇದೆ. ಯಾವುದೋ ಒಂದು ಕಾರಣಗಳಲ್ಲಿ ಫಾಲ್ಟ್ ಲೈನ್ಸ್ ಅಂತ ಹೇಳ್ತಾರೆ, ಆಕ್ಚುಲಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಗೊತ್ತಾಗುತ್ತೆ. ಸ್ತರಭಂಗಗಳು ಜನರೇಟ್ ಆಗಿ ಕೆಲವು ಸತಿ ಏನಾಗುತ್ತೆ, ನದಿ ಹರಿಯೋ ದಿಕ್ಕು ಬದಲಾವಣೆ ಆಗುತ್ತೆ. ದ ರಿವರ್ಸ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್. ಓಕೆ, ಅದಕ್ಕೆ ಟೆಕ್ನಿಕಲ್ ಆಗಿ ಟೆಕ್ಟಾನಿಸಮ್ ಅಂತ ಕರೀತಾರೆ. ಟೆಕ್ಟಾನಿಸಮ್ ಆಕ್ಟಿವಿಟಿಯಿಂದ ಫಾಲ್ಟ್ ಲೈನ್ಸ್ ಗಳು ಜನರೇಟ್ ಆಗುತ್ತೆ, ಅವಾಗ ನದಿಗಳ ದಿಕ್ಕು ಬದಲಾವಣೆ ಆಗುವಂತ ಸಂಭವನೀಯತೆ ಬಂದಿರುತ್ತೆ. ಈಗೇನಾಗಿದೆ ನೋಡಿ, ಅರಣ್ಯ ಪ್ರದೇಶ ಇದೆ, ಮೊದಲಲ್ಲಿ ನದಿ ನೀರು ಅದು ಇಲ್ಲ, ಬಟ್ ಆಲ್ ಆಫ್ ಎ ಸಡನ್ ಈಗ ನದಿ ನೀರು ಹರ್ಕೊಂಡ್ ಬರಕ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಬಟ್ ಜಸ್ಟ್ ನದಿ ನೀರು ಬರಲ್ಲ, ಅದ್ರ ಜೊತೆ ಏನ್ ಮಾಡುತ್ತೆ, ಮಣ್ಣಿನ ಕಣಗಳನ್ನ ತಗೊಂಡ್ಬರ್ತಿರುತ್ತೆ. ನಿರಂತರವಾಗಿ ಮಣ್ಣಿನ ಕಣಗಳನ್ನ ತಂದು ಸಂಚಯನ ಮಾಡ್ತಾ ಮಾಡ್ತಾ ಏನ್ ಮಾಡುತ್ತೆ, ಒಂದು ಹಂತದ ಒಳಗೆ ಆ ಫಾರೆಸ್ಟ್ ಅನ್ನ ಸಂಪೂರ್ಣವಾಗಿ ಸಬ್ಮರ್ಜ್ ಮಾಡಿ ತೆಗೆದ್ಬಿಡುತ್ತೆ. ಯಾಕಂದ್ರೆ ಪದರ ಸಂಚಯನ ಆದಂಗ ಒತ್ತಡ ಬೀಳ್ತಿರುತ್ತೆ, ಭೂಮಿ ಕುಸಿತಿರುತ್ತೆ, ಮತ್ತೆ ಒಂದು ಮಣ್ಣಿನ ಪದರ ಸಂಚಯನ ಆಗುತ್ತೆ, ಮತ್ತೆ ನಿಧಾನವಾಗಿ ಭೂಮಿ ಕುಸಿತಾ ಹೋಗ್ತಿರುತ್ತೆ. ನಿರಂತರವಾಗಿ ಹಿಂಗೆ ಹಾಕೋತ ಆ ಅರಣ್ಯ ಪ್ರದೇಶ ಏನಾಗುತ್ತೆ, ಮಣ್ಣಲ್ಲಿ ಹುದ್ದು ಹೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಏನಿದೆ ಅಂತಂದ್ರೆ ಪ್ರೊಸೆಸ್, ಆ ಮರದ ರೆಂಬೆ ಕೊಂಬೆಗಳು ಡಿಕಾಂಪೋಸ್ ಆಗ್ಬೇಕಾದ್ರೆ ಓಕೆ ಅದಕ್ಕೆ ಆಕ್ಸಿಜನ್ ಪ್ರಭಾವ ಇರ್ಬೇಕು, ಅಥವಾ ದಹನ ಕ್ರಿಯೆ ಆಗ್ಬೇಕಾದ್ರೂ ಆಕ್ಸಿಜನ್ ಇರ್ಲೇಬೇಕಲ್ಲ. ಎಸ್ ಆರ್ ನೋ? ಫಾರ್ ದ ಬರ್ನಿಂಗ್ ಪ್ರೊಸೆಸ್ ಫೈರ್ ಟೇಕ್ ಪ್ಲೇಸ್ ಆಗಬೇಕಂತಂದ್ರೆ ಅದು ಆಮ್ಲಜನಕ ಇರ್ಲಿಲ್ಲ ಅಂತಂದ್ರೆ ದಹನ ಕ್ರಿಯೆ ಆಗೋದೇ ಇಲ್ಲ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಈ ಮರದ ರೆಂಬೆ ಕೊಂಬೆಗಳು ಏನಾಗ್ತಿದಾವೆ, ಹುದುಗಿ ಹೋಗಿದಾವೆ. ಹುದುಗಿ ಹೋಗ್ತಾ ಇದೆ ಅಂತಂದ್ರೆ ಸಬ್ಮರ್ಜ್ ಆಗ್ತಿದೆ ಅಂತಂದ್ರೆ ಆಲ್ ದ ಮೋಸ್ಟ್ ಬರೀಡ್ ಡೌನ್ ಆಗ್ತಿದೆ ಅಂತಂದ್ರೆ ಮೇಲೆ ಮಣ್ಣಿನ ಪದರ ಸಂಚಯನ ಆಯ್ತಂದ್ರೆ ಆಕ್ಸಿಜನ್ ಕಾಂಟ್ಯಾಕ್ಟ್ ಮಿಸ್ ಆಗಿಬಿಡತ್ತೆ ಇಲ್ಲಿ. ಎಸ್ ಆರ್ ನೋ? ಸೊ ಅದೇನಾಗತ್ತೆ, ಸಂಪೂರ್ಣವಾಗಿ ದಹನ ಕ್ರಿಯೆ ಒಳಗೆ ಹೋಗಿ ಆ ಮರದ ರೆಂಬೆ ಕೊಂಬೆಗಳು ಡಿಕಾಂಪೋಸ್ ಆಗಿ ಕಂಪ್ಲೀಟ್ ಆಗಿ ಡಿಕೆ ಆಗಿ ಹೋಗೋದು ಪಾಸಿಬಿಲಿಟಿ ಆಗಲ್ಲ, ಯಾಕಂದ್ರೆ ಆಮ್ಲಜನಕದ ಸಂಪರ್ಕ ಏನಾಗಿದೆ, ತಪ್ಪಿದೆ. ಸೊ ಅದು ಮರದ ರೆಂಬೆ ಕೊಂಬೆ ಅದು ಅಂತ ನಾವು ಕನ್ಸಿಡರ್ ಮಾಡಿವಿ ಅಂದ್ರೆ ಅದು ಎದರಿಂದ ಜನರೇಟ್ ಆಗ್ತಿದೆ, ಮರದ ಪ್ರೊಸೆಸ್ ಏನಿದೆ, ಫೋಟೋಸಿಂಥಸಿಸ್ ಪ್ರೊಸೆಸ್ ಇದೆ. ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದಾಗನೇ ಮರಗಳದು ತಮ್ಮ ಆಹಾರ ಸಂಸ್ಕರಣೆ ಮಾಡ್ಕೊಳ್ಳುತ್ತೆ, ಎಷ್ಟು ಬೇಕೋ ಬಳಸ್ಕೊಳ್ಳುತ್ತೆ, ಉಳಿದಿರೋದೇನ್ ಮಾಡುತ್ತೆ, ಟ್ರಂಕ್ಸ್ ಒಳಗೆ ಅದು ಸ್ಟೋರ್ ಹಾಕೋತ್ ಹೋಗ್ತಿರುತ್ತೆ. ದಟ್ಸ್ ವಾಟ್ ದ ಥಿಂಗ್ ಇಟ್ ಈಸ್. ಸೊ ಅದು ಅಲ್ಟಿಮೇಟ್ಲಿ ಏನಿದೆ ಅಂತಂದ್ರೆ ಇದೇ ಜನರೇಟ್ ಆಗ್ತಿದೆಯಲ್ಲ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ. ಎಸ್ ಆರ್ ನೋ? ಸಿ ಸ್ಕೂಲ್ ಡೇಸ್ ಒಳಗೆ ಕಲ್ತಿದ್ರಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ನೀರು ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ರಿಲೀಸ್ ಆಗುತ್ತಂತ ಓದಿದ್ರಲ್ಲ. ಓಕೆ, ಈ ಕಾರ್ಬೋಹೈಡ್ರೇಟ್ ಜನರೇಟ್ ಆಗ್ತಿದೆ ಅಂತಂದ್ರೆ ಇದ್ರ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಎಸ್ ಆರ್ ನೋ? ಓಕೆ, ಈಗ ಆಮ್ಲಜನಕದ ಸಂಪರ್ಕ ತಪ್ಪಿದಾಗ ಇದು ಮರದ ರೆಂಬೆ ಇದಕ್ಕಿದ್ದಂಗೆ ಎದಕ್ಕೆ ಉಳಿಯೋ ಪಾಸಿಬಿಲಿಟಿ ಇಲ್ಲ, ಇದ್ರೊಳಗೆ ಆಲ್ರೆಡಿ ಸರ್ಟನ್ ಅಮೌಂಟ್ ಆಕ್ಸಿಜನ್ ಇದೆ ಅಲ್ಲಿ. ಅದು ಎಷ್ಟು ಆಕ್ಸಿಜನ್ ಪ್ರಮಾಣ ಇದೆ ಅಷ್ಟನ್ನ ಬಳಸ್ಕೊಳ್ಳುತ್ತೆ, ಉಳಿದಿದ್ದ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇದ್ದಕ್ಕಿದ್ದಂಗೆ ಉಳಿದು ಬಿಡುತ್ತೆ. ಆ ಕಾರ್ಬನ್ ಹೈಡ್ರೋಜನ್ ನಿರಂತರವಾಗಿ ಹಂಗೆ ಉಳ್ಕೋತ ಹೋಗಿ ಏನಾಗುತ್ತೆ, ಲಾಂಗ್ ಟರ್ಮ್ ಒಳಗೆ ಇದೇ ಕೋಲ್ ಆಗಿ ಚೇಂಜ್ ಹಾಕೊಂಡು ಹೋಗಿರುತ್ತೆ. ನೀವು ಯಾರಾದ್ರೂ ಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ದಿಂದ ಅದು ಇದ್ರತ್ತಂದ್ರೆ ಪೆಟ್ರೋಲಿಯಂ ಡೀಸೆಲ್ಸ್ ಗಳಿಗದು ಏನಂತ ಕರಿತೀರ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀರಿ. ವಾಟ್ ಇಸ್ ದ ಟರ್ಮ್ ಐ ಮೆನ್ಷನಿಂಗ್? ಕಾರ್ಬನ್ ಅಂಡ್ ದ ಹೈಡ್ರೋಜನ್. ಆಕ್ಸಿಜನ್ ಯೂಸ್ ಆಗಿ ಹೋಗಿದೆ, ಉಳಿದಿರೋದು ಏನಿನ್ನು ಕಾರ್ಬನ್ ಮತ್ತೆ ಹೈಡ್ರೋಜನ್. ದಟ್ಸ್ ವಾಟ್ ದ ಥಿಂಗ್ ಹೌ ಇಟ್ ಈಸ್. ಸೊ ಇಟ್ ಇಸ್ ನಥಿಂಗ್ ಬಟ್ ದ partially decomposed material of what? The living organism, that is nothing but the trees. ಮರಗಳದು ಏನಾಗ್ತಿದ್ದಾವೆ, ಸಂಪೂರ್ಣವಾಗಿ ದಹನ ಕ್ರಿಯೆಯಾಗಿ ಹೋಗ್ತಾ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ದಟ್ಸ್ ದ ವೇ ಇನ್ ರಿಯಾಲಿಟಿ ಇಟ್ ಇಸ್ ಗೆಟಿಂಗ್ ಕ್ರಿಯೇಟೆಡ್. ಬಟ್ ಇದು ಜನರೇಟ್ ಆಗ್ಬೇಕಂತಂದ್ರೆ ಹಲವಾರು ದಶಲಕ್ಷ ವರ್ಷಗಳು ಹೋಗ್ಬೇಕು. ಐ ಡೋಂಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಇಟ್ ಹ್ಯಾಸ್ ಟು ಬಿ ಇನ್ ಟರ್ಮ್ಸ್ ಆಫ್ ಮಿಲಿಯನ್ಸ್ ಆಫ್ ಇಯರ್ಸ್. ಈಗ ನಮಗೇನು ಭೂಮಿ ಮೇಲೆ ಕಚ್ಚಾ ತೈಲ ಇದೆ ನೋಡಿ, ರೈಟ್ ಮೂವ್ಮೆಂಟ್ ಒಳಗೆ ಏನು ಇದೆಯಲ್ಲ, ಇದು ಯಾವಾಗ ಜನರೇಟ್ ಆಗಿರಬಹುದಂತಂದ್ರೆ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ 45 ದಶಲಕ್ಷ ವರ್ಷಗಳಿಂದ ಹುಟ್ಟಿದೆ ಅದು. ಇಟ್ಸ್ ನಾಟ್ 1 year or 2 year, 45 million years ಅಂತ ಹೇಳ್ತಾರೆ. ಅವಾಗ ಹುಟ್ಟಿರುವಂತದ್ದು ಕಚ್ಚಾ ತೈಲ. ಎಷ್ಟು ಫಾಸ್ಟ್ ಆಗಿ ಬಳಸಿದೀವಿ ಅಂತಂದ್ರೆ ನೇಚರ್ ಒಳಗೆ 45 ದಶಲಕ್ಷ ವರ್ಷದ ಒಳಗಿರುವಂತ ಕ್ರಿಯೆಯನ್ನು ನಾವು ಮನುಷ್ಯರದ ಸಾಧನೆ ಅಂತಂದ್ರೆ ವರ್ಲ್ಡ್ ಒಳಗೆ ಮೇಜರ್ ಕ್ರೂಡ್ ಆಯಿಲ್ ಯೂಸೇಜ್ ಸ್ಟಾರ್ಟ್ ಆಗಿದ್ದು 1960s ಇಂದ. ಮೊದಲು ಹಿಸ್ಟ್ರಿ ಒಳಗೆ ಏನಿದೆ, ಇರಾನ್ ಹ್ಯಾಡ್ ದ ಕ್ರೂಡ್ ಆಯಿಲ್ ಮೇಜರ್ಲಿ. ಲಿಟ್ರಲಿ ಸೌದಿ ಅರೇಬಿಯಾದ ಒಂದೊಂದು ಮೂಲೆ ಹುಡುಕಿ ತೆಗೆದ್ರು ಕಚ್ಚಾ ತೈಲ ಇದೆ ಇಲ್ಲೋ ಅಂತ ಹೇಳಿ ವಿತ್ ದ ಹೆಲ್ಪ್ ಆಫ್ ಅಮೆರಿಕನ್ಸ್. ಅಂಡ್ ಫ್ರಮ್ 1960s ಆನ್ವರ್ಡ್ಸ್
ಸೌದಿ ಅರೇಬಿಯಾ ಸ್ಟಾರ್ಟೆಡ್ ಗ್ರೋಯಿಂಗ್ ಬೇಸ್ಡ್ ಆನ್ ದ ಕ್ರೂಡ್ ಆಯಿಲ್. ಓಕೆ, ಸೊ ಈ ಕೇಸದೊಳಗೆ ನೋಡಿದ್ರೆ ತಿಳ್ಕೊಳ್ಳಿ, 1960ರಿಂದ ಹಿಡಿದು ಅಂತಂದ್ರೆ ಒಂದು 60-65 ವರ್ಷದ ಇತಿಹಾಸ ಇದೆ ಕಚ್ಚಾ ತೈಲ ಅತಿಯಾಗಿ ಬಳಕೆ ಮಾಡಿದ್ದು. ಇದೇ ರೀತಿ ಕಚ್ಚಾ ತೈಲನ್ನ ಬಳಸ್ಕೋತ ಹೋದಿವತ್ತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಮುಂದಿನ ಒಂದು 35 ವರ್ಷದೊಳಗೆ ಪ್ರಪಂಚದೊಳಗಿರೋ ಎಲ್ಲಾ ಕಚ್ಚಾ ತೈಲ ಖಾಲಿ ಆಗತ್ತೆ, ಆಲ್ ದ ಕ್ರೂಡ್ ಆಯಿಲ್. ಅಂದ್ರೆ ರಫ್ ಆಗಿ 45 ಲಕ್ಷ ದಶಲಕ್ಷ ವರ್ಷದ ಒಳಗೆ ಹುಟ್ಟಿರುವಂತಹ ಕಚ್ಚಾ ತೈಲನ್ನ 100 ವರ್ಷ ಒಳಗೆ ಖಾಲಿ ಮಾಡಿಬಿಟ್ವಿ ನಾವು. ಜಸ್ಟ್ 100 years ಆಲ್ ಟುಗೆದರ್. ಆಲ್ರೆಡಿ 65 ವರ್ಷ ಬಳಸಿದ್ದೇವೆ, ಇನ್ನು ಪಾಸಿಬ್ಲಿ ಒಂದು 30-35 ವರ್ಷ. ಅದು ಕಂಡೀಷನ್ ಏನಿದೆ ಅಂತಂದ್ರೆ ಇವತ್ತು ಎಷ್ಟು ಬಳಸ್ತಾ ಇದೀವಲ್ಲ ಕಚ್ಚಾ ತೈಲ ಪ್ರಪಂಚದಲ್ಲಿ ಅಷ್ಟೇ ಬಳಸಿದ್ವಿ ಅಂದ್ರೆ 35 ವರ್ಷ. ಬಟ್ ಆಕ್ಚುಲಿ ಏನಿದೆ, ಇಯರ್ ಬೈ ಇಯರ್ ಕ್ರೂಡ್ ಆಯಿಲ್ ಕನ್ಸಂಪ್ಷನ್ ಏನಿದೆ ಹೆಚ್ಚಾಕೋತ ಹೋಗ್ತಿದೆ. ಅಂದ್ರೆ 35 ವರ್ಷ ಕಚ್ಚಾ ತೈಲ ಬರಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ದಟ್ಸ್ ದ ಆಕ್ಚುಲಿ ರಿಯಾಲಿಟಿ ಹೌ ಇಟ್ ಗೋಸ್. ಬಟ್ ಅದು ಸಿಗೋದು ಎಲ್ಲಿರ್ಬೇಕು, ಸೆಡಿಮೆಂಟರಿ ರಾಕ್ಸ್ ಒಳಗೆ ಸಿಗ್ಬೇಕು. ಕಚ್ಚಾ ತೈಲ ಅಂತಂದ್ರೆ ಕಚ್ಚಾ ತೈಲ ಎಲ್ಲಿ ಸಿಗುತ್ತೆ, ಹೆಚ್ಚಾಗಿ ನಾವು ನೋಡಿವಿ ಅಂದ್ರೆ ಸಮುದ್ರದ ತಳಭಾಗದೊಳಗೆ ಹುಟ್ಟಬೇಕು. ಏನಾಗಬಹುದು ಅಲ್ಲಿ ಪ್ರೊಸೆಸ್ ಸಿಂಪಲ್ ಸೇಮನೇ ಇದೆ. ನದಿ ಇದೆ, ಮಣ್ಣನ್ನ ಸಂಚಯನ ಮಾಡಿದೆ ಪದರ, ಇದ್ರೊಳಗಿರೋ ಜಲಚರಗಳಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೀನುಗಳಾಗಿರ್ಬೋದು, ಇವು ಸತ್ತು ಬಿದ್ದ ಮೇಲೆ ಏನಾಗತ್ತೆ, ಕೆಳಗೆ ಬಂದು ಡಿಪಾಸಿಟ್ ಆಗತ್ತೆ. ಅಥವಾ ನದಿ ಬರಬೇಕಾದ್ರೆ ಹರಿದು ಬರ್ಬೇಕಾದ್ರೆ ಮರಗಳದ್ದು ವಸ್ತುಗಳನ್ನ ಅದನ್ನು ತಂದಿರ್ಬೋದು, ಕೊಳೆಯುವಂತ ಎಲೆಗಳನ್ನ ಅದನ್ನು ತಗೊಂಡ್ಬಂದಿರ್ಬೋದು ತನ್ನ ಜೊತೆ. ಅದು ಬಂದು ಡಿಪಾಸಿಟ್ ಆಗಿದೆ ಅಂತ ತಗೊಳ್ಳ. ಈಗ ಮತ್ತೆ ಮಣ್ಣಿನ ಪದರ ಬಂದು ಸಂಚಯನ ಆಗತ್ತಂದ್ರೆ ಏನಾಯ್ತು, ಇದು ವಸ್ತು ರಾಶಿ ಏನಾಯ್ತು, ಟ್ರ್ಯಾಪ್ ಆಯ್ತು, ಆನ್ಎರೋಬಿಕ್ ರೆಸ್ಪಿರೇಷನ್ ಒಳಗೆ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಆಮ್ಲಜನಕದ ಸಂಪರ್ಕ ಏನಾಗ್ತಿದೆ, ತಪ್ತಿದೆ. ಇಲ್ಲಿ ಒಂದು ಮಣ್ಣದ ಪದರ್ ಬಂದ್ ಸಂಚಯನ ಆಯ್ತಂದ್ರೆ ಒಳಗೆ ಅರ್ಧ ಮುರ್ಧ ಕೊಳ್ತಿರುವಂತ ವಸ್ತು ರಾಶಿ ಏನಿರುತ್ತಲ್ಲ ಹಂಗೆ ಉಳಿಯಕ್ಕ ಹೋಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಕ್ಕೆ ಅದು ಪಾಸಿಬಿಲಿಟಿನೇ ಇಲ್ಲ. ಅದನ್ನೇ ಲಕ್ಷ ವರ್ಷಗಳ ಒಳಗೆ ಇಮ್ಯಾಜಿನ್ ಮಾಡ್ಕೊಳ್ಳುವಾಗ ಓಕೆ ಪಾರ್ಷಿಯಲ್ ಆಗಿ ಡಿಕಂಪೋಸ್ ಆಗಿ ಏನಾಗುತ್ತೆ, ಕ್ರೂಡ್ ಆಯಿಲ್ ಆಗಿ ಜನರೇಟ್ ಆಗಿರುತ್ತೆ. ದಟ್ಸ್ ವಾಟ್ ದ ಕಚ್ಚಾ ತೈಲ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ದಟ್ಸ್ ದ ಆಕ್ಚುಲಿ ವೇ ಹೌ ಇಟ್ ಈಸ್ ಗೆಟಿಂಗ್ ಕ್ರಿಯೇಟೆಡ್. ಓಕೆ, ಅದನ್ನೇ ಕ್ರೂಡ್ ಆಯಿಲ್ ಅಂತ ಅನ್ನೋದು ಅದೇ. ನಾವು ಅದಕ್ಕೆ ಯಾವಾಗಿದ್ರು ನೀವು ಕ್ರೂಡ್ ಆಯಿಲ್ ನಾವು ನೋಡಿದಿರ್ತಂದ್ರೆ ಸಮುದ್ರದ ತಳಭಾಗದ ಒಳಗೆ, ಅದು ಕಂಡಾವರಣ ಪ್ರದೇಶ ಅಂತ ಬರುತ್ತೆ ಟೆಕ್ನಿಕಲ್ ಆಗಿ, ಅಲ್ಲೇ ಇರುತ್ತೆ. ಟೆಕ್ಟಾನಿಸಮ್ ಒಳಗೆ ಏನಾಗುತ್ತೆ, ಕೆಲವು ಸತಿ ಸಮುದ್ರದ ತಳಭಾಗ ಮೇಲಕ್ಕೆ ಏರಿರುತ್ತೆ, ಅವಾಗ ನೆಲದ ಮೇಲೂ ಸಿಗುವಂತ ಪಾಸಿಬಿಲಿಟಿನೂ ಬರುತ್ತೆ. ಈಗ ಸೌದಿ ಅರೇಬಿಯಾ ಸರ್ ಎಲ್ಲಿ ಸಮುದ್ರ ಒಳಗಿದೆ, ಅದು ನೆಲದ ಮೇಲೇನೆ ಇದೆ. ಬಟ್ ಲಾಂಗ್ ಬ್ಯಾಕ್ ಅಂತ ನಾನು ನೋಡಿದೆ ಅಂತಂದ್ರೆ 40-50 ದಶಲಕ್ಷ ವರ್ಷದ ಹಿಂದೆ ಇತಿಹಾಸದೊಳಗೆ ನೋಡಿ ಅಂದ್ರೆ ಅದು ಸಮುದ್ರದ ತಳಭಾಗದ ಒಳಗೂ ಇತ್ತನೆ ಅದು. ಸೊ ಅಲ್ಲಿ ಅದು ಫಾರ್ಮ್ ಆಗಿದೆ. ಆಮೇಲೆ ಟೆಕ್ಟಾನಿಕ್ ಆಕ್ಟಿವಿಟಿ ಒಳಗೆ ಸಮುದ್ರದ ಮಟ್ಟಕ್ಕಿಂತ ನೀರುಕ್ಕಿಂತ ಆ ಭೂಭಾಗ ಏನಾಗಿದೆ ಮೇಲೇರಿದೆ. ಇವತ್ತು ನೆಲದ ಮೇಲೂ ಕಚ್ಚಾ ತೈಲ ಸಿಗ್ಬಹುದು. ಬಟ್ ಅದು ಫಾರ್ಮ್ ಆಗೋ ಪ್ರೋಸೆಸ್ ಮಾತ್ರ ಇದೆ, ಬಿಟ್ಟು ಬೇರೆ ದಾರಿನೇ ಇಲ್ಲ ಅದಕ್ಕೆ ಆ ಫಾರ್ಮ್ ಆಗ್ಬೇಕಾದ್ರೆ. ಗೆಟಿಂಗ್ ದ ಥಿಂಗ್? ಇದೇನಂತ ಹೇಳ್ತಿದ್ದೇವೆ, ಜೀವಾವಶೇಷದಿಂದಾದ ಪದರುಶಿಲೆ. ಇದ್ರೊಳಗೆ ಯಾವುದರಿಂದ ಜನರೇಟ್ ಆಗ್ತಿದೆ, ಇದು ಕಾರ್ಬನ್ದಿಂದ ಜನರೇಟ್ ಹಾಕೊಂಡು ಹೋಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೇಮ್ ವೇ ಶಾರ್ಟ್ ಆಗಿ ಮೆನ್ಷನ್ ಮಾಡ್ತೇನೆ, ಚೂರ್ಣಾದಿತ್ಯ ಪದರುಶಿಲೆ ಅಂತಂದ್ರೆ ಸಮುದ್ರದ ನೀರದ ಒಳಗೆ ಕ್ಯಾಲ್ಸಿಯಮದ ಕಣಗಳು ಇರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೇವೆ. ಓಕೆ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕೆಲವು ಜೀವಿಗಳು ಬಳಸಿಕೊಂಡು ತಮ್ಮ ಸುತ್ತ ಕವಚವನ್ನ ನಿರ್ಮಾಣ ಮಾಡ್ಕೊಳ್ಳುತ್ತೆ. ಓಕೆ, ದೇ ಬಿಲ್ಡ್ಸ್ ದ ಶೆಲ್ ಅರೌಂಡ್ ದೆಮ್ಸೆಲ್ಫ್ ಅಂತ ಹೇಳ್ತಾರೆ. ಈಗ ಶಂಖ ಹುಳ ಆ ಶಂಖನ್ನ ತಾನು ನಿರ್ಮಾಣ ಮಾಡುತ್ತೆ. ಮುತ್ತು ಅಂತ ನೀವು ಕನ್ಸಿಡರ್ ಮಾಡ್ತೀರಿ ನೋಡಿ, ಪರ್ಲ್ ಅದೇನು ಬಾಯಿ ಹುಟ್ಟಿದಿಂದನೇ ಅದಕ್ಕೆ ಬಂದಿರಲ್ಲ, ಆ ಮುತ್ತು ಅನ್ನೋದು ಹುಟ್ಟಿಸುತ್ತೆ. ಮುತ್ತು ಸಾಮಾನ್ಯವಾಗಿ ಯಾವ ಬಣ್ಣದ ಒಳಗಿರುತ್ತೆ, ಬಿಳಿ ಬಣ್ಣದ ಹತ್ತಿರವಾಗಿರುತ್ತೆ. ಎದಕ್ಕೆ ಬಿಳಿ ಬಣ್ಣ, ಕ್ಯಾಲ್ಸಿಯಂದಿಂದ ಆಗಿರುತ್ತೆ ಅದು. ಓಕೆ, ಆ ಕ್ಯಾಲ್ಸಿಯಂ ಎಲ್ಲಿಂದ ಬರ್ತಿದೆ, ಸಮುದ್ರದ ನೀರು ಒಳಗಿದೆ. ಬಟ್ ಆ ಜೀವಿ ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಸೀಕ್ರೀಟ್ ಮಾಡಿ ತನ್ನ ಸುತ್ತ ಕವಚವನ್ನ ನಿರ್ಮಾಣ ಮಾಡ್ಕೋತ ಹೋಗ್ತಿರುತ್ತೆ. ಈ ಜೀವಿ ಸೂಕ್ಷ್ಮಾಣು ಜೀವಿ ಇರುತ್ತೆ, ಅದಕ್ಕೆ ಹವಳದ ಕ್ರಿಮಿಗಳಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಕೋರಲ್ ಪಾಲಿಪ್. ಈ ಕೋರಲ್ ಪಾಲಿಪ್ ಏನ್ ಮಾಡುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ತಗೊಂಡು ತನ್ನ ಸುತ್ತ ಕವಚ ನಿರ್ಮಾಣ ಮಾಡ್ಕೋತ ಹೋಗ್ತಿರುತ್ತೆ. ಬಟ್ ಇದು ಸೂಕ್ಷ್ಮಾಣು ಜೀವಿ ಸತ್ತ ಮೇಲೆ ಏನಾಗುತ್ತೆ, ಸಮುದ್ರದ ತಳಭಾಗದ ಒಳಗೆ ಬಂದು ಸಂಚಯನ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ ಆಗಿ. ಈ ರೀತಿ ನಿರಂತರವಾಗಿ ಹಿಂಗ್ ಸಂಚಯನ ಹಾಕೋತಾನೆ ಹೋಗಿತ್ತಂತಂದ್ರೆ ಲಾಂಗ್ ಟರ್ಮ್ ಒಳಗೆ ನೋಡಿದಂದ್ರೆ ಇಲ್ಲಿ ಆ ಶಿಲೆ ಹುಟ್ಟಿರುತ್ತೆ. ಅದಕ್ಕೆ ನಾವು ಹವಳಗಳಂತ ಹೇಳ್ತೇವೆ, ಕೋರಲ್ಸ್. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಇಲ್ಲಿ ಏನಿದೆ, ಕ್ಯಾಲ್ಸಿಯಮದ ಅಂಶ ಇದೆ. ಜೀವಿ ಯಾವ್ದಿದೆ, ಕೋರಲ್ ಪಾಲಿಪ್ ಇದೆ. ಎರಡು ಸೇರ್ತಾ ಇದೆ, ಜೀವಿಯಿಂದ ಆಗ್ತಿದೆ, ಕ್ಯಾಲ್ಸಿಯಂದಿಂದ ಆಗ್ತಿದೆ. ಅದಕ್ಕೆ ಚೂರ್ಣಾದಿತ್ಯ ಪದರಶಿಲೆ ಅಂದ್ರೆ ಕ್ಯಾಲ್ಕ್ಯಾರಿಯಸ್ ಅಂತ ಹೇಳ್ತಿದ್ದಾರೆ. ಬಟ್ ಕ್ಯಾಲ್ಕ್ಯಾರಿಯಸ್ ಬಯಾಲಜಿಕಲ್ ಸೆಡಿಮೆಂಟರಿ ರಾಕ್ ಇದೆ, ಜೀವಿಯಿಂದ ಕ್ಯಾಲ್ಸಿಯಂ ಇಂದ ಆಗಿರುವಂಥದ್ದು. ಇಸ್ ಇಟ್ ಕ್ಲಿಯರ್ ಆಲ್ ಆಫ್ ಯು? ಓಕೆ, ಲೆಟ್ಸ್ ನಾಟ್ ಕಾಂಪ್ಲಿಕೇಟ್ ದ ಥಿಂಗ್. ದ ಥಿಂಗ್ ಇಟ್ ಈಸ್ ವೆರಿ ಸಿಂಪಲ್. ಶಿಲೆಗಳದ್ದು ಒಳಗೆ ಏನ್ ಹೇಳಿದೆ, 3 ಇದೆ ಅಂತ ಹೇಳಿದೆ. ಒಂದು ಇಗ್ನಿಯಸ್ ರಾಕ್. ಓಕೆ, ಇದರ ಒಳಗೆ 2 ವಿಧ ಇದೆ ಅಂತ ಹೇಳಿದ್ದೆ. ಒಂದು ಎಕ್ಸ್ಟ್ರೂಸಿವ್, ಇನ್ನೊಂದು ಇಂಟ್ರೂಸಿವ್.
ಇಂಟ್ರೂಸಿವ್ ಲೊಕೇಶನ್ ಅಂದ್ಮೇಲೆ ಎರಡಿದೆ ಅಂತ ಹೇಳಿದೆ, ಹೈಪಾಬಿಸಲ್ ಇನ್ನೊಂದು ಪ್ಲೂಟಾನಿಕ್. ಓಕೆ, ಅದಾದ್ಮೇಲೆ ಏನ್ ಹೇಳಿದೆ, ಸೆಡಿಮೆಂಟರಿ ರಾಕ್ ಹೇಳಿದೆ. ಅದ್ರೊಳಗೆ 3 ಇದಾವ ಅಂತ ಹೇಳಿದೆ, ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಫಿಸಿಕಲ್ ಸೆಡಿಮೆಂಟರಿ ರಾಕ್ ಒಳಗೆ 2 ಅಂತ ಹೇಳಿದೆ, ಒಂದು ಎರೆನೇಷಿಯಸ್, ಇನ್ನೊಂದು ಎರ್ಜಿಲೇಷಿಯಸ್. ಓಕೆ, ಕೆಮಿಕಲ್ ಸೆಡಿಮೆಂಟರಿ ರಾಕ್ ಒಳಗೆ ಸಬ್ ಟೈಪ್ ಮೆನ್ಷನ್ ಮಾಡಿಲ್ಲ, ಬಟ್ ಬಯಾಲಜಿಕಲ್ ಸೆಡಿಮೆಂಟರಿ ರಾಕ್ ಒಳಗೆ 2 ಇದಾವ ಅಂತ ಹೇಳಿದೆ ಮತ್ತೆ. ಓಕೆ, ಯಾವುದು, ಕಾರ್ಬೋನೇಷಿಯಸ್, ಕ್ಯಾಲ್ಕ್ಯಾರಿಯಸ್. ಓಕೆ, ಇವೆರಡು ಶಿಲೆ ಮುಗಿದ್ವು. ಇನ್ನು ಮೂರನೇದು ಯಾವ್ದಿದೆ ನಮ್ಮದು ಓವರ್ ಆಗಿರೋದು, ಮೆಟಾಮಾರ್ಫಿಕ್. ಗಿವ್ ದ ಹೆಡ್ಡಿಂಗ್. ರೂಪಾಂತರ ಶಿಲೆಗಳು ಮೂರನೇದು ಪ್ರಮುಖ ಶಿಲೆ. ರೂಪಾಂತರ ಶಿಲೆಗಳು. ಫಸ್ಟ್ ಪಾಯಿಂಟ್, ರೂಪಾಂತರ ಶಿಲೆಗಳು ಮೆಟಾಮಾರ್ಫಿಸ್ ಎಂಬ ಕ್ರಿಯೆಯಿಂದ ಉಗಮವಾಗುವವು. ಮೆಟಾಮಾರ್ಫಿಸ್ ಎಂಬ ಕ್ರಿಯೆಯಿಂದ ಉಗಮವಾಗುವವು. ಮೆಟಾಮಾರ್ಫಿಕ್ ರಾಕ್ಸ್ ಆರ್ ಫಾರ್ಮ್ಡ್ ಬೈ ದಿ ಪ್ರೊಸೆಸ್ ಆಫ್ metamorphic rocks are formed by the process of metamorphosis. Metamorphosis. ಮೆಟಾಮಾರ್ಫಿಸ್ ಅನ್ನೋದು ಫಿಸಿಕ್ಸ್ ಒಳಗಿರುವಂತ ಒಂದು ಏನಂತೀವಿ ಕ್ರಿಯೆ ಅಂತ ಹೇಳ್ಬೋದು. ಓಕೆ, ಸೊ ಒನ್ ಆಕ್ಟಿವಿಟಿ ಏನಂತಂದ್ರೆ, ಯಾವುದೇ ಒಂದು ವಸ್ತುವಿಗೆ ಅತಿಯಾದ ಉಷ್ಣತೆ ಮತ್ತು ಅತಿಯಾದ ಒತ್ತಡ ಹಾಕಿದ್ವಿ ಅಂತಂದ್ರೆ ಅದು ತನ್ನ ಹಳೆಯ ಲಕ್ಷಣಗಳನ್ನ ಕಳ್ಕೊಂಡು ಹೊಸ ಲಕ್ಷಣಗಳನ್ನ ಪಡೆಯುತ್ತೆ. ಓಕೆ, ಟು ಎನಿ ಆಬ್ಜೆಕ್ಟ್ ಅಪ್ಲೈ ದ ಹೈಯರ್ ಟೆಂಪರೇಚರ್ ಅಂಡ್ ಹೈಯರ್ ಪ್ರೆಷರ್, ಇಟ್ ಲೂಸಸ್ ಇಟ್ಸ್ ಅರ್ಲಿಯರ್ ಕ್ಯಾರೆಕ್ಟರ್ ಅಂಡ್ ಗೇನ್ಸ್ ದ ನ್ಯೂ ಕ್ಯಾರೆಕ್ಟರ್ ಅಂತಾನೆ ಹೇಳ್ತಾರೆ. ಓಕೆ, ವೆನ್ ಇಟ್ ಇಸ್ ಗೇನಿಂಗ್ ಎ ನ್ಯೂ ಕ್ಯಾರೆಕ್ಟರ್, ದ ನ್ಯೂಲಿ ಒರಿಜಿನೇಟೆಡ್ ರಾಕ್ ದಟ್ ವುಡ್ ಬಿ ಕಾಲ್ಡ್ ಆಸ್ ಎ ಮೆಟಾಮಾರ್ಫಿಕ್ ರಾಕ್. ಓಕೆ, ಯಾವ ರೀತಿ ಆಗ್ಬಹುದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ರೊಸೆಸ್ ಏನಾಗ್ಬಹುದು ಅಂತಂದ್ರೆ, ಅದು ಈ ಮೂಮೆಂಟ್ ಈ ಕ್ಲಾಸ್ ಒಳಗೆ ಅದ್ರದ್ದು ಎಕ್ಸ್ಪ್ಲನೇಷನ್ ಸಿಗಲ್ಲ, ಬಟ್ ಜಸ್ಟ್ ಇಮ್ಯಾಜಿನ್ ದ ಕಂಡೀಷನ್. ಭೂಮಿಯ ಮೇಲೆ ಇರುವಂತ ಒಂದು ಶಿಲೆ ಇದೆ ಅಂತ ತಗೊಳ್ಳ, ಅಗ್ನಿಶಿಲೆ ಇರ್ಬೋದು ಅಥವಾ ಪದರಶಿಲೆ ಇರ್ಬೋದು. ಓಕೆ, ಈ ಅಗ್ನಿಶಿಲೆ ಅಥವಾ ಪದರಶಿಲೆ ಇಮ್ಯಾಜಿನ್ ಮಾಡ್ಕೊಳ್ಳೋ ಆ ಟೆಕ್ಟಾನಿಕ್ ಆಕ್ಟಿವಿಟಿ ಅಂತ ಅನ್ನೋದ್ರ ಜೊತೆಯಿಂದಾಗೆ ಭೂಮಿಯ ಆಳದ ಒಳಗೆ ಹುದುಗಿ ಹೋಗಿದೆ ಅಂತ ತಗೊಳ್ಳ. ಇಟ್ ಇಸ್ ಬರೀಡ್ ಡೀಪ್ ಅಂಡರ್ ದ ಅರ್ತ್. ಓಕೆ, ಅತಿ ಆಳದೊಳಗೆ ಹುದುಗಿ ಹೋಗಿದ್ದೇನೆ ಅಂತಂದ್ರೆ ಒಂದು ಫಸ್ಟ್ ಕಂಡೀಷನ್ ಏನಾಗುತ್ತೆ, ಮೇಲ್ಮೈಯಲ್ಲಿದ್ದಾಗ ಉಷ್ಣತೆ ಕಡಿಮೆ ಇತ್ತು, ಇಲ್ಲಿ ಒಳಗೆ ಹೋದಾಗ ಏನಾಗುತ್ತೆ, ಅದ್ರದ್ದು ಉಷ್ಣತೆ ಹೆಚ್ಚಾಗತ್ತೆ. ಉಷ್ಣತೆ ಹೆಚ್ಚಾಗತ್ತಂದ್ರೆ ಲಿಟ್ರಲಿ ಈ ಶಿಲೆ ಏನಾಗತ್ತೆ, ಕರಗುತ್ತೆ. ಓಕೆ, ಕರಗೋದ್ರ ಜೊತೆಗೆ ಏನಾಗತ್ತೆ, ಒತ್ತಡನು ಹೆಚ್ಚಿದೆ. ಒತ್ತಡ ಹೆಚ್ಚಿದೆ ಅಂತಂದ್ರೆ ಎಲ್ಲಾ ಭಾಗದಿಂದ ಈ ಶಿಲೆದ ಮೇಲೆ ಒತ್ತಡ ಹೇರ್ಕೋತ ಹೋಗ್ತಿದೆ ಅಂತಂದ್ರೆ ನಿಧಾನವಾಗಿ ಈ ಶಿಲೆ ಮತ್ತೆ ಸಾಂದ್ರೀಕರಿಸಲ್ಪಡಕ್ ಸ್ಟಾರ್ಟ್ ಆಗಿ ದೀರ್ಘಾವಧಿಯಲ್ಲಿ ಶಾಖವನ್ನ ಕಳ್ಕೊಂಡು ಮತ್ತೆ ಇನ್ನೊಂದು ಶಿಲೆಯಾಗಿ ಹುಟ್ಟಿರುತ್ತೆ. ಇಟ್ ಮೆಲ್ಟ್ಸ್ ಫಸ್ಟ್. ಓಕೆ, and due to the pressure the grains are coming closer and closer to each other and binds together, and that bounded rock in a course of time we are calling it as metamorphic rock. ಇಲ್ಲಿ ಏನೇನಾಯ್ತು, ಟೆಂಪರೇಚರ್ನು ಅಪ್ಲೈ ಆಯ್ತು, ಪ್ರೆಷರ್ನು ಅಪ್ಲೈ ಆಯ್ತು. ನಾನು ವರ್ಡ್ ಏನು ಯೂಸ್ ಮಾಡಿದ್ದೆ, ಯಾವುದೇ ಒಂದು ವಸ್ತುವಿಗೆ ಅತಿಯಾದ ಉಷ್ಣತೆ ಮತ್ತು ಅತಿಯಾದ ಒತ್ತಡ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದೆ, ತನ್ನ ಹಳೆಯ ಲಕ್ಷಣಗಳನ್ನ ಕಳ್ಕೊಳ್ಳುತ್ತೆ, ಹೊಸ ಲಕ್ಷಣಗಳನ್ನ ಪಡೆಯುತ್ತೆ ಅಂತ ಹೇಳಿದ್ದೆ. ಏನೇನ್ ಚೇಂಜಸ್ ಆಗ್ಬಹುದು, ಇದ್ರದ್ದು ಗಾತ್ರ ಅಂದ್ರೆ ಸೈಜ್ ಅಂತ ಏನ್ ಹೇಳ್ತೇವೆ ಇದು ಚೇಂಜ್ ಆಗಿರುತ್ತಲ್ಲ. ಆಮ್ ಐ ರೈಟ್ ಆರ್ ರಾಂಗ್? ಓಕೆ, ಈ ಶಿಲೆದ ಒಳಗೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಇದೆ ಅಂತ ಹಿಡ್ಕೊಂಡಿದ್ದೆ. ಆ ಶಿಲೆ ಕರಗಿದಾಗ ಏನಾಗುತ್ತೆ, ಎಲ್ಲಾ ಕ್ರಿಸ್ಟಲ್ಸ್ಗಳು ಸಪರೇಟ್ ಆಗುತ್ತೆ ಅನ್ನಂಗ ಆಯ್ತಲ್ಲ. ಅದು ಮತ್ತೆ ರೀಫ್ಯೂಸ್ ಆಗ್ಬೇಕಂದ್ರೆ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಮತ್ತೆ ಚೇಂಜ್ ಆಯ್ತು. ಈ ಶಿಲೆದ ಸಾಂದ್ರತೆಯಲ್ಲಿ ಬದಲಾವಣೆ ಆಗುತ್ತೆ. ಎಸ್ ಆರ್ ನೋ? ಇದು ಎಲ್ಲಾ ಪ್ರೊಸೆಸ್ ಒಳಗೆ ಮೂಲ ಶಿಲೆಗೆ ಮತ್ತೆ ಈ ಶಿಲೆ ಕಂಪೇರ್ ಮಾಡಿ ಅಂದ್ರೆ ಆಲ್ ದ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಅಪ್. ಕನ್ನಡದ ಒಳಗ ಪದನೇ ಎಲ್ಲಾನು ಹೇಳ್ತಾ ಇದೆ, ರೂಪಾಂತರ ರೂಪದಲ್ಲಿ ಬದಲಾವಣೆ ಆಗ್ತಾ ಇದೆ ಆ ಶಿಲೆಗೆ. ಆ ಬದಲಾವಣೆ ಆಗಿಂದಿಂದನೇ ಆ ಶಿಲೆ ಹುಟ್ಟುತ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಎದಕ್ಕೆ ಬದಲಾವಣೆ ಆಗ್ತಿದೆ, ಉಷ್ಣತೆ ಮತ್ತು ಒತ್ತಡ ಇರ್ಬೋದು.
ಇವು ಎರಡೂ ಇರಬಹುದು, ಎರಡರಲ್ಲಿ ಒಂದು ಇರಬಹುದು. ವೆರಿ ಇಂಟ್ರೆಸ್ಟಿಂಗ್. ಈಗ ಆಲ್ರೆಡಿ ಒಂದು ಶಿಲೆ ಇದೆ, ಇದಕ್ಕೆ ಹತ್ತಿರವಾಗಿ ಶಿಲಾಪಾಕ ಬಂದಿತ್ತ ತಿಳ್ಕೊಳ್ಳಿ. ಜ್ವಾಲಾಮುಖಿಯಲ್ಲಿರುವಂತ ವಸ್ತು ರಾಶಿ ಶಿಲಾಪಾಕ ಬಂದಿತ್ತಂದ್ರೆ ಆ ಶಿಲಾಪಾಕದಲ್ಲಿರುವಂತ ಶಾಖ ಇದಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ. ಮತ್ತೆ ಆ ಶಿಲೆ ತನ್ನ ಹಳೆ ಲಕ್ಷಣಗಳನ್ನ ಕಳ್ಕೊಂಡು ಮತ್ತೆ ಹೊಸ ಲಕ್ಷಣಗಳನ್ನ ಮತ್ತೊಮ್ಮೆ ಪಡಿಬಹುದು. ಅದು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್. ಈಗ ಜಸ್ಟ್ ಟೆಂಪರೇಚರ್ ಒಂದೇ ಇನ್ಫ್ಲೂಯೆನ್ಸ್ ಮಾಡ್ತಾ ಇರಬಹುದು, ಎರಡೂ ಮಾಡ್ಲೇಬೇಕಂತಲ್ಲ. ಎರಡೂ ಮಾಡಿತ್ತಂದ್ರೆ ಶಿಲೆ ಪರ್ಫೆಕ್ಟ್ ಆಗಿ ಮೆಟಾಮಾರ್ಫಿಕ್ ಪ್ರೋಸೆಸ್ ಒಳಗೆ ಜನರೇಟ್ ಆಗುತ್ತಂತಾನು ಹೇಳ್ತೇವೆ. ಬಟ್ ಎರಡರಲ್ಲಿ ಒಂದರದ್ದು ಇನ್ಫ್ಲೂಯೆನ್ಸ್ ಇತ್ತಂದ್ರೂ ಅದು ಮತ್ತೆ ಶಿಲೆ ತನ್ನ ಲಕ್ಷಣಗಳಲ್ಲಿ ಬದಲಾವಣೆ ಹೊಂದಬಹುದು ಅಂತಾನೆ ಹೇಳ್ತೇವೆ. ಈ ರೀತಿ ಹುಟ್ಟಿರೋ ಶಿಲೆ ಏನಿದಾವೆ ರೂಪಾಂತರ ಶಿಲೆಗಳು. ಅಂಡರ್ಸ್ಟ್ಯಾಂಡಿಂಗ್. ಲೈಮ್ ಸ್ಟೋನ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಸುಣ್ಣದ ಕಲ್ಲು, ಎಸ್ ಆರ್ ನೋ? ಸುಣ್ಣದ ಕಲ್ಲು ಪದರ್ ಶಿಲೆ, ಅಗ್ರೀಡ್? ಆ ಪದರ್ ಶಿಲೆನೆ ಸುಣ್ಣದ ಕಲ್ಲನ್ನೇ ರೂಪಾಂತರ ಕ್ರಿಯೆ ಒಳಗೆ ಹೋಯ್ತಂದ್ರೆ ಅಮೃತ ಶಿಲೆಯಾಗಿ ಬದಲಾವಣೆ ಆಗುತ್ತೆ. ದಟ್ ಚೇಂಜಸ್ ಇನ್ ಟು ದ ಫಾರ್ಮ್ ಆಫ್ ಮಾರ್ಬಲ್. ಮಾರ್ಬಲ್ ಈಸ್ ಮೆಟಾಮಾರ್ಫಿಕ್ ರಾಕ್ ಬಟ್ ಫಾರ್ಮ್ಡ್ ಬೈ ವಾಟ್? ಲೈಮ್ ಸ್ಟೋನ್. ಅದೊಂದು ಶೈನ್. ಕೋಲ್, ಕಲ್ಲಿದ್ದಲ್ಲ. ಕಲ್ಲಿದ್ದಲ್ಲಿ ಏನಿತ್ತು? ಯಾವ ಶಿಲೆ? ಪದರ್ ಶಿಲೆ ಇತ್ತು. ಕಲ್ಲಿದ್ದಲ್ಲ ರೂಪಾಂತರ ಕ್ರಿಯೆ ಒಳಗೆ ಹೋಯ್ತಂದ್ರೆ ಗ್ರಾಫೈಟ್ ಆಗಿ ಬದಲಾವಣೆ ಆಗುತ್ತೆ. ಗ್ರಾಫೈಟ್ ಇಸ್ ಮೆಟಾಮಾರ್ಫಿಕ್ ರಾಕ್. ಇದೇ ಗ್ರಾಫೈಟ್ ಫರ್ದರ್ ಮೋರ್ ಮೆಟಾಮಾರ್ಫಿಸ್ ಒಳಗೆ ಹೋಯ್ತಂದ್ರೆ ಅಟ್ ದ ಎಂಡ್ ಫೈನಲ್ ಸ್ಟೇಜ್ ಒಳಗಂತ ನಾವು ನೋಡುವ ಅಂದ್ರೆ ದಟ್ ಇಸ್ ದ ಹಾರ್ಡೆಸ್ಟ್ ಮಟೀರಿಯಲ್ ಓವರ್ ದ ಅರ್ತ್ ಸರ್ಫೇಸ್ ಅಂತ ಹೇಳ್ತೇವೆ. ಡೈಮಂಡ್ ಆಗಿ ಚೇಂಜ್ ಆಗುತ್ತೆ. ಡೈಮಂಡ್ ಇಸ್ ಲಿಟ್ರಲಿ ಅ ಸ್ಟೋನ್, ಒಂದು ಶಿಲೆ ಅದು. ಓಕೆ, ನೀವು ಲಿಟ್ರಲ್ ನಾನು ನಿಮ್ಗೆ ಹೇಳೋದು ಅಂತಂದ್ರೆ ನೀವು ಈ ಮೂವಿ ನೋಡಿರ್ಬೋದು ಅನ್ಕೊಳ್ತೇನೆ. ಬ್ಲಡ್ ಡೈಮಂಡ್ ಅಂತ ಒಂದು ಮೂವಿ ಇದೆ. ಓಕೆ, ಆ ಮೂವಿ ಒಳಗೆ ನೋಡಿದಾಗ ಲೈಕ್ ಇಂಟ್ರೆಸ್ಟಿಂಗ್ಲಿ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳ, ನಿಮಗೆ ರಾ ಡೈಮಂಡ್ ನಿಮ್ ಕೈಯಾಗ ಕೊಟ್ಟ ನಿಮ್ಗೆ ಅದು ವಜ್ರ ಗೊತ್ತು ಆಗಲ್ಲ, ಹಂಗಿರುತ್ತದು. ಜಸ್ಟ್ ಒಂದು ಶಿಲೆಗತೆ ಕಾಣುತ್ತೆ ಲಿಟ್ರಲಿ. ಅದನ್ನು ಪಾಲಿಶ್ ಮಾಡಿದಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಮೋರ್ ದ ಪಾಲಿಶಿಂಗ್ ಆಫ್ ದಿ ಡೈಮಂಡ್ ಮೋರ್ ದ ವ್ಯಾಲ್ಯೂ ಇಟ್ ಸ್ಟಾರ್ಟ್ಸ್ ಗೆಟಿಂಗ್. ಯಾಕಂದ್ರೆ ಡೈಮಂಡ್ ವ್ಯಾಲ್ಯೂ ಯಾವಾಗೇನು ಸ್ಪಾರ್ಕಲ್ ಆಗ್ಬೇಕದು. ಸ್ಪಾರ್ಕಲ್ ಆಗ್ಬೇಕಾದ್ರೆ ಡೈಮಂಡ್ ಅನ್ನ ಶಾರ್ಪ್ ಎಡ್ಜಸ್ ಒಳಗೆ ಕಟ್ ಮಾಡ್ಲೇಬೇಕು. ಸೊ ಒಳಗೆ ಹೋಗಿರುವಂತ ರೈಟ್ ಮಲ್ಟಿಪಲ್ ಟೈಮ್ಸ್ ಒಳಗೆ ಅಲ್ಲೇ ರಿಫ್ಲೆಕ್ಟ್ ಹಾಕೋತ್ ಹೊರಗೆ ಬರ್ಬೇಕಾದ್ರೆ ಮ್ಯಾಗ್ನಿಫೈ ಆಗ್ಬೇಕು, ಅದಕ್ಕೆ ಹೊಳೆಯುತ್ತೆ. ಬಟ್ ರಾ ಡೈಮಂಡ್ ಇತ್ತಂದ್ರೆ ಅದು ಯಾವುದೇ ರೀತಿಯ ಬೆಳಕದ ವಕ್ರೀಭವನ ಅದು ಹಿಂಗೇನು ಮಾಡೋದಕ್ಕೆ ಅದಕ್ಕೆ ಪಾಸಿಬಿಲಿಟಿ ಆಗೋದೇ ಇಲ್ಲ ಅದಕ್ಕೆ. ಸೊ ಇಟ್ ಲಿಟ್ರಲಿ ಲುಕ್ಸ್ ಲೈಕ್ ಅ ಸ್ಟೋನ್. ಆ ಮೂವಿ ಒಳಗೆ ತಗೊಂಡಿದ್ದಾರೆ. ಅವನಿಗೆ ಗಣಿಗಾರಿಕೆ ಮಾಡ್ಬೇಕಾದ್ರೆ ಒಂದು ವಜ್ರದ ದೊಡ್ಡದು ವಜ್ರ ಸಿಗುತ್ತೆ. ನೋಡಿದ್ರೆ ಅನ್ಸುತ್ತೆ ನಿಮ್ಗೆ ಗೊತ್ತಾಗತ್ತೆ ಅದು ಒಂದು ಕಲ್ಲು ಗತೆ ಇದೆ, ಬಿಳಿ ಬಣ್ಣದ ಕಲ್ಲು ಗತೆ ಇರುತ್ತೆ ಲಿಟ್ರಲಿ. ರಾ ಡೈಮಂಡ್, ದಟ್ಸ್ ದ ವೇ ಇಟ್ ಇಸ್. ಇಟ್ ಇಸ್ ಮೆಟಾಮಾರ್ಫಿಕ್ ರಾಕ್. ಆದ್ರೆ ಡೈಮಂಡ್ ಹುಟ್ಟಬೇಕಾದ್ರೆ ಅತಿಯಾದ ಉಷ್ಣತೆ ಬೇಕು, ಅತಿಯಾದ ಒತ್ತಡ ಬೇಕು. ಅಷ್ಟು ಅತಿಯಾದ ಉಷ್ಣತೆ ಒತ್ತಡ ಭೂಮಿಯ ಮೇಲ್ಮೈ ಹತ್ತಿರವಾಗಿ ಅದು ಸಿಗಲ್ಲ. ಅದಕ್ಕೆ ಡೈಮಂಡ್ ಯಾವಾಗಿದ್ರು ಜನರೇಟ್ ಆಗೋದು ಭೂಮಿಯ ಅತಿ ಆಳದ ಒಳಗೆ. ಅದಕ್ಕೆ ವಜ್ರದ ನಿಕ್ಷೇಪಗಳು ಕಡಿಮೆ ಇರುತ್ತೆ. ದೇ ಆರ್ ವೆರಿ ರೇರ್ಲಿ ಫೌಂಡ್ ಓವರ್ ದ ಅರ್ತ್ ಸರ್ಫೇಸ್ ಅಂತ ಹೇಳ್ತಾರೆ. ಸೊ ದೇ ಆರ್ ಅಟ್ ಗ್ರೇಟರ್ ಡೆಪ್ಸ್ ಒಳಗೆ ಅಷ್ಟೇ ಜನರೇಟ್ ಆಗೋ ಪಾಸಿಬಿಲಿಟಿ. ಮೇಲ್ಮೈಯಲ್ಲಿ ಅಷ್ಟು ಉಷ್ಣತೆನೂ ಇರಲ್ಲ, ಅಷ್ಟು ಒತ್ತಡನೂ ಇರಲ್ಲ. ಅದಕ್ಕೆ ಈಗ ಸೈಂಟಿಸ್ಟ್ಗಳು ಹೇಳ್ತಾರೆ ದೇ ಕ್ಯಾನ್ ಕ್ರಿಯೇಟ್ ದ ಡೈಮಂಡ್ಸ್ ಇನ್ ಲ್ಯಾಬ್ರೋಟರಿ ಅಂತಾರೆ. ಬಿಕಾಸ್ ದೇ ನೋ ದ ಪ್ರೋಸೆಸ್. ಅಪ್ಲೈ ದ ಹೈಯರ್ ಟೆಂಪರೇಚರ್ ಅಂಡ್ ಹೈಯರ್ ಪ್ರೆಷರ್. ಉಷ್ಣತೆನ ಹೆಚ್ಚು ಅಪ್ಲೈ ಮಾಡಿ, ಒತ್ತಡನ ಹೆಚ್ಚು ಅಪ್ಲೈ ಮಾಡ್ಕೊತ ಹೋಗಿ ಕಾರ್ಬನ್ ಕಂಟೆಂಟ್ ಇತ್ತಂದ್ರೆ ಅದನ್ನ ಡೈಮಂಡ್ ಆಗಿ ಚೇಂಜ್ ಮಾಡ್ಬೋದು ಅಂತಾರೆ. ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಆಲ್ರೆಡಿ ಡಿಕ್ಲೇರ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಡೈಮಂಡ್ ಆರ್ಟಿಫಿಷಿಯಲಿ ಅಂತ ಹೇಳಿ. ದಿಸ್ ವಾಟ್ ದೇ ಹ್ಯಾವ್ ಡಿಕ್ಲೇರ್ಡ್ ಆಲ್ರೆಡಿ. ಓಕೆ, ಸೊ ದಟ್ ಈಸ್ ದ ಪಾಸಿಬಿಲಿಟಿ ಹೌ ವಿ ಕ್ಯಾನ್ ಸೇ ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್, ವಾಟ್ ವಿ ಸೇ ಮೆಟಾಮಾರ್ಫಿಕ್ ಪ್ರೋಸೆಸ್. ಸ್ಯಾಂಡ್ ಸ್ಟೋನ್ ಮೆಟಾಮಾರ್ಫೋಸಿಸ್ ಒಳಗೆ ಹೋಯ್ತಂದ್ರೆ ಕಾರ್ಡ್ಸೈಟ್ ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಶೇಲ್ ಮೆಟಾಮಾರ್ಫೋಸಿಸ್ ಪ್ರೋಸೆಸ್ ಒಳಗೆ ಹೋಯ್ತಂದ್ರೆ ಸ್ಲೇಟ್ ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ನಾವು ಸ್ಕೂಲ್ ಡೇಸ್ ಒಳಗೆ ಯೂಸ್ ಮಾಡ್ತಿದ್ವಲ್ಲ ಸ್ಲೇಟ್, ದಟ್ ಇಸ್ ಆಕ್ಚುಲಿ ಮೆಟಾಮಾರ್ಫಿಕ್ ರಾಕ್. ಅಂಡರ್ಸ್ಟ್ಯಾಂಡಿಂಗ್. ಸೊ ಮೆನಿ ಡಿಫರೆಂಟ್ ರಾಕ್ಸ್ ಗೆಟ್ ಜನರೇಟೆಡ್ by these kind of the activity. Granite in the metamorphosis process it becomes it as a gneiss or finally it becomes it as a cyst ಅಂತ ಹೇಳ್ತಾರೆ. Basalt after metamorphosis process it becomes a cyst ಅಂತಾನೆ ಹೇಳ್ತಾರೆ. So many of the different rock gets generated by the metamorphic activity. Copy the point. ಓಕೆ, ಇದು ಮೆಟಾಮಾರ್ಫಿಸ್ ಕ್ರಿಯೆಯಿಂದ ಉಗಮವಾಗುವಂತ ಮೆನ್ಷನ್ ಮಾಡಿದ್ದೇನೆ. ಓಕೆ, ಕೆಳಗಿನ ಪಾಯಿಂಟ್ ಅಲ್ಲಿ ಯಾವುದೇ ಶಿಲೆಗಳಿಗೆ ಅತಿಯಾದ ಉಷ್ಣತೆ ಮತ್ತು ಒತ್ತಡವನ್ನು ಹಾಕಿದಾಗ ಅವು ತಮ್ಮ ಹಳೆಯ ಗುಣಲಕ್ಷಣಗಳನ್ನು ಕಳೆದುಕೊಂಡು
ಹಳೆಯ ಗುಣಲಕ್ಷಣಗಳನ್ನು ಕಳೆದುಕೊಂಡು ಮುಂದೆ ಬ್ರಾಕೆಟ್ ಅಲ್ಲಿ ಸಾಂದ್ರತೆ, ಕಣಗಳ ರಚನೆ, ಗಡಸುತನ, ಬಣ್ಣ ಮುಂತಾದವುಗಳು ಬದಲಾವಣೆ ಹೊಂದುವವು, ಮುಂತಾದವುಗಳು ಬದಲಾಗುವವು. ಓಕೆ, ಬ್ರಾಕೆಟ್ ಕಂಪ್ಲೀಟ್. ಈ ಬ್ರಾಕೆಟ್ ಇಲ್ಲದೆ ಆ ಸ್ಟೇಟ್ಮೆಂಟ್ ಓದ್ತೇನೆ. ಉಷ್ಣತೆ ಮತ್ತು ಒತ್ತಡವನ್ನು ಹಾಕಿದಾಗ ತನ್ನ ಹಳೆಯ ಲಕ್ಷಣಗಳನ್ನು ಕಳೆದುಕೊಂಡು ಹೊಸ ಗುಣಲಕ್ಷಣಗಳನ್ನು ಪಡೆಯುವವು. ಸೊ ಬ್ರಾಕೆಟ್ ಕಂಪ್ಲೀಟ್ ಆದ್ಮೇಲೆ ಮುಂದೆ ಸ್ಟೇಟ್ಮೆಂಟ್ ಏನಿದೆ, ಹೊಸ ಗುಣಲಕ್ಷಣಗಳನ್ನು ಪಡೆಯುವವು. ಇಂತಹ ಶಿಲೆಗಳನ್ನು ರೂಪಾಂತರ ಶಿಲೆಗಳು ಎನ್ನುವರು. ರೂಪಾಂತರ ಶಿಲೆಗಳು ಎನ್ನುವರು. When high temperature and pressure is applied, when high temperature and pressure is applied, the rocks loses their earlier character and gains new character. In bracket, write it as, for example, the changes like crystal structure, comma, hardness, density, color, etc. take place. Bracket complete. Such newly formed rock is called metamorphic rock. ಉದಾಹರಣೆ ಎರಡು ರೀತಿ ಒಳಗೆ ಬರ್ಕೊಳ್ಳಿ, ಯಾಕಂದ್ರೆ ಎದರಿಂದ ಹುಟ್ಟಿದೆ ಅಂತ ಅನ್ನೋದು ಗೊತ್ತಾಗ್ಬೇಕು. ಸೊ ಒನ್ ಸೈಡ್ ಪೇರೆಂಟ್ ರಾಕ್ ಅಂತ ಬರ್ಕೊಳ್ಳಿ, ಮುಖ್ಯ ಶಿಲೆ ಅಥವಾ ತಾಯಿ ಶಿಲೆ, ಅದರಿಂದ ಹುಟ್ಟಿರುವಂತದ್ದು ಮೆಟಾಮಾರ್ಫಿಕ್ ರಾಕ್ ಯಾವುದು ಅಂತ ಹೇಳಿ. ರೂಪಾಂತರ ಶಿಲೆ. ಸೊ ಒಂದನೇದ್ದು ಇದು ಎಕ್ಸಾಂಪಲ್ ಇಂಪಾರ್ಟೆಂಟ್, ವೆರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಲೈಮ್ ಸ್ಟೋನ್ ಮೆಟಾಮಾರ್ಫೋಸಿಸ್ ಒಳಗೆ ಹೋಗಿದೆ ಅಂದ್ರೆ ರೂಪಾಂತರ ಕ್ರಿಯೆ ಒಳಗೆ ಹೋಗಿದೆ ಅಂತಂದ್ರೆ ಮಾರ್ಬಲ್ ಆಗಿ ಚೇಂಜ್ ಆಗತ್ತೆ ಅಂತ ಹೇಳಿದ್ವಿ. ಸರ್ ಮಾರ್ಬಲ್ ಅಮೃತ ಶಿಲೆ, ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಬದಲಾವಣೆ ಆಗುತ್ತೆ. ಕೋಲ್ ಕಲ್ಲಿದ್ದಲು ಏನಾಗುತ್ತೆ ಅಂತ ಹೇಳಿದ್ವಿ, ಗ್ರಾಫೈಟ್. ಅದೇ ಗ್ರಾಫೈಟ್ ಮುಂದೆ ಮತ್ತೊಂದು ಎರೋ ಮಾರ್ಕ್ ಕೊಡಿ, ಡೈಮಂಡ್, ವಜ್ರ. ಶೇಲ್, SHAL, ಶೇಲ್. ಪೇರೆಂಟ್ ರಾಕ್ ಶೇಲ್, ಮೆಟಾಮಾರ್ಫಿಕ್ ರಾಕ್ ಸ್ಲೇಟ್, SLATE. ಕನ್ನಡಲ್ಲಿ ಏನೋ ಇದೆ ಅದರ, ಹಲಿಗೆಗಲ್ಲು, ಸ್ಲೇಟ್ ಅಥವಾ ಹಲಿಗೆಗಲ್ಲು, ಬಳಪದ ಕಲ್ಲು, ಐ ಆಮ್ ನಾಟ್ ಶ್ಯೂರ್, ಹಲಿಗೆಗಲ್ಲು ಅಂತಾನೆ ಇದೆ ಅನ್ಕೊಳ್ತೀನಿ. ಬೆಟರ್ ನಾನು ಆಮೇಲೆ ಕ್ಲಾರಿಫೈ ಮಾಡ್ತೀನಿ, ಬೆಟರ್ ಸ್ಲೇಟ್ ಅಂತ ಬರ್ಕೊಳ್ಳಿ ಸದ್ಯಕ್ಕೆ. ಐ ಗಿವ್ ದ ಕ್ಲಾರಿಫಿಕೇಶನ್, ದ ಎಕ್ಸಾಕ್ಟ್ ವರ್ಡ್ ಇಫ್ ಇಟ್ ಇಸ್. ಬಸಾಲ್ಟ್, becomes it as a cyst. Basalt cyst.
ಗ್ರಾನೈಟ್, ಗ್ರಾನೈಟ್, ಗ್ರಾನೈಟ್ ಬಿಕಮ್ ನೀಸ್, ಬಟ್ ಸ್ಪೆಲ್ಲಿಂಗ್ ಒಂದು ಸ್ವಲ್ಪ ಚೇಂಜ್ ಇದೆ, ಜಿ ಸೈಲೆಂಟ್ ಆಗುತ್ತೆ, ಪ್ರೊನೌನ್ಸ್ ಮಾಡ್ಬೇಕಾದ್ರೆ ನೀಸ್ ಅಂತ ಇದೇ ರೀತಿಯಾಗಿ ಬರುತ್ತೆ. ಗ್ರಾನೈಟ್ ಇದ್ದದ್ದು ನೀಸ್. ಕ್ಲೇ, ಕ್ಲೇ ಆಲ್ಸೋ ಬಿಕಮ್ಸ್ ಸ್ಲೇಟ್. ಕ್ಲೇ, ಜೇಡಿ ಶಿಲೆ, ಅದು ಸಹ ಸ್ಲೇಟ್ ಆಗಿನೇ ಬದಲಾವಣೆ ಆಗುತ್ತೆ, ಎಟ್ಸೆಟ್ರಾ. ಇನ್ನೊಂದು ಬರ್ಕೋಬಹುದು, ಸ್ಯಾಂಡ್ ಸ್ಟೋನ್, ಅದು ಬರ್ಕೊಳ್ಳಿ ಬೆಟ್ರು. ಸ್ಯಾಂಡ್ ಸ್ಟೋನ್, ಮರಳುಗಲ್ಲು, ಕ್ವಾರ್ಟ್ಜೈಟ್, ಕ್ವಾರ್ಟ್ಜೈಟ್, ಎಟ್ಸೆಟ್ರಾ. Okay, so these are the three major type of the rocks and their subtypes. Okay, one last point related over here. Okay, ಇರೋದು ಮೂರು ಶಿಲೆಗಳಿದಾವೆ ಮೇಜರ್ ಆಗಿ. ಒಂದು ಅಗ್ನಿಶಿಲೆ, ಎರಡನೇದ್ದು ಪದರು ಶಿಲೆ, ಮೂರನೇದ್ದು ರೂಪಾಂತರ ಶಿಲೆ. ಓಕೆ, ಅಗ್ನಿಶಿಲೆ ಇದ್ದದ್ದು ಪದರ ಶಿಲೆಯಾಗಿ ಬದಲಾವಣೆ ಆಗಬಹುದಲ್ಲ? ಎಸ್ ಆರ್ ನೋ? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಇದೇ ಅಗ್ನಿಶಿಲೆ ರೂಪಾಂತರ ಶಿಲೆಯಾಗಿನೂ ಬದಲಾವಣೆ ಹೊಂದಬಹುದು. ಓಕೆ, ಇದೇ ಪದರ ಶಿಲೆನೂ ರೂಪಾಂತರ ಶಿಲೆಯಾಗಿ ಬದಲಾವಣೆ ಹೊಂದಬಹುದು. ಓಕೆ, ಈ ಮೂರು ಟಾಪಿಕ್ ಅಂತೂ ಆಲ್ರೆಡಿ ನಾನು ಇವತ್ತಿನ ಥಿಯರಿ ಒಳಗೆ ಡಿಸ್ಕಸ್ ಆಗಿದ್ದಾವೆ. ಅಂದ್ರೆ ಪದರ ಶಿಲೆ ಏನಾಗುತ್ತೆ, ಅಗ್ನಿಶಿಲೆ ಏನಾಗುತ್ತೆ, ಶಿಥಿಲೀಕರಣ ಹೊಂದುತ್ತೆ ಫಸ್ಟ್, ಆಮೇಲೆ ಏನಾಗುತ್ತೆ, ಸಾಗಾಣಿಕೆ ಆಗತ್ತೆ, ಸಂಚಯನ ಆಗತ್ತೆ, ಸಂಚಯನ ಆಗಿ ಪದರ ಶಿಲೆ ಹುಟ್ಟುತ್ತೆ. ಓಕೆ, ಪದರ ಶಿಲೆ ಏನಾಗುತ್ತೆ, ಭೂಮಿ ಒಳಗೆ ಹುದುಗು ಹೋಗಿದೆ ಅಂತ ತಗೊಳ್ಳ. ಓಕೆ, ಬರಿ ಆಗಿದೆ ಅಂತ ತಗೊಳ್ಳ. ಉಷ್ಣತೆ ಮತ್ತು ಒತ್ತಡ ಹೆಚ್ಚಾಗತ್ತೆ. ಓಕೆ, ರೂಪಾಂತರವಾಗಿ ಬದಲಾವಣೆ ಹೊಂದುತ್ತೆ. ಓಕೆ, ಅದೇ ರೀತಿ ಒಳಗೆ ಅಗ್ನಿಶಿಲೆನೇ ಭೂಮಿ ಒಳಗೆ ಹೋಗಿದೆ ಅಥವಾ ಉಷ್ಣತೆ ಒತ್ತಡ ಹೆಚ್ಚಾಗಿ ರೂಪಾಂತರ ಶಿಲೆಯಾಗಿ ಬದಲಾವಣೆ ಹೊಂದಬಹುದು ಅಂತ ನೋಡಿದ್ವಿ. ಇದಂತೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಇದು ಮುಂದೆ ಹೇಳೋದನ್ನ ನಾನು ರೈಟ್ ಮೂಮೆಂಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಲ್ಲ, ಬಟ್ ಅದು ಮುಂದಿನ ಕ್ಲಾಸ್ ಒಳಗೆ ನಾನು ಕನೆಕ್ಟ್ ಮಾಡ್ಕೊಳ್ತೇನೆ. ಏನಿದೆ ಅಂತಂದ್ರೆ, ಇದೇ ರೂಪಾಂತರ ಶಿಲೆ ಮತ್ತೆ ಅಗ್ನಿಶಿಲೆಯಾಗಿ ಹುಟ್ಟಬಹುದು. ಓಕೆ, ಇದೇ ರೂಪಾಂತರ ಶಿಲೆ ಓಕೆ ಭೂಮಿಯ ಮೇಲ್ಮೈದ ಇನ್ಫ್ಲೂಯೆನ್ಸ್ ಒಳಗೆ ಬಂದು ಮತ್ತೆ ಪದರ ಶಿಲೆಯಾಗಿನೂ ಬದಲಾವಣೆ ಹೊಂದಬಹುದು. ಇದೇ ಪದರ ಶಿಲೆ ಮತ್ತೊಂದು ಅವಧಿ ಒಳಗೆ ಅಗ್ನಿಶಿಲೆಯಾಗಿನೂ ಹುಟ್ಟಬಹುದು. ಓಕೆ, ನೀವು ಯಾವುದೇ ಒಂದು ಶಿಲೆ ಅಂತ ನೋಡಿರತ್ತಂದ್ರೆ ಇದು ಪರ್ಮನೆಂಟ್ ಆಗಿ ಅದು ಒಂದೇ ರೀತಿ ಒಳಗೆ ಯಾವಾಗೂ ಇರೋದಕ್ಕೆ ಪಾಸಿಬಿಲಿಟಿ ಇಲ್ಲ. ಈಗ ಅಗ್ನಿಶಿಲೆಗೆ ಎರಡು ಪಾಸಿಬಿಲಿಟಿ, ಒಂದು ಪದರ ಶಿಲೆ ಆಗಿರೋ ಹೋಗಿರುತ್ತೆ, ರೂಪಾಂತರ ಶಿಲೆ ಆಗಿರೋ ಹೋಗಿರುತ್ತೆ. ರೂಪಾಂತರ ಶಿಲೆಗೂ ಎರಡು ಪಾಸಿಬಿಲಿಟಿ, ಅದು ಪರ್ಮನೆಂಟ್ ಆಗಿ ರೂಪಾಂತರ ಶಿಲೆಯಾಗಿನೇ ಉಳಿಯಲ್ಲ ಅಂತ ಹೇಳ್ತಾರೆ ಭೂಮಿ ಮೇಲೆ. ಮತ್ತೊಮ್ಮೆ ಅಗ್ನಿಶಿಲೆಯಾಗಿ ಹುಟ್ಟಬಹುದು ಅಥವಾ ಪದರ ಶಿಲೆಯಾಗಿ ಹುಟ್ಟಬಹುದು ಅಂತ ಹೇಳ್ತಾರೆ. ಅಥವಾ ಪದರ ಶಿಲೆ ಇದ್ದದ್ದು ಮತ್ತೆ ಅಗ್ನಿಶಿಲೆಯಾಗಿ ಹುಟ್ಟಬಹುದು ಅಥವಾ ರೂಪಾಂತರ ಒಳಗೆ ಹೋಗ್ಬಹುದು ಅಂತ ಹೇಳ್ತಾರೆ. ಸೊ ಎನಿ ಕೇಸ್ ಅಂತ ನಾವು ಕನ್ಸಿಡರ್ ಮಾಡಿವಂದ್ರೆ ಇದೇನು ವಸ್ತು ರಾಶಿ ಇದೆಯಲ್ಲ, ಇದು ಇನ್ ಎ ಸೈಕ್ಲಿಕ್ ನೇಚರ್. ಇದನ್ನೇ ನಾವು ಏನಂತ ಬರೀತೇವೆ ಅಂತಂದ್ರೆ ಶಿಲಾವರ್ತ ಅಂತ ಕರಿತೇವೆ. ದಟ್ಸ್ ಕಾಲ್ಡ್ ಆಸ್ ರಾಕ್ ಸೈಕಲ್. ಕಾಪಿ ದ ಡಯಾಗ್ರಾಮ್. ಅಲ್ಲೇ ಮುಗಿಸ್ಕೊಂಡ್ಬಿಡಿ, ಯಾಕಂದ್ರೆ ಈ ಟಾಪಿಕ್ ಎಂಡ್ ಆಗಿಬಿಡುತ್ತೆ. ರಾಕ್ ಸೈಕಲ್, ಶಿಲಾವರ್ತ, ಜಸ್ಟ್ ಇಷ್ಟು ಬರ್ಕೊಳ್ಳಿ ಸಾಕು, ಗೊತ್ತಾಗುತ್ತೆ. ರಾಕ್ ಸೈಕಲ್. और ಓಕೆ, ಟೆಕ್ಸ್ಟ್ ಬುಕ್ ಒಳಗೆ ಇದೇ ಚಿತ್ರ ಸರ್ಕ್ಯುಲರ್ ಫಾರ್ಮ್ ಒಳಗೆ ಅದು ಕೊಟ್ಟಿದ್ದಾರೆ, ಕಾಂಪ್ಲಿಕೇಟ್ ಮಾಡಿದ್ದಾರೆ. ಇಟ್ಸ್ ಬೆಟರ್ ಟು ಗೋ ವಿತ್ ದಿಸ್ ಅಪ್ರೋಚ್.
ಫೈನ್. ಈ ಟಾಪಿಕ್ ಇಂದ ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಅನ್ನೋದು ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೆ. ಓಕೆ, ಇದರದ್ದು ರಿಲೇಟೆಡ್ ಆಗಿ ಮೇನ್ಸ್ ಅಲ್ಲೂ ಕ್ವಶನ್ ಕೇಳ್ತಾರೆ, ಶಿಲೆಗಳದ್ದು ರಿಲೇಟೆಡ್ ಆಗಿ. ಹೆಚ್ಚಿನ ಅವಧಿ ಒಳಗೆ ಕೇಳಿರುವಂತ ಕ್ವಶನ್ ಯಾವ ರೀತಿ ಇದೆ ಅಂತ ಅನ್ನೋದನ್ನು ಮೆನ್ಷನ್ ಮಾಡ್ತೇನೆ. ಓಕೆ, ಬಿಕಾಸ್ ಯು ನೀಡ್ ಟು ಬಿ ಕ್ಲಿಯರ್ ದ ವೇ ಮೇನ್ಸ್ ಕ್ವಶನ್ ಗೆಟ್ ಅರೈಸಿಂಗ್. ಓಕೆ, ಸೊ ಶಿಲೆಗಳಲ್ಲಿ ಇರುವಂತ ರಚನೆಯಲ್ಲಿ ಥೆರಾಟಿಕಲ್ ಆಗಿ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಆಸ್ಪೆಕ್ಟ್ ಒಳಗಂತ ನಾವು ಕನ್ಸಿಡರ್ ಮಾಡುವತ್ತಂದ್ರೆ ಕ್ವಶನ್ ಹೆಂಗ್ ಕೇಳಿದಾನಂತಂದ್ರೆ ಶಿಲೆಗಳು ಎಂದರೇನು ಅಂತ ಕೇಳ್ತಾನೆ. ಫಸ್ಟ್ ಕಂಟಿನ್ಯೂ ಮಾಡ್ತಾನೆ ಕ್ವಶನ್. ಶಿಲೆಗಳ ವರ್ಗೀಕರಣವನ್ನು ತಿಳಿಸಿ ಅಂತ ಹೇಳ್ತಾನೆ. ವಾಟ್ ಡು ಮೀನ್ ಬೈ ರಾಕ್, ಎಕ್ಸ್ಪ್ಲೇನ್ ದಿ ಕ್ಲಾಸಿಫಿಕೇಶನ್ ಆಫ್ ರಾಕ್ಸ್ ಅಂತ ಕೊಡ್ತಾನೆ. ಅಲ್ಲಿಗೂ ಎಂಡ್ ಆಗಲ್ಲ ಆನ್ಸರ್ ಕ್ವಶನ್. ಮತ್ತೊಂದು ಕ್ವಶನ್ ಕಂಟಿನ್ಯೂ ಮಾಡಿರ್ತಾನೆ, ಅದ್ರೊಳಗೆ 3ನೇ ಸೆಕ್ಷನ್ ಒಳಗೆ ತಗೊಂಡಿರ್ತಾನೆ. ಏನಂತಂದ್ರೆ ಯಾವ್ದಾದ್ರೂ ಒಂದು ಶಿಲೆಯನ್ನು ವಿವರಿಸಿ ಅಂತ ಕೊಟ್ಟಿರ್ತಾನೆ. ಯಾವ್ದಾದ್ರೂ ಒಂದು ಶಿಲೆ ಅಂತಂದ್ರೆ ಏನು, ಪದರ ಶಿಲೆ ಆಗಿರ್ಬೋದು ಅಥವಾ ಅಗ್ನಿಶಿಲೆ ಆಗಿರ್ಬೋದು ಅಥವಾ ರೂಪಾಂತರ ಶಿಲೆ. 3ರೊಳಗೆ ಒಂದು ನಿಮ್ಮದ್ ಲಕ್ ಇತ್ತಂದ್ರೆ ನಿಮ್ಗೆ ಚಾಯ್ಸ್ ಕೊಡ್ತಾನೆ, ಒಂದನ್ನೇ ಯಾವ್ದಾದ್ರೂ ವಿವರಿಸಿ ಅಂತ ಕೊಟ್ಟಿರ್ತಾನೆ. ಓಕೆ, ಇಲ್ಲತ್ತಂದ್ರೆ ತಾನಾಗೇನೆ ಆ ವರ್ಡ್ ಹೇಳ್ಬಿಟ್ಟಿರ್ತಾನೆ. ಓಕೆ, ವಾಟ್ ಡು ಮೀನ್ ಬೈ ರಾಕ್, ಎಕ್ಸ್ಪ್ಲೇನ್ ದಿ ಕ್ಲಾಸಿಫಿಕೇಶನ್ ಆಫ್ ದಿ ರಾಕ್ ಅಂಡ್ ಎಕ್ಸ್ಪ್ಲೇನ್ ಅಬೌಟ್ ದಿ ಸೆಡಿಮೆಂಟರಿ ರಾಕ್ಸ್ ಅಂತ ತಾನಾಗೆ ಮೆನ್ಷನ್ ಮಾಡಿಬಿಡ್ತಾನೆ. ಅವಾಗ ಸೆಡಿಮೆಂಟರಿ ರಾಕ್ ಟರ್ಮ್ ಅದ ರೀತಿ ಒಳಗೇನೆ ಹೋಗ್ಬೇಕು. ಅದು ಯಾವ ರೀತಿಯಾಗಿ ಹೋಗಿರುತ್ತೆ, ಹಿಂಗ್ ಬಂತು ಕ್ವಶನ್ 10% ಆಫ್ ದಿ ವೇಟೇಜ್ ಏನಿದೆ ಅದು ಕ್ವಶನ್ ಅದು ಡೆಫಿನೇಷನ್ ಬರೆಯೋದ್ರ ಒಳಗಿದೆ. ವಾಟ್ ಡು ಮೀನ್ ಬೈ ರಾಕ್ ಅಂತ ಏನಿದೆಯಲ್ಲ, ಶಿಲೆ ಎಂದರೇನು ಅಂತಿದೆ. ಎರಡನೇದು ವರ್ಗೀಕರಣದ ಬಗ್ಗೆ ಮೆನ್ಷನ್ ಮಾಡಬೇಕಾದ್ರೆ ಶಿಲೆಗಳನ್ನ ಬೇರೆ ಬೇರೆ ರೀತಿ ಒಳಗೆ ವರ್ಗೀಕರಣ ಮಾಡ್ತಾರೆ. ನಾನು ಎಲ್ಲಾ ವರ್ಗೀಕರಣ ಇನ್ನೂ ನಿಮಗೆ ಫುಲ್ ಹೇಳಿಲ್ಲ. ಶಿಲೆಗಳಲ್ಲಿ ಆಮ್ಲೀಯ ಶಿಲೆಗಳು ಮತ್ತೆ ಕ್ಷಾರೀಯ ಶಿಲೆಗಳಂತೂ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಲೈಕ್ ಸೇ ಫಾರ್ ಎಕ್ಸಾಂಪಲ್ ಗ್ರಾನೈಟ್ ಈಸ್ ಅಸಿಡಿಕ್ ರಾಕ್, ಬಸಾಲ್ಟ್ ಈಸ್ ಅ ಬೇಸಿಕ್ ರಾಕ್ ಅಂತ ಹೇಳ್ತಾರೆ, ಕ್ಷಾರೀಯ ಶಿಲೆ ಅಂತ ಹೇಳ್ತಾರೆ. ಅಗ್ನಿಶಿಲೆಗಳಂತ ಏನ್ ಹೇಳಿದ್ವಿ ನಾವು, ಅಂತಃಸರಣ ಅಗ್ನಿಶಿಲೆಗಳಲ್ಲಿ ಆಕಾರಗಳ ಆಧಾರದ ಮೇಲೇನು ಶಿಲೆಗಳ ಹೆಸರು ಬರುತ್ತೆ. ಲೈಕ್ ಈಗ ಮೆನ್ಷನ್ ಮಾಡ್ತಿದ್ದೀನಿ ಅಲ್ಟಿಮೇಟ್ಲಿ ಅದನ್ನ ಜ್ವಾಲಾಮುಖಿ ಟಾಪಿಕ್ ಅದ್ರೊಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್, ಮತ್ತೆ ಅದನ್ನ ಸ್ಕಿಪ್ ಮಾಡ್ರಿ ಅಂತ ಕೇಳಕ್ ಹೋಗ್ಬೇಡಿ. ಅದನ್ನು ವೋಲ್ಕ್ಯಾನಿಕ್ ಎರಪ್ಷನ್ ಒಳಗೆ ಎಕ್ಸ್ಪ್ಲೇನ್ ಮಾಡೋಣಿದ್ದೀನಿ. ಜಸ್ಟ್ ಈಗ ಜಿಸ್ಟ್ ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತಂದ್ರೆ ಶಿಲೆಗಳ ಆಕಾರದ ಮೇಲೆ ಅಂತಃಸರಣ ಅಗ್ನಿಶಿಲೆ ಅಂತ ಏನ್ ಹೇಳ್ತಾವೆ, ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಗೆ ಮತ್ತೆ ಬೇರೆ ಬೇರೆ ಹೆಸರುಗಳು ಬರುತ್ತೆ. ಲೈಕ್ ಸೇ ಫಾರ್ ಎಕ್ಸಾಂಪಲ್ ಲ್ಯಾಕೋಲಿತ್, ಲೋಪೋಲಿತ್, ಬಾತೋಲಿತ್, ಫಾಕೋಲಿತ್ ಅಂತ ಬರುತ್ತೆ, ಡೈಕ್ ಅಂತ ಬರುತ್ತೆ, ಸಿಲ್ ಅಂತ ಬರುತ್ತೆ. ಓಕೆ, ಈ ರೀತಿಯಾಗಿರುವಂತದ್ದು ಬೇರೆ ಬೇರೆ ಆಕಾರಗಳದ್ದು ಒಳಗೆ ಇರುತ್ತೆ, ಒಳಗಿರುವಂತ ಶಿಲೆಗಳು ಆ ಆಕಾರದ ಮೇಲೇನೂ ಹೆಸರು ಬರುತ್ತೆ. ಬಟ್ ಈಗ ಅದು ಶಿಲೆನೇ ಅದು ವರ್ಗೀಕರಣದ ಒಳಗೇನೆ ಬರ್ತಾ ಇದೆ ಮತ್ತೊಮ್ಮೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ದಟ್ಸ್ ದ ಮೀನಿಂಗ್ ಹೌ ಇಟ್ ಗೋಸ್. ಸೊ ರಾಕ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಎ ಡಿಫ್ರೆಂಟ್ ವೇ ಬೈ ದ ಡಿಫ್ರೆಂಟ್ ಜಿಯೋಲಜಿಸ್ಟ್. ಅದಕ್ಕೆ ನಿನ್ನೆ ಕ್ಲಾಸ್ ಒಳಗೂ ಹೇಳಿದೆ, ಬೇರೆ ಬೇರೆ ಈ ಶಿಲಾಶಾಸ್ತ್ರದನ್ನ ಬೇರೆ ಬೇರೆ ರೀತಿ ಒಳಗೆ ವರ್ಗೀಕರಣ ಮಾಡಿದ್ದಾರೆ. ನಾನು ಯಾವ್ದು ವರ್ಗೀಕರಣ ಫಾಲೋ ಮಾಡ್ತೀನಿ ಅಂತ ಹೇಳಿದೆ, NCERT ಒಳಗಿರೋದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಇವತ್ತಿಗೆ ಏನ್ ಡಿಸ್ಕಸ್ ಮಾಡಿದ್ದೀನಲ್ಲ, NCERT ಇದ್ರ ಜೊತೆಗೆ ಕೆಲವು ಎಕ್ಸ್ಟ್ರಾ ಪಾಯಿಂಟ್ ಆಡ್ ಮಾಡಿ ಮತ್ತೆ ಫಾಲೋ ಅಪ್ ಮಾಡ್ಕೊಂಡ್ ಬಂದಿದ್ದೇವೆ. ಮೀನ್ಸ್ ಫ್ಯೂ ಮೋರ್ ಎಕ್ಸ್ಟ್ರಾ ಪಾಯಿಂಟ್ ಹ್ಯಾಸ್ ಬಿನ್ ಆಡೆಡ್ ರೈಟ್ ನೌ ಓವರ್ ಹಿಯರ್ ಇಟ್ ಸೆಲ್ಫ್. ಬಟ್ ಆನ್ಸರ್ ಎಕ್ಸಾಮ್ ಹಾಲ್ ಒಳಗೆ ಮೀನ್ಸ್ ಒಳಗೆ ಬರೀಬೇಕಾದ್ರೆ ವೋಲ್ಕ್ಯಾನಿಕ್ ಇರಪ್ಷನ್ ಟಾಪಿಕ್ ಏನ್ ಹೇಳ್ತೇನೆ ನೋಡಿ, ಎಕ್ಸಾಮ್ ಹಾಲ್ ಒಳಗೆ ಅದನ್ನು ಇಲ್ಲಿ ಸೇರಿಸಬೇಕಾಗತ್ತೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅವಾಗ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಅರ್ಥ ಅದು ಅಲ್ಟಿಮೇಟ್ಲಿ. ಗೆಟಿಂಗ್ ದ ಥಿಂಗ್? ಸೊ ಇದೇ ರೀತಿ ಒಳಗೆ ಹೋಗಿರ್ತಾನೆ. ಇನ್ ಕೇಸ್ ಆ ರೀತಿ ಒಳಗೆ ಹೋಗಿದ್ದಂದ್ರೆ ಯಾವ್ದಾದ್ರು ಒಂದು ಶಿಲೆಯನ್ನ ವಿವರಿಸಿ ಅಂತ ಅಷ್ಟೇ ಕೇಳಕ್ ಪಾಸಿಬಿಲಿಟಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಆ ಟಾಪಿಕ್ ನೋಟ್ಸ್ ನೋಡಿದ್ರಂದ್ರೆ ಒಂದು 2-3 ಪೇಜ್ ಆಗಿದೆ ಈಗ ಆಲ್ರೆಡಿ. ಸೊ 3 ಪೇಜ್ಕ್ಕಿಂತ ಹೆಚ್ಚಾಗಿದೆ ಅಂತಂದ್ರೆ ಮೀನ್ಸ್ ಅದ್ರೊಳಗೆ ನಿಮಗೆ ಬರೆಯೋಕಷ್ಟು ಜಾಗ ಇರೋದು ಇಲ್ಲ. ಎದಕ್ಕೆ ಅದನ್ನ ಮೆನ್ಷನ್ ಮಾಡ್ತಾ ಇದ್ದೇನೆ, ಈಗ ಮೀನ್ಸ್ ಒಳಗೆ ಇದೇ ಕ್ವಶನ್ ಮಲ್ಟಿಪಲ್ ವೇ ಒಳಗೆ ಕ್ವಶನ್ ಕೇಳ್ಬೋದು. ಅಂದ್ರೆ ಸೇಮ್ ಕ್ವಶನ್ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಇನ್ ಡಿಟೇಲ್ ಅಬೌಟ್ ದ ರಾಕ್ಸ್ ಅಂತ ಕೇಳಿದಂದ್ರೆ ಇದೇ ಕ್ವಶನ್ ಅವನು 50 ಮಾರ್ಕ್ಸ್ಗೂ ಕೇಳಬಹುದು. ಇದೇ ಕ್ವಶನ್ ಅವನು 20 ಮಾರ್ಕ್ಸ್ಗೂ ಕೇಳಬಹುದು. ಸೇಮ್ ಕ್ವಶನ್ ಅವನು 12.5 ಮಾರ್ಕ್ಸ್ಗೂ ಕೇಳಬಹುದು. ಓಕೆ, ಮೊದಲು ಏನಿರ್ತಿತ್ತು ಅಂದ್ರೆ ಮೀನ್ಸ್ ಒಳಗೆ ಲಾಂಗ್ ಬ್ಯಾಕ್ ಅರ್ಲಿಯರ್ ಟೈಮ್ ಅಂತ ನಾವು ಕನ್ಸಿಡರ್ ಮಾಡಿ ಬಂದ್ರೆ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮಾರ್ಕಿಂಗ್ ಸ್ಟ್ರಕ್ಚರ್ ಒಳಗೆ ಕ್ವಶನ್ಸ್ ಕೇಳ್ತಾ ಇದ್ದು. ಸೇ ಫಾರ್ ಎಕ್ಸಾಂಪಲ್ 30 ಮಾರ್ಕದ್ದು 3 ಕ್ವಶನ್ ಇರ್ತಿದ್ವು. ಅವನು 5 ಕ್ವಶನ್ ಕೊಡ್ತಿದ್ದ, ಅದ್ರೊಳಗೆ ಯಾವ್ದಾದ್ರು 3 ಬರೀರಿ ಅಂತ ಕೊಡ್ತಿದ್ದ. ಓಕೆ, ಕೆಲವು ಕ್ವಶನ್ಸ್ಗಳು 20 ಮಾರ್ಕ್ಸಿಗೆ ಇರ್ತಿದ್ವು, 5 ಕ್ವಶನ್ ಇರ್ತಿದ್ವು. ಓಕೆ, ಅಂದ್ರೆ 7 ಕೊಡೋದು, ಅದ್ರೊಳಗೆ ಯಾವ್ದಾದ್ರು 5 ಬರೀರಿ ಅಂತ ಕೊಡ್ತಿದ್ದ. ಒಂದಕ್ಕೆ 20 ಮಾರ್ಕ್. ಸೇಮ್ ವೇ 10 ಮಾರ್ಕದ್ದು ಕ್ವಶನ್ಸ್ಗಳನ್ನು ಕೇಳ್ತಿದ್ರು ಅವರು. ಅಂಡರ್ಸ್ಟ್ಯಾಂಡಿಂಗ್? ಅಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಕೆಲವು ಸತೆ
2 ಮಾರ್ಕ್ದು ಕ್ವಶನ್ಸ್ಗಳನ್ನು ಕೇಳ್ತಿದ್ರು, 5 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ರು. ಸೊ ಒಟ್ಟಾರೆಯಾಗಿ 300 ಮಾರ್ಕ್ಸ್ ಕ್ವಶನ್ ಪೇಪರ್ ತಂದು ಇಡ್ತಿದ್ರು ನಿಮ್ಮ ಮುಂದವರು ಅರ್ಲಿ ಟೈಮ್ಸ್ ಒಳಗೆ ಮೇನ್ಸ್ ಅಲ್ಲಿ. ಈಗ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಈಗ ಏನ್ ಮಾಡ್ತಾರತ್ತಂದ್ರೆ ದೆ ಕಾಲ್ ಇಟ್ ಆಸ್ ಅ ಪ್ರಿಲಿಮ್ಸ್ ಕಮ್ ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂತ ಹೇಳ್ತಾನೆ. ಮೊದಲು ಏನಾಗಕ್ಕಿತ್ತು, ನಿಮಗೆ ಮ್ಯಾಗಝಿನ್ ಗತೆ ಒಂದು ಬುಕ್ಲೆಟ್ ಸಪ್ರೇಟ್ ಆಗಿ ಬರ್ತಿತ್ತು, ಬ್ಲಾಂಕ್ ಪೇಪರ್ಸ್ ಇರ್ತಿದ್ವು, ನಿಮಗೆ ಕ್ವಶನ್ ಪೇಪರ್ ಸಪ್ರೇಟ್ ಆಗಿ ಬರ್ತಿತ್ತು. ಓಕೆ, ನಾವೇನ್ ಮಾಡ್ತಿದ್ವಿ ನೋಡಿ, ಸ್ಕೂಲ್ ಡೇಸ್ ಒಳಗೂ ನಿಮಗೆ ಇದು ಹೇಳಿರ್ಬೋದು ಅನ್ಕೊಳ್ತೀನಿ. ಏನಂತಂದ್ರೆ ಟೀಚರ್ಸ್ ಏನ್ ಹೇಳ್ತಿದ್ರು, ಮೊದಲು ಬರೋದನ್ನ ಬರೀರಿ ಅಂತ ಹೇಳ್ತಿದ್ರು. ಎಸ್ ಆರ್ ನೋ, ಯು ವುಡ್ ಹ್ಯಾವ್ ಹರ್ಡ್ ಆಫ್ ದಿಸ್ ಕೈಂಡ್ ಆಫ್ ದ ಥಿಂಗ್. ಸೊ ಈಗ ನನ್ಗೇನಿದೆ, ಫಸ್ಟ್ 2 ಮಾರ್ಕ್ದು ಕ್ವಶನ್ ಇದೆ, ಅದನ್ನ ಬಿಟ್ಟು ನಾನು ಡೈರೆಕ್ಟ್ ಆಗಿ 30 ಮಾರ್ಕ್ಸ್ ಕ್ವಶನ್, ಸೇ ಫಾರ್ ಎಕ್ಸಾಂಪಲ್ 5th ಸೆಕ್ಷನ್ ಇತ್ತು ತಿಳ್ಕೊಳ್ಳಿ, ನಾನು ಆನ್ಸರ್ ಶೀಟ್ ಒಳಗೆ ವೆರಿ ಫಸ್ಟ್ ಪೇಜ್ ಒಳಗೆ 5th ಅಂತ ಹೇಳಿ 2ನೇ ಆನ್ಸರ್ ಬರೀತಿದ್ದೇನೆ ಅಂತ ಹಿಂಗೆ ಬರಿಬಹುದಿತ್ತು ನಾನು. ಐ ಹ್ಯಾಡ್ ದ ಚಾಯ್ಸ್ ಆಫ್ ರೈಟಿಂಗ್ ಆರ್ ಶಫ್ಲಿಂಗ್ ದ ಆನ್ಸರ್ಸ್ ಓವರ್ ಹಿಯರ್. ಬಟ್ ಈಗ ಹಂಗೆ ಬರಲ್ರಿ. ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಒಳಗೆ ಹೆಂಗೆ ಮಾಡ್ತಾನಂತಂದ್ರೆ ಅವ್ನು ಯೂಶಲಿ ಈಗತ್ತಂದ್ರೆ ಮ್ಯಾಗಝಿನ್ ಟೈಪ್ ಒಂದು ಬುಕ್ ಬಂದ್ಬಿಟ್ಟಿರುತ್ತೆ, ಆಲ್ಮೋಸ್ಟ್ ಒಂದು 80-90 ಪೇಜದ್ ಒಂದು ಬುಕ್ಲೆಟ್ ಬರುತ್ತೆ. ಅವಾಗ ಒಂದು 2-3 ಪೇಜ್ ಇರುತ್ತಲ್ಲ ಸ್ಟಾರ್ಟಿಂಗ್ ಅದ್ದು, ಅವು ಇನ್ಸ್ಟ್ರಕ್ಷನ್ ಅದನ್ನೇ ಕೊಟ್ಟಿರ್ತಾನೆ. ಇದು ಕಂಟಿನ್ಯೂಸ್ ಆಗಿ ಏನೇನು ಮಾಡ್ಬೇಕು ನೀವು ಎಕ್ಸಾಮ್ ಹಾಲ್ ಒಳಗೆ, ಹೆಂಗ ಎಲ್ಲಿ ಬರಿಬೇಕು ಅನ್ನೋದು ಎಲ್ಲ ಈ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ. ಅಂದ್ರೆ ಅನಾವಶ್ಯಕವಾಗಿ ಸಿಂಬಾಲ್ಸ್ಗಳನ್ನ ಅದು ಬರಿಬೇಡಿ, ಅದು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ಅವನು. ಓಕೆ, ಅದಾದ್ಮೇಲೆ 4ನೇ ಪೇಜದ ಒಳಗೆ ಫಸ್ಟ್ ಕ್ವಶನ್ ಅಂತ ಹಾಕಿ ಆ ಕ್ವಶನ್ ಕೊಟ್ಟಿರ್ತಾನೆ. ಓಕೆ, ಯಾವುದು ಕ್ವಶನ್ ಅನ್ನ ಮೆನ್ಷನ್ ಮಾಡಿರ್ತಾನೆ ಅದ್ರ ಮುಂದೆ ಇಮಿಡಿಯೇಟ್ ಆಗಿ ವರ್ಡ್ ಲಿಮಿಟ್ ಕೊಟ್ಟಿರ್ತಾನೆ, ಮಾರ್ಕ್ಸ್ ಲಿಮಿಟ್ ಕೊಟ್ಟಿರ್ತಾನೆ. ಎಷ್ಟು ಪದಗಳಲ್ಲಿ ಆನ್ಸರ್ ಬರಿಬೇಕು, ಎಷ್ಟು ಅದು ಮಾರ್ಕಿಗೆ ಇದೆ ಅಂತಾನು ಕೊಟ್ಟಿರ್ತಾನೆ. ಪ್ರತಿ ಕ್ವಶನ್ಗೆ ಇಂಡಿವಿಜುವಲ್ ಆಗಿ ಹಿಂಗೆ ಹೋಗಿರುತ್ತೆ ಈಗ. ಓಕೆ, ಈ ಕಂಟೆಕ್ಸ್ಟ್ ಒಳಗೆ ನೋಡಿ ತಿಳ್ಕೊಳ್ಳಿ, ಈ ಕ್ವಶನ್ ಆದ್ಮೇಲೆ ಇನ್ ಕೇಸ್ ಅವು 12.5 ಮಾರ್ಕ್ಸ್ ಕೇಳಿದ್ದ ತಿಳ್ಕೊಳ್ಳಿ, ಒಂದು 2 ಅಥವಾ 2.5 ಪೇಜ್ ಸ್ಪೇಸ್ ಬಿಟ್ಟಿರ್ತಾನೆ. ಇದಾದ್ಮೇಲೆ 2ನೇ ಕ್ವಶನ್ ಇಲ್ಲಿ ತಾನಾಗೆ ಮೆನ್ಷನ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ಫಸ್ಟ್ ಕ್ವಶನ್ ಆನ್ಸರ್ ನೀವು ಇಲ್ಲೇ ಬರಿಬೇಕೀಗ, ನಿಮಗೆ ಬೇರೆ ಕಡೆ ಬರೀತೀನಿ ಅನ್ನೋದಕ್ಕದು ಚಾಯ್ಸ್ ಇಲ್ಲ. ನಂಗೆ ಸರ್ 10ನೇ ಕ್ವಶನ್ ಆನ್ಸರ್ ಬರುತ್ತೆ ಅದನ್ನ ಫಸ್ಟ್ ಬರೀತೀನಿ ಅನ್ನೋದು ಇಲ್ಲ. ಫಸ್ಟ್ ಕ್ವಶನ್ ಏನಿದೆ ಅದನ್ನೇ ನೀವು ಬರಿಬೇಕು ಅಲ್ಲಿಗ. ಅಂಡ್ ನೀವು 10ನೇ ಪೇಜಿಗೆ ಅದು 10ನೇ ಕ್ವಶನ್ ಪೇಜ್ ಟಿಲ್ಟ್ ಮಾಡ್ಕೊಂಡು ಅಲ್ಲಿ ಬರೀಬಹುದು. ಬಟ್ ಅವ್ನು ಇವ್ಯಾಲ್ಯುಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ಕ್ವಶನ್ ಇದನ್ನೇ ಇವ್ಯಾಲ್ಯುಯೇಟ್ ಮಾಡೋನು ಅವನು. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್, ದಟ್ಸ್ ದ ಮೀನಿಂಗ್ ಹೌ ಇಟ್ ಇಸ್ ಗೋಯಿಂಗ್ ಆನ್. ಸೊ ಎದಕ್ಕೆ ಹೇಳ್ತಿದ್ದೀನಿ, ಸಿಂಪಲ್ ಥಿಂಗ್. ಒಂದು ಎಕ್ಸಾಮ್ ಹಾಲದೊಳಗೆ ರಿಲೇಟೆಡ್ ಆಗಿ ನಾವು ನೋಡುವತ್ತಂದ್ರೆ ಅವನು ಕ್ವಶನ್ ಎಷ್ಟು ಮಾರ್ಕಿಗೆ ಮಿತಿಗೆ ಕೇಳ್ತಿರ್ತಾನ ಅನ್ನೋದು ಅವ್ನಿಗೆ ಗೊತ್ತಿದೆ. ಸೊ ಈಗ 12.5 ಮಾರ್ಕ್ಸ್ ಸಿಗತ್ತಂದ್ರೆ ರಫ್ಲಿ ನೀವು 1.5 ಪೇಜ್ ಆನ್ಸರ್ ಬರೀಬಹುದು. ಓಕೆ, ಈಗ ಶಿಲೆಗಳನ್ನ ವಿವರಿಸಿ ಅಂತೇಳಿ ಒಟ್ಟಾರೆಯಾಗಿ 12.5 ಮಾರ್ಕ್ಸ್ ಕೊಟ್ಟಂದ್ರೆ ನಿಮ್ ಕಂಟೆಂಟ್ ಅನ್ನ 4 ಪೇಜ್ ಇದೆ, ಅದನ್ನ 2.5 ಪೇಜಿಗೆ ಹೆಂಗ್ ಶ್ರಿಂಕ್ ಮಾಡಕ್ಕಾಗತ್ತೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಹಿ ನೋ ದ ಥಿಂಗ್, ದಟ್ಸ್ ವೈ ಹೀಸ್ ಐಡಿಯಾ ಇಸ್ ಸ್ಟಾರ್ಟಿಂಗ್ ಡೆಫಿನೇಷನ್ ಬರೀತೀರಂದ್ರೆ ಒಂದು 4 ಲೈನ್ ಕನ್ಸ್ಯೂಮ್ ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಶಿಲೆಗಳ ವರ್ಗೀಕರಣ ಮಾಡ್ತಿದ್ರಂದ್ರೆ ಮತ್ತೊಂದು ಅರ್ಧ ಪೇಜ್ ಕನ್ಸ್ಯೂಮ್ ಆಗ್ತಿದೆ. ಒಂದು ಶಿಲೆನ ವಿವರಣೆ ಮಾಡ್ತಿದ್ರಂದ್ರೆ 1 ಪೇಜ್ ಕಂಪ್ಲೀಟ್ ಆಗ್ತಿದೆ ಅಂತಂದ್ರೆ ಹಿ ನೋ ದ ಥಿಂಗ್, ಇಷ್ಟು ಮಾರ್ಕ್ಸಿಗೆ ಇಷ್ಟು ಕಂಟೆಂಟ್ ಬರ್ತಾ ಇದೆ, ಅವ್ನು ಇಷ್ಟು ಬರೀಬಹುದು ಅಂತ ಅನ್ನೋದು ಮೊದಲು ಅವನಿಗೂ ಗೊತ್ತಿರುತ್ತೆ, ಅದನ್ನೇ ನೀವು ಬರಿಬೇಕಾಗತ್ತೆ. ಸೊ ಅದ್ರ ತಕ್ಕಂಗೆನೆ ಅವ್ನು ಕ್ವಶನ್ ಫ್ರೇಮ್ ಮಾಡಿರ್ತಾನೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ನಿಮಗೆ 10 ಮಾರ್ಕ್ಸ್ ಕೊಟ್ಟು 100 ಮಾರ್ಕಿಗೆ ಆಗುವಂತ ಕ್ವಶನ್ ಅವ್ನು ಕೇಳಲ್ಲ. ಹಿ ನೋ ದ ರಿಯಾಲಿಟಿ ವಾಟ್ ಇಟ್ ಈಸ್. ಈ ಟಾಪಿಕ್ ಇದೆ, ಇದಕ್ಕಿಷ್ಟು ಕಂಟೆಂಟ್ ಇದೆ, ಇದಕ್ಕಿಷ್ಟು ಆನ್ಸರ್ ಬರೀಬಹುದು. ಎವ್ರಿಥಿಂಗ್ ಇಸ್ ಕ್ಲಿಯರ್ಲಿ ಡಿರೈವ್ಡ್ ಪ್ಯಾಟರ್ನ್. ಅದ್ರ ಬೇಸಿಸ್ ಮೇಲೆ ಕ್ವಶನ್ ಕೇಳ್ತಾನ. ಇನ್ ಕೇಸ್ ಇದೇ ಕ್ವಶನ್ 15 ಮಾರ್ಕ್ಸ್ ಕೇಳಿದ ತಿಳ್ಕೊಳ್ಳಿ, ಅವ್ನು ಕೇಳ್ಬೋದು, 10ಗೆ ಕೇಳ್ಬೋದು, 12.5 ಕೇಳ್ಬೋದು, 15 ಮಾರ್ಕ್ಸ್ಗೂ ಕೇಳಬಹುದು. ಓಕೆ, ತಲೆ ಕೆಟ್ಟಂದ್ರೆ 30 ಮಾರ್ಕ್ಸ್ಗೂ ಕೇಳಬಹುದು. ಸರ್ ಇದು 30ಗೆ ಅದಕ್ಕೆ ಕೇಳಿದಾರೆ ಅಂತ ಯಾರು ಕೇಳೋ ಅಂತ ಅಧಿಕಾರ ಅವರು ಲೈಕ್ ನಮಗಂತೂ ಇಲ್ಲ, ಅದು ಆಸ್ಪಿರೆಂಟ್ಸ್ಗೆ. ಸೊ ಇಟ್ ಇಸ್ ಅಲ್ಟಿಮೇಟ್ಲಿ ದೇ ಕ್ಯಾನ್ ಗೋ ವಿತ್ ಎನಿ ಆಫ್ ದ ಚೇಂಜಸ್. ಓಕೆ, ಬಟ್ ಪ್ಯಾಟರ್ನ್ ಏನಿದೆ ಅಂತ ಅನ್ನೋದು ಹೇಳ್ತೇನೆ. 3 ಕಾಂಪಿಟೇಟಿವ್ ಎಕ್ಸಾಮ್ ಏನು KS ಮೇನ್ಸ್ ನಾನು ನೋಡಿದ್ದೇನೆ ಅಂತಂದ್ರೆ 14, 15, 17 3 ನೋಟಿಫಿಕೇಶನ್ ಒಳಗೆ ಮ್ಯಾಕ್ಸಿಮಮ್ ಮಾರ್ಕ್ಡ್ ಕ್ವಶನ್ ಎಥಿಕ್ಸ್ ಒಳಗೆ ಕೇಳಿದ 20 ಮಾರ್ಕ್ಸಿಗೆ. ಅದ್ರ ಮುಂದೆ ಹೆಚ್ಚಿನ ಮಾರ್ಕ್ಡ್ ಕ್ವಶನ್ಸ್ಗಳನ್ನ ಕೇಳಿಲ್ಲ. ಯಾಕಂದ್ರೆ ಜನರಲ್ ಸ್ಟಡಿ ಹೇಳೋದನ್ನೇ ಏನ್ ಹೇಳ್ತಾ ಇದೆ ಅಂತಂದ್ರೆ ಇಟ್ಸ್ ಲೈಕ್ ಯು ಶುಡ್ ಹ್ಯಾವ್ ಆಲ್ ದ ನಾಲೆಜ್ ಬಟ್ ನಾಟ್ ಇನ್ ಡೆಪ್ತ್. ದಟ್ಸ್ ವೆರಿ ಕ್ಲಿಯರ್. ಆಪ್ಷನಲ್ಗೆ ಜನರಲ್ ಸ್ಟಡೀಸ್ಗೆ ಡಿಫ್ರೆನ್ಸ್ ಬರೋದಿಲ್ಲೇ. ಆಪ್ಷನಲ್ ಯಾವಾಗಿದ್ರು ಇಂಟೆನ್ಷನ್ ಏನತ್ತಂದ್ರೆ ಅದು ಎಕ್ಸಾಮ್ ಇರ್ಬೇಕು ಅನ್ನೋದು ಇಂಟೆನ್ಷನ್ ಏನಿತ್ತಂದ್ರೆ ಒಂದು ಸಬ್ಜೆಕ್ಟ್ ಅನ್ನ ನೀವು ಎಷ್ಟು ಆಳವಾಗಿ ಅರ್ಥೈಸ್ಕೊಳ್ಬಹುದು ಅನ್ನೋದು ಚೆಕ್ ಮಾಡ್ತಿದ್ರು ಆಪ್ಷನಲ್ ಅಲ್ಲಿ. ಜಿಯೋಗ್ರಫಿ ಅಂದ್ರೆ ಅದರದ್ದು ಆಳ ಅದು ಎಲ್ಲ ಗೊತ್ತಾಗ್ಬೇಕು, ನಿಮಗೆ ಆಗಲ್ಲ ಎಷ್ಟಿದೆ ಅಂತ ಅನ್ನೋದು ರೀತಿ ಒಳಗೆ ಗೊತ್ತಾಗಬೇಕು. ಯು ಶುಡ್ ನೋ ಎವ್ರಿಥಿಂಗ್ ಫ್ರಮ್ ದ ಜಿಯೋಗ್ರಫಿ. ಸೊ ಎಷ್ಟು ಡೀಪ್ ಆಗಿ ನೀವು ಓದ್ತೀರಿ, ಎಷ್ಟು ಅನಲೈಟಿಕಲ್ ಎಬಿಲಿಟಿ ಅಂತ ಅನ್ನೋದು
ಜಸ್ಟ್ ಆಪ್ಷನಲ್ ಒಳಗೆ ಚೆಕ್ ಆಕಿತ್ತು. ಜನರಲ್ ಸ್ಟಡೀಸ್ ಒಳಗೆ ನಿಮ್ಮ ಡೆಪ್ತ್ ಚೆಕ್ ಮಾಡಕ್ ಆಗೋದಿಲ್ಲ. ಇಟ್ಸ್ ಲೈಕ್ ಜಾಕ್ ಆಫ್ ಆಲ್. ನಿಮಗೆ ಎಲ್ಲ ಗೊತ್ತಿರ್ಬೇಕು, ಎಲ್ಲದ್ರದ್ದು ಒಳಗೂ ಮಾಸ್ಟರ್ ಇರ್ಬೇಕಂತ ಯಾವುದೂ ಇಲ್ಲ. ನಾನು ಸಿಸ್ಮಾಲಜಿಸ್ಟ್ ಆಗ್ತೀನಿ ಸರ್ ಅಂತಂದ್ರೆ ಆಗ್ರಿ ಸಿಸ್ಮಾಲಜಿಸ್ಟ್, ಬಟ್ IAS ಎಕ್ಸಾಮ್ ಕ್ಲಿಯರ್ ಆಗಲ್ಲ, ಅದು ನೀಡೂ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಹೌ ಇಟ್ ಇಸ್ ಗೋಯಿಂಗ್ ಆನ್. ನಾನು ಎಕನಾಮಿಕ್ಸ್ ಒಳಗೆ ಇಂಟೆಲಿಜೆಂಟನೇ ಇರ್ಬೋದು, ನಾನು ಎಕನಾಮಿಸ್ಟೇನೆ ಅನ್ಬೋದು, ನಾ RBI ಗವರ್ನರ್ದಾಗ ಇರೋ ಎಲ್ಲ ನಾಲೆಜ್ ನನಗೂ ಇದೆ ಅಂತ ಅನ್ಬೋದು, ಬಟ್ ಹಿಸ್ಟ್ರಿ ಗೊತ್ತಿಲ್ಲ, ಜಿಯೋಗ್ರಫಿ ಗೊತ್ತಿಲ್ಲ, ಪಾಲಿಟಿ ಗೊತ್ತಿಲ್ಲ ಅಂತ ನಂದು ಎಕ್ಸಾಮ್ ಕ್ಲಿಯರ್ ಆಗೋದೇ ಇಲ್ಲ ಅನ್ನಂಗೆ ಅರ್ಥ ಆಯ್ತು. ಸೊ ಐ ಶುಡ್ ನೋ ಎವ್ರಿಥಿಂಗ್, ನಾಟ್ ಇನ್ ಡೆಪ್ತ್. ದಟ್ ಈಸ್ ಆಕ್ಚುಲಿ ಕನ್ಸಿಡರ್ಡ್ ಆಸ್ ಜನರಲ್ ಸ್ಟಡೀಸ್. ಸೊ ಅದಕ್ಕೆ ಯೂಶಲಿ ಜನರಲ್ ಸ್ಟಡೀಸ್ ಟು ಡೀಪ್ ಕ್ವಶನ್ಸ್ 30 ಮಾರ್ಕ್ಸ್ದು 50 ಮಾರ್ಕ್ಸ್ದು ಹಿಂಗೆ ಕೇಳೋದಕ್ಕೆ ಈಗ ದಾರಿ ಇಲ್ಲ ಅವನಿಗೆ. ಸೊ ಮ್ಯಾಕ್ಸಿಮಮ್ ಅವ್ನು ಏನ್ ಮಾಡ್ತಿರ್ತಾನಂತಂದ್ರೆ 15 ಮಾರ್ಕ್ಸ್ದು ಕ್ವಶನ್ ಒಳಗೆ ಹೋಗ್ತಾನೆ. ಅದು ಅವ್ನಿಗೆ ಏನಿದೆ ಫಾರ್ಮುಲಾ ಅಂತಂದ್ರೆ 12.5 ಮಾರ್ಕದ್ದು 20 ಕ್ವಶನ್ ಕೇಳಬೇಕು ಅವ್ನು ಅಲ್ಟಿಮೇಟ್ಲಿ. ದಿಸ್ ಇಸ್ ವಾಟ್ ದ ಫಾರ್ಮುಲಾ. ಸೊ ಟೋಟಲ್ ನಿಮಗದು 250 ಮಾರ್ಕಿಗೆ ಇಕ್ವೇಟ್ ಆಗುತ್ತೆ. ಅದನ್ನ ಏನ್ ಮಾಡ್ತಾನ ಅವನು 12.5 ಮಾರ್ಕ್ ಎದಕ್ಕೆ ಕೇಳಬೇಕು, ಒಂದ್ 4 ಕ್ವಶನ್ 10 ಮಾರ್ಕ್ಸಿಗೆ ಇಡ್ತಾನೆ, 4 ಕ್ವಶನ್ 15 ಮಾರ್ಕ್ಸಿಗೆ ಇಡ್ತಾನೆ, ಉಳಿದಿರೋದು 12.5 ಇಡಬಹುದು. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಇಲ್ಲತ್ತಂದ್ರೆ 12 ಮಾರ್ಕದ್ದು 20 ಕ್ವಶನ್ ಕೇಳ್ತಾನೆ, 10 ಮಾರ್ಕದ್ದು 1 ಕ್ವಶನ್ ಕೇಳ್ತಾನೆ, ಮತ್ತೆ ಫಾರ್ಮುಲಾ 250ಗೆ ತಂದು ನಿಲ್ಸಿರ್ತಾನೆ. ಯು ಕ್ಯಾನ್ ಗುಡ್ ಡೂ ಇಟ್. ಅಂಡರ್ಸ್ಟ್ಯಾಂಡಿಂಗ್ ಹೌ ಇಟ್ ಇಸ್ ಗೋಯಿಂಗ್ ಆನ್. ಈ ರೀತಿ ಮಾಡೋದ್ರಿಂದ ಈಗ ಪ್ರೆಸೆಂಟ್ ಒಳಗೆ ನಾವು ನೋಡ್ಬೇಕಂದ್ರೆ ಯಾವುದೇ ಒಂದು ಟಾಪಿಕ್ ಇದೆ ಅಂತಂದ್ರೆ 2 ರಿಂದ 3 ಪೇಜದೊಳಗೆ ಆನ್ಸರ್ ಫಿಲ್ ಅಪ್ ಹಾಕೋತ ಹೋಗ್ಬೇಕಿನ್ನ ಅಲ್ಟಿಮೇಟ್ಲಿ. ಅಂಡ್ ದ ಲಾಸ್ಟ್ ಟಿಪ್ ಓವರ್ ಹಿಯರ್ ಮೇನ್ಸ್ ರಿಲೇಟೆಡ್ ಆಗಿ ಒಂದು ಏನಿದೆ ಅಂತಂದ್ರೆ ನಿಮಗೊಂದು ಗಿಫ್ಟೆಡ್ ಟ್ಯಾಲೆಂಟ್ ಇದೆ ಆಲ್ರೆಡಿ. ಒಂದೇ ಸ್ಟೇಟ್ಮೆಂಟ್ ಅನ್ನ 4 ಕಡೆ ಡಿಫ್ರೆಂಟ್ ಆಗಿ ಬರೆಯೋದು ಟು ಫಿಲ್ ದ ಪೇಜ್, ಇಸಂಟ್ ಇಟ್? ಕಾಲೇಜ್ ಲೈಫ್ ಒಳಗದು ಅದನ್ನೇ ಮಾಡಿ ಬಂದಿದ್ರಿ. ಬಟ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಆ ಅಪ್ರೋಚ್ ಇಲ್ಲಿ ಮಾಡಿದ್ರೆ ತಿಳ್ಕೊಳ್ಳಿ ನಿಮ್ಮೊಂದು ಮಾರ್ಕ್ಸ್ ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ದ ಇವ್ಯಾಲ್ಯುಯೇಟರ್ ಗೆಟ್ಸ್ ಇರಿಟೆಡ್. ಇನ್ ಅದರ್ ವರ್ಡ್ಸ್ ವಾಟ್ ಐ ಆಮ್ ಸೇಯಿಂಗ್ ಇಟ್ ಇಸ್ ವೆರಿ ಸಿಂಪಲ್. ಅನಾವಶ್ಯಕವಾಗಿ ಬೋಗಸ್ ಕಂಟೆಂಟ್ ಆನ್ಸರ್ ಒಳಗೆ ಬರೆಯಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ಕ್ಲಿಯರ್. ನಿಮಗೆ ಏನು ಗೊತ್ತಿದೆಯೋ ಆ ಕ್ವಶನ್ ಅಂದ್ರೆ ನಿಮಗೇನು ಗೊತ್ತಿದೆಯೋ ಅಂದ್ರೆ ಕ್ವಶನ್ ಏನು ಕೇಳಿದಾನೆ ಅದಕ್ಕೆ ಏನು ಸಂಬಂಧಪಟ್ಟಿದೆಯೋ ಅಷ್ಟೇ ಬರೆದು ಬನ್ನಿ. ಓಕೆ, ರೀಸನ್ ಸೈಕಾಲಜಿದ್ ಹಿಡ್ಕೊಂಡೇ ಎಕ್ಸ್ಪ್ಲೇನ್ ಮಾಡೋದಂದ್ರೂ ಮಾಡಬಹುದು. ಸಿಂಪಲ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಏನು ಮಾಡೋದು ಬೇಡ, ನೀವೇ ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಒಂದು ಯಾವುದೋ ರ್ಯಾಂಡಮ್ ಪರ್ಸನ್ಗೆ ಹೋಗಿ ಓಕೆ ಅವನಿಗೆ ಆ ಸಬ್ಜೆಕ್ಟ್ ಗೊತ್ತಿದೆ ಅಂತಂದ್ರೆ ಅವನ ಕಡೆ ಜಸ್ಟ್ ಹಿಂಗೆ ಒಂದು ಆನ್ಸರ್ ಶೀಟ್ ಕೊಡಿ. ಓಕೆ, ನೀವು ಬರ್ದಿರೋದು ಒಂದು ಆನ್ಸರ್ ಕೊಡಿ. ಇನ್ ಕೇಸ್ ನೀವು ಬೋಗಸ್ ಬರ್ದಿದ್ರಿ ಅಂತ ತಿಳ್ಕೊಳ್ಳಿ, ಒಂದು 2-3 ಲೈನ್ ಓದ್ತಾನೆ, ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಏನು ಬರುತ್ತೆ? he has written nonsense. yes or no? ಆಲ್ರೆಡಿ ಮುಂದಿನ ಅವನಿಗೆ ಅದು ಗೊತ್ತಿತ್ತ ತಿಳ್ಕೊಳ್ಳಿದ ಆನ್ಸರ್ ಏನಿದೆ ಅಂತ ಅನ್ನೋದು ಗೊತ್ತಿತ್ತಂದ್ರೆ ನೀವು ಬರ್ದಿರೋ ಆನ್ಸರ್ ನೋಡಿ ಇಮಿಡಿಯೇಟ್ ಆಗಿ ಇರಿಟೇಟ್ ಆಗಿಬಿಡುತ್ತೆ ಅವನಿಗೆ. ಇಫ್ ಯು ಹ್ಯಾವ್ ಡ್ರ್ಯಾಗ್ಡ್ ದ ಟೂ ಮಚ್, ಅದಕ್ಕೆ ಬೀಟಿಂಗ್ ಅರೌಂಡ್ ದ ಬುಷ್ ಅಂತಾರೆ. ಸುತ್ತು ಬಳಸಿ ಅದನ್ನೇ ಬರ್ಕೋತ ಹೋಗೋದು ಕಂಟಿನ್ಯೂಸ್ ಆಗಿ. ಹಂಗೆ ಯಾವಾಗೂ ಮಾಡಕ್ ಹೋಗ್ಬೇಡಿ. ಒಂದು ಕ್ವಶನ್ ಓದ್ತಾನ ಅವನು ಇವ್ಯಾಲ್ಯುಯೇಟರ್, 1ನೇ ಕ್ವಶನ್ ಓದಿದ್ಮೇಲೆ ನೀವು ಆನ್ಸರ್ ಬರ್ದಿರೋ ರೀತಿ ಮೇಲೆ ಒಂದು ಇಂಪ್ರೆಷನ್ ಬಿಲ್ಡಪ್ ಆಗಿಬಿಡುತ್ತೆ ಅವ್ನ ಮೈಂಡಲ್ಲೇ. ಎಸ್ ಆರ್ ನೋ? ಬೈ ಡಿಫಾಲ್ಟ್ ಆಗಿ ನೀವು ಯಾರೋ ಒಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಫಸ್ಟ್ ಮಾತಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಇಂಪ್ರೆಷನ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಆ ಪರ್ಸನ್ ಎಷ್ಟೇ ರೈಟ್ ವೇ ಒಳಗೆ ಇದ್ರೂ ಸಹ ನಿಮಗೆ ಆಲ್ರೆಡಿ ಪ್ರೀಜುಡೈಸ್ಡ್ ಒಳಗೆ ಅಂದ್ರೆ ಮೊದಲೇ ಅವ್ನ ವ್ಯಕ್ತಿತ್ವವನ್ನು ಜಡ್ಜ್ ಮಾಡಿಬಿಟ್ಟಿರ್ತೀರಿ ನೀವು ಹಾಗೆ ನೋಡಕ್ ಸ್ಟಾರ್ಟ್ ಮಾಡ್ತೀರಿ ಆ ಪರ್ಸನ್ ಅನ್ನ. ಎಸ್ ಆರ್ ನೋ? ಆ ಇಂಪ್ರೆಷನ್ ಚೇಂಜ್ ಆಗ್ಬೇಕಂದ್ರೆ ಮತ್ತೆ ಮಿರಾಕಲ್ ಆಗ್ಬೇಕಾ? ಈಗ ನಿಮ್ಮ ಆನ್ಸರ್ದೊಳಗೂ ಪ್ರಾಬ್ಲಮ್ ಅದೇ ಬರುತ್ತೆ. ಪ್ರಾಬ್ಲಮ್ ಏನಿದೆ, ಮೊದಲು ಏನಿತ್ತು ಅಂತ ಹೇಳಿದ್ರೆ ನಿಮಗೆ ಚಾಯ್ಸ್ ಇತ್ತು, ನಿಮಗೆ ಬರೋದು ಮೊದಲು ಬರೀತಿದ್ರೆ ಇಂಪ್ರೆಷನ್ ರೈಟ್ ಆಗೇನೆ ಇರ್ತಿತ್ತು. ಈಗ ಬೈ ಡಿಫಾಲ್ಟ್ ಪ್ರಾಬ್ಲಮೆಟಿಕ್ ಏನಿದೆ ಅಂತಂದ್ರೆ ನಿಮಗೆ 1ನೇ ಆನ್ಸರ್ ಬರ್ತಿಲ್ಲ ಎಕ್ಸಾಮ್ ಹಾಲ್ ಒಳಗೆ, ಆದ್ರೂ ನೀವು ಹಠಮಾರಿತನದೊಳಗೆ ಅದನ್ನ ಬರಿತೀನಿ ಅಂತ ಕುಂತಿರತ್ತಂದ್ರೆ ಅವ್ನು ಫಸ್ಟ್ ಆನ್ಸರ್ ಅದನ್ನೇ ಓದ್ತಾನೆ. ಒಂದು ಇಂಪ್ರೆಷನ್ ಬಿಲ್ಡ್ ಆಗಿಬಿಡುತ್ತೆ, ನೆಗೆಟಿವ್ ಇಂಪ್ರೆಷನ್ನೇ ಬಿಲ್ಡ್ ಆಗಿಬಿಡುತ್ತೆ. ನೀವು 2ನೇ ಆನ್ಸರ್ ಕರೆಕ್ಟ್ ಬರ್ದಿದ್ದೀರಾ, ಓಕೆ, ಅವನೇನು ಮಾರ್ಕ್ಸ್ ಕಟ್ ಮಾಡ್ಬೇಕನ್ನೋದು ಇಂಟೆನ್ಷನ್ ಒಳಗೂ ಇರಲ್ಲ. ಓಕೆ, ಎಷ್ಟು ಪಾಸಿಬಲ್ ಆಗುತ್ತೋ ಸಿನ್ಸಿಯರ್ ಆಗೇನೆ ಮಾರ್ಕ್ ಕೊಡ್ತಾರೆ ಇವ್ಯಾಲ್ಯುಯೇಟರ್. ಬಟ್ ನಾನೇನು ಹೇಳೋದತ್ತಂದ್ರೆ 1ನೇದದ್ದು ಏನು ನೆಗೆಟಿವ್ ಇಂಪ್ರೆಷನ್ ಬಿದ್ದಿರುತ್ತೆ ನೋಡಿ, 2ನೇದಕ್ಕೆ 8 ಸಿಗೋ ಜಾಗದೊಳಗೆ 7.75 ಕೊಟ್ಟಂದ್ರೂ ನಿಮಗೆ ಲಾಸೇ ಅದು, ಬಿಕಾಸ್ ಆಫ್ ದಟ್ ಅರ್ಲಿಯರ್ ಇಂಪ್ರೆಷನ್. ಹೋಪ್ ಯು ಆರ್ ಗೆಟಿಂಗ್ ದ ಥಿಂಗ್ಸ್. ನಾವು 8 ನಿಮಗೆ ಬರ್ಬೇಕಿತ್ತು ಆನ್ಸರ್, ನೀವು ಬರ್ದಿದ್ರಿ ಕರೆಕ್ಟೇನೇ ಇದೆ. ಕೊಡೋ ಜಾಗದೊಳಗೆ 8 ಕೊಡೋ ಜಾಗದೊಳಗೆ 7.5 ಕೊಟ್ಟತ್ತಂದ್ರೆ ನನಗೆ ಅರ್ಧ ಮಾರ್ಕ್ ಕಡಿಮೆ ಯಾಕೆ ಕೊಟ್ಟಿದ್ದೀರಿ ಅಂತ ನೀವು ಕೇಳಕ್ಕೆ ಅಧಿಕಾರನೇ ಇಲ್ಲ ಅಲ್ಲೇ.
he has that discretionary authority. ಇವ್ಯಾಲ್ಯೂಯೇಟರ್ ಚೆಕ್ ಮಾಡೋನು 7.5 ಎದಕ್ಕೂ ಕೊಟ್ಟಿದ್ದೀನಿ, 7.75 ಎದಕ್ಕೆ ಕೊಟ್ಟಿದ್ದೀನಿ, 8 ಎದಕ್ಕೆ ಕೊಟ್ಟಿದ್ದೀನಿ ಅಂತ ಜಸ್ಟಿಫೈ ಮಾಡಕ್ಕೆ ಅವನೇನು ಮತ್ತೊಂದು ಲೆಟರ್ ಬರೆಯೋದು ನೀಡೇ ಇರಲ್ಲ. ನನಗೆ ಆನ್ಸರ್ ಇದು ಇಷ್ಟು ಸರಿ ಅನಿಸಿದೆ, ನಾ ಇಷ್ಟು ಕೊಟ್ಟಿದ್ದೇನೆ, ದಟ್ಸ್ ಇಟ್. ದಿಸ್ ಇಸ್ ಹೌ ದ ಸಿಸ್ಟಮ್ ವರ್ಕ್ಸ್. ತೀರಾ 20 ಮಾರ್ಕ್ಕಿಂತ ಅದು ಹೆಚ್ಚು ವ್ಯತ್ಯಾಸ ಇತ್ತು ಅಂದ್ರೆ, ಯಾಕಂದ್ರೆ ಒಂದು ಆನ್ಸರ್ ಶೀಟ್ 2 ಸತಿ ಇವ್ಯಾಲ್ಯೂಯೇಟ್ ಆಗುತ್ತೆ. ಒಬ್ಬರೇ ಇವ್ಯಾಲ್ಯೂಯೇಟ್ ಮಾಡಲ್ಲ ನಿಮ್ಮ ಆನ್ಸರ್ ಶೀಟ್ ಮೇನ್ಸದ್ದು. ನಿಮ್ಮ ಆನ್ಸರ್ ಶೀಟ್ ಒಬ್ಬನ ಕಂಪ್ಯೂಟರ್ ಸ್ಕ್ರೀನಿಗೆ ಹೋಗುತ್ತೆ, ಅಲ್ಲೇ ಇವ್ಯಾಲ್ಯೂಯೇಟ್ ಮಾಡ್ಕೋತ ಪ್ರತಿ ಒಂದು ಇವ್ಯಾಲ್ಯೂಯೇಟ್ ಅಂದ್ರು ಅಲ್ಲಿ ಏನು ಬರೆಯಕ್ಕಂತೂ ದಾರಿ ಇರಲ್ಲ. ಜಸ್ಟ್ ಅದನ್ನ ಓದ್ತಾರವ್ರು, ಇದಕ್ಕೆ ಇಷ್ಟು ಮಾರ್ಕ್ಸ್ ಕೊಡ್ಬೋದತ್ತೆ, ಬ್ಲಾಕ್ ಇರುತ್ತೆ ಸೈಡ್, ಅದ್ರೊಳಗೆ ಈ ಕ್ವಶನ್ಗೆ ಇಷ್ಟು ಮಾರ್ಕ್ ಕೊಟ್ಟಿರ್ತೀನಿ ಅಂತ ಅಂದಿರ್ತಾರೆ. ಎಂಡಿಗೆ ಅವ್ನಿಗೇನು ಇವ್ಯಾಲ್ಯೂಯೇಷನ್ ಶೀಟ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಇನ್ನೊಂದು ಪೇಪರ್ ಕೊಟ್ಟಿರ್ತಾರೆ. ಸೊ 1ನೇ ಕ್ವಶನಿಗೆ 7 ಮಾರ್ಕ್, 2ನೇ ಕ್ವಶನಿಗೆ 6 ಮಾರ್ಕ್, ಹಿಂಗೆ ಒಂದು ಲಿಸ್ಟು ಆಗಿರುತ್ತೆ ಲಾಸ್ಟಿಗೆ. ಹಿಂಗೆ ಮಾಡಿ ಒಂದು ಎಲ್ಲ ಕ್ವಶನ್ ಇವ್ಯಾಲ್ಯೂಯೇಷನ್ ಮಾಡ್ತಿರ್ತಾನೆ ಅವನು. ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಮಾಡೋದ್ರಿಂದ, ಈಗ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇರೋದ್ರಿಂದ ಹಿಂಗೆ ಮಾರ್ಕ್ ಮಾಡೋಕ್ಕದು ಇವ್ಯಾಲ್ಯೂಯೇಟರ್ಗೆ ಯಾವುದೇ ರೀತಿ ಸ್ಕೋಪ್ ಇರಲ್ಲ. ಹಿ ಜಸ್ಟ್ ರೀಡ್ ಇಟ್, ಓಕೆ, ಆ್ಯಂಡ್ ಗಿವ್ ಯು ದ ಮಾರ್ಕ್. ಓಕೆ, ಒಂದನೇದವನು ಇವ್ಯಾಲ್ಯೂಯೇಟ್ ಮಾಡ್ತಾನೆ. ಸೇಮ್ ಆನ್ಸರ್ ಶೀಟು ಇನ್ನೊಂದು ಕಂಪ್ಯೂಟರ್ ಸ್ಕ್ರೀನಿಗೆ ಹೋಗಿರುತ್ತೆ, ಮತ್ತೆ ಅವರು ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಇಬ್ಬರು ನಡು ಮಾರ್ಕ್ಸದ ಒಳಗೆ ವ್ಯತ್ಯಾಸ ಇತ್ತಿಕೊಳ್ಳಿ, ದೆನ್ ದೇ ಗೋ ಫಾರ್ ದ ಥರ್ಡ್ ರೀಡಿಂಗ್. 3ನೇ ರೀಡಿಂಗು ಹೋಗಿಸ್ತಾರೆ. ಅಂದರೆ 3ನೇದವನ ಕಡೆ ಇವ್ಯಾಲ್ಯೂಯೇಷನ್ ಮಾಡಿಸ್ತಾರೆ. ಆ 3ನೇದವನ ಕಡೆ ಇವ್ಯಾಲ್ಯೂಯೇಷನ್ ಏನು ಮಾಡ್ತಾರಲ್ಲ, ಅದು ಮಾರ್ಕ್ ಫೈನಲ್ ಆಗಿ ಬರುತ್ತೆ. ಇಲ್ಲತ್ತಂದ್ರೆ ಇಬ್ರು ಇವ್ಯಾಲ್ಯೂಯೇಟ್ ಮಾಡಿರೋಳಗೆ ಯಾರ್ದು ಹೈ ಸ್ಕೋರ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿರ್ತಾನೆ ಅವನು. ಯೂಶುವಲಿ ದಿಸ್ ಇಸ್ ಹೌ ದೇ ಗೋ ವಿತ್. ಬಟ್ ಡಿಫ್ರೆನ್ಸ್ ಟೂ ಮಚ್ ಡಿಫ್ರೆನ್ಸ್ ಇತ್ತಂದ್ರೆ ದೇ ಗೋ ಫಾರ್ ದ ಥರ್ಡ್ ಇವ್ಯಾಲ್ಯೂಯೇಷನ್. ದಿಸ್ ಇಸ್ ವಾಟ್ ದ ರಿಯಾಲಿಟೀಸ್. ಸೊ ಯಾರೇ ಇವ್ಯಾಲ್ಯೂಯೇಟರ್ ಇರಲಿ, ಅವನಿಗೆ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ. ಒಂದು ಇದಕ್ಕೆ ಆನ್ಸರ್ ಇದೇ ಬರ್ಬೇಕು ಅನ್ನೋದು ಅವನಿಗೂ ಗೊತ್ತಿರುತ್ತೆ. ಫಸ್ಟ್ ಆಫ್ ಆಲ್ ಅವ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಾರೆ. ಓಕೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಪ್ಲಸ್ 2ನೇ ಕಂಡೀಷನ್ ಏನಿದೆ ಅಂತಂದ್ರೆ KPSC ಹೇಳುತ್ತಂತಂದ್ರೆ ಕನಿಷ್ಠ 10 ವರ್ಷದ ಅನುಭವ ಇರ್ಬೇಕಂತ ಹೇಳ್ತಾರೆ. ಬೋಧನೆ ಮಾಡಿದ್ದು 10 years ಮಿನಿಮಮ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅವರು ನಿಮ್ಕಿಂತ ಸೀನಿಯರ್ ಇದಾರೆ ಅನ್ನಂಗೆ ಆಯ್ತು. ಓಕೆ, ದಟ್ಸ್ ವೇರ್ ದ ಪ್ರಾಬ್ಲಮ್ ಇಸ್. ಏನಂತಂದ್ರೆ ಇವ್ಯಾಲ್ಯೂಯೇಟ್ ಮಾಡಕ್ ಹೋಗೋರು ಸಾಮಾನ್ಯವಾಗಿ 40-50 ವರ್ಷದವ್ರು ಇರ್ತಾರೆ. ಓಕೆ, ಈ 40-50 ವರ್ಷದವರು ಯೋಚನೆ ಮಾಡೋ ರೀತಿ ನೀವು ಯೋಚನೆ ಮಾಡೋ ರೀತಿ ಒಳಗೆ ವ್ಯತ್ಯಾಸ ಇರುತ್ತೆ. ಜನರೇಷನ್ ಗ್ಯಾಪ್ ಆಗಿರುತ್ತೆ. ಎಸ್ ಆರ್ ನೋ? ನೀವು ಏನೇ ಹೇಳಿದ್ರು ಅವ್ರಿಗೆ ಲೈಕ್ ಆಗಲ್ಲ, ಅವ್ರು ಏನೇ ಹೇಳಿದ್ರು ನಿಮಗೆ ಲೈಕ್ ಆಗ್ತಿರಲ್ಲ. ನಿಮ್ಮ ಅಜ್ಜ ಅಜ್ಜಿ ಜೊತೆ ಅದು ನಿಮಗೆ ಹೊಂದಾಣಿಕೆನಿಗೆ ಆಗಲ್ಲ. ಯೂಶುವಲಿ ನಮ್ಮ ಕಾಲದೊಳಗೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಏನಾರು ಹೇಳಿ ಅವ್ರ ಕಾಲ ಮುಗಿದು ಹೋಗಿದೆ, ಅದು ಇನ್ನೂ ಅವ್ರು ಹೊರಗೆ ಬಂದಿರಲ್ಲ ಮೆಂಟಾಲಿಟಿ ಒಳಗೆ. ಸೊ ನಿಮ್ಮ ಕಡೆಯಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಫರ್ಗೆಟ್ ಅಬೌಟ್ ಗ್ರ್ಯಾಂಡ್ ಪೇರೆಂಟ್ಸ್. ನಿಮ್ಮ ತಂದೆ ತಾಯಿಗೇನೆ ನಿಮಗೆ ಐಡಿಯಾಲಜಿ ಹೊಂತಿರಲ್ಲ. ಐ ವಿಲ್ ಓಪನ್ ಓವರ್ ಹಿಯರ್ ಮೈ ಸೆಲ್ಫ್. ನಾನು ಯೋಚನೆ ಮಾಡೋದು, ನಮ್ಮ ಫಾದರ್ ಯೋಚನೆ ಮಾಡೋದು ಯಾವಾಗೂ ಡೆಡ್ ಅಪೋಸಿಟ್ ಆಗಿರುತ್ತೆ. ಅವ್ರು ಮಾಡಬೇಡ್ರಿ ಅಂದ್ರೆ ಅದನ್ನ ಮಾಡ್ತೇನೆ. ದಿಸ್ ಇಸ್ ವಾಟ್ ಮೈ ಥಿಂಕ್. ಸೊ ಅದಕ್ಕೆ ಅವ್ರು ಯೋಚನೆ ಮಾಡೋದು ನನಗೆ ಸರಿ ಅನ್ಸಲ್ಲ, ನಾ ಯೋಚನೆ ಮಾಡೋದು ಅವ್ರಿಗೆ ಸರಿ ಅನ್ಸಲ್ಲ. ಈಗ ನಿಮ್ಮ ಆನ್ಸರ್ ನಿಮಗೆ ಪಾಡಿಗೆ ನೀವು ಕರೆಕ್ಟ್ ಅನ್ಸಿರುತ್ತೆ, ಇವ್ಯಾಲ್ಯೂಯೇಟರ್ಗೆ ಸರಿ ಅನಿಸ್ಬೇಕದು. ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಯೂಶುವಲಿ ಏನತ್ತ ಅನ್ನೋದಂದ್ರೆ, ಕ್ವಶನ್ ಏನು ಕೇಳಿದಾನೆ ಅದ್ರದ್ದು ರಿಲೇಟೆಡ್ ಏನು ಕಂಟೆಂಟ್ ಇದೆ, ಎಷ್ಟು ಬರುತ್ತೋ ಅಷ್ಟೇ ಬರೋದು ಬೆಟರ್. ಅನಾವಶ್ಯಕವಾಗಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರತ್ತಂದ್ರೆ ನಿಮ್ಮದು ಮಾರ್ಕ್ಸ್ ಇನ್ಫ್ಯಾಕ್ಟ್ ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಲಾಸ್ ಒಳಗೆ ಯಾವಾಗೂ ಬರಕ್ಕೆ ಹೋಗಬೇಡಿ. ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಮತ್ತೆ ಇವ್ಯಾಲ್ಯೂಯೇಟರ್ಗಳಿಗೆ ಮರ್ಸಿ ಅನ್ನೋದು ಇರಲ್ಲ. ಅವ್ರಿಗೆ ಕನಿಕರ ಕೊಟ್ಟಿಸಿ ನೀವೇನೂ ಬರ್ದಿಲ್ಲ, 2 ಪೇಜ್ ತುಂಬಿಸಿದಿರಿ, ಪಾಪ 2 ಪೇಜ್ ಬರ್ದಾನಂತೆ 1 ಮಾರ್ಕ್ಸ್ ಕೊಡ್ತೀನಿ ಅಂದ್ರೆ ಕೊಡಂಗಿಲ್ರಿ ಇಲ್ಲೇ. ದೇ ಡಸಂಟ್ ಗಿವ್ ಯು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಕಾಲೇಜ್ ಲೈಫ್ ಒಳಗೆ ಅದು ಹೆಂಗಿರ್ತಿತ್ತು ಹಿಂಗೆ ಇರ್ತಿತ್ತು. 2 ಪೇಜ್ ಬರೆಯೋ ಜಾಗದೊಳಗೆ 4 ಯಾಕೆ ಬರೀತಿದ್ವಿ ಅಂತಂದ್ರೆ ಬರ್ದಿದ್ದ ಕಂಟೆಂಟ್ ನೋಡಿ ಆದ್ರೆ ಸರ್ ಮಾರ್ಕ್ಸ್ ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ಇತ್ತು. ಎಸ್ ಆರ್ ನೋ? ಬಟ್ ಇಲ್ಲಿ ಹಂಗೆ ಮಾಡಲ್ಲ ಅವರು. ಇಫ್ ಇಟ್ ಇಸ್ ನಾಟ್ ದ ವ್ಯಾಲಿಡ್ ಪಾಯಿಂಟ್, ಅಬ್ಸಲ್ಯೂಟ್ಲಿ 0 ಅಂತಾನೆ ತೆಗೆದು ಬಿಡ್ತಾರೆ ಅವರು. ಸೊ ನೀವು ಬರ್ದಿದ್ದು 2 ಪೇಜ್ ಬರೆಯಕ್ಕೆ ಟೈಮು ವೇಸ್ಟ್ ಮಾಡಿರ್ತೀರಿ, ಅದರಿಂದ ಮಾರ್ಕ್ಸು ಸಿಗಲ್ಲ. ಸೊ ಅದಕ್ಕೆ ಜಸ್ಟ್ ಏನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಏನು ಕೇಳ್ತಾನೋ ಬರೋದು ಬೆಟರ್. ದಟ್ಸ್ ವಾಟ್ ದ ಥಿಂಗ್ ವಾಟ್ ಇಟ್ ಈಸ್. ಓಕೆ, ಸೊ ಅದಕ್ಕೆ ಕ್ವಶನ್ ಹೆಂಗೆ ಫ್ರೇಮ್ ಮಾಡ್ಬೇಕನ್ನೋದು ಮೊದಲೇ ಅವನಿಗೆ ಗೊತ್ತಿದೆ. ಅದನ್ನ ಆನ್ಸರ್ ಏನು ಬರ್ಬೇಕನ್ನೋದು ಮೊದಲೇ ಅವನಿಗೆ ಗೊತ್ತಿರುತ್ತೆ. ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಾನೆ, ಅವನಿಗೆ ಎಲ್ಲ ಥಿಯರಿ ಗೊತ್ತಿರುತ್ತೆ ಅಲ್ಟಿಮೇಟ್ಲಿ. ಓಕೆ, ಸೊ ಜಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ಕೋತ ಹೋಗ್ತಿರ್ತಾನೆ. ಸೊ ಅದಕ್ಕೆ ನಿಮಗಿರೋದು ಚಾಯ್ಸ್ ಅದೇ. ಗೋ ಥ್ರೂ ದ ಥಿಂಗ್ಸ್ ಸಿಸ್ಟಮ್ಯಾಟಿಕಲಿ, ಗೋ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವಶನ್, ಸೇಮ್ ಟಾಪಿಕ್ ಪ್ರಿಲಿಮ್ಸ್ ಅಲ್ಲಿ ಹೆಂಗೆ ಕೇಳ್ತಿದ್ದಾನೆ, ಮೇನ್ಸ್ ಅಲ್ಲಿ ಹೆಂಗೆ ಕೇಳ್ತಿದ್ದಾನೆ, ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡ್ಕೋತಾನೆ ಹೋಗ್ಬೇಕು. ಎಷ್ಟು ಪಾಸಿಬಲ್ ಆಗುತ್ತೆ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಈಗ ಇದನ್ನೇ ಟಾಪಿಕ್ ನೋಡಲ್ದ ಬರೆಯಕ್ಕೆ ಟ್ರೈ ಮಾಡ್ಬೇಕು. ಎಕ್ಸಾಮ್ ಹಾಲ್ ಒಳಗೆ ಹೆಂಗೆ ನೋಡಲ್ದ ಬರೀತಿರಲ್ಲ ಹಂಗೆ ನೀವೀಗ ನೋಡಲ್ದ ಬರೆಯಕ್ಕೆ ಟ್ರೈ ಮಾಡ್ಬೇಕು. ಅದಕ್ಕೆ ಇವತ್ತೇ ಕ್ಲಾಸ್ ಒಳಗೆ ಹೇಳ್ತೇನೆ. ಆಮೇಲೆ ಈಗ ಸದ್ಯನೇ ಒಂದು 2 ನಿಮಿಷ ಬ್ರೇಕ್ ಕೊಡ್ತೀನಿ ನಿಮಗೆ. ಓಕೆ, ಡೂ ಒನ್ ಸಿಂಪಲ್ ಥಿಂಗ್ ಹಿಯರ್ ಆನ್ವರ್ಡ್ಸ್.
ನಿನ್ನೆ ಕ್ಲಾಸ್ ಒಳಗೂ ಆಲ್ರೆಡಿ ಹೇಳಿದ್ದೀನಿ ನಾನು ಏನು ಮಾಡ್ಬೇಕು ನೀವು ಇನ್ನು ಮುಂದಿನ ಫೇಸ್ ಒಳಗೆ ಅಂತೇಳಿ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಆಕ್ಟಿವಿಟಿ ಆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿದೆ ಟೆಕ್ನಿಕ್, ಬಟ್ ಫಾಲೋ ಮಾಡಿಲ್ಲ ಅಷ್ಟೇ. ಗೊತ್ತಿದೆ ಅಂತಂದ್ರೆ ನಿಮಗೆ ಅಡ್ವೈಸ್ ಮಾಡಿದ್ದಾರೆ, ಬಟ್ ಯು ಹ್ಯಾವಂಟ್ ಫಾಲೋಡ್ ಇಟ್ ಅಂತಾನೆ 100% ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ನಾನು ಮಾಡಿಲ್ಲ ಅಂತ ಹೇಳ್ತೆ. ಏನಂತಂದ್ರೆ ಓದಿದ್ದನ್ನ ಬರತ್ ತೆಗೀರಿ ಅಂತ ಹೇಳ್ತಿದ್ರು. ಎಸ್ ಆರ್ ನೋ? ಯು ನೀಡ್ ಟು ರೈಟ್ ಇಟ್ ಡೌನ್ ವಾಟ್ ಎವರ್ ಯು ರೀಡ್ ಅಂತ ಹೇಳ್ತಾರೆ. ದಟ್ ಇಸ್ ವಾಟ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ, ನನಗೆ ಅದ್ರ ರಿಸಲ್ಟ್ ಸರಿಯಾಗಿ ಕೊಟ್ಟಿದೆ ಅಂತಾನು ಹೇಳ್ತೇನೆ. ಸಿಂಪಲ್ ಲಾಜಿಕ್ ಏನಿದೆ ಅಂತಂದ್ರೆ ಏನು ಮಾಡಕ್ ಹೋಗ್ಬೇಡ. ಇವತ್ತು ನಾ ರಾಕ್ಸ್ ಟಾಪಿಕ್ ಡಿಸ್ಕಸ್ ಮಾಡಿದ್ದೇನೆ. ಮನೆಗೆ ಹೋದ ಮೇಲೆ ನಿಮ್ ಕೆಲಸ ಏನಿದೆ, ಏನ್ ಹೇಳಿದೆ ನಿನ್ನೆ, ಶಿಲೆಗಳದ ಟಾಪಿಕ್ ಓದ್ಬೇಕಂತ ಹೇಳಿದ್ದೆ. ನಿನ್ನೆ ಹೋಗಿ ಓದಿಲ್ಲ, ನಾನು ಕ್ರಾಸ್ ಚೆಕ್ ಮಾಡಕ್ ಹೋಗಲ್ಲ, ಬಟ್ ಸ್ಟಿಲ್ ಓದಿದ್ದೀರ ಅನ್ಕೊಳ್ತೇನೆ. ನಿನ್ನೇನು ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಆ ಡಿಸ್ಕಸ್ ಮಾಡಿರುವಂತ ಟಾಪಿಕ್ ಅನ್ನ ತೆಗೆಯೋದು, ಬುಕ್ ಮುಚ್ಚಿಡಿ, ಓದಾದ್ಮೇಲೆ ಬುಕ್ ಮುಚ್ಚಿಡಿ, ಒಂದು ವೈಟ್ ಪೆನ್ನ ಪೇಪರ್ ತಗೊಳ್ಳಿ. ಓಕೆ, ಈ ಪೇಪರ್ ವೈಟ್ ಪೇಪರ್ ಒಳಗೆ ಎಷ್ಟು ಪಾಸಿಬಲ್ ಆಗುತ್ತೋ ಸಿಂಪಲ್ ಆಗಿ ಸೋಲಾರ್ ಸಿಸ್ಟಮ್ ಅಂತ ಹೆಡ್ಡಿಂಗ್ ಹಾಕಿ ಅಥವಾ ಸನ್ ಅಂತ ಹೆಡ್ಡಿಂಗ್ ಹಾಕಿ ಸೂರ್ಯನದ ರಿಲೇಟೆಡ್ ನಿಮಗೆ ಏನೇನ್ ಪಾಯಿಂಟ್ ನೆನಪಾಗುತ್ತೋ ಬರೆದಿಡಿ. ಶಾರ್ಟ್ ಆಗೇ ಬರೀರಿ, ಸ್ಟೇಟ್ಮೆಂಟ್ ಆಗೇನೆ ಬರಿಬೇಕಂತಲ್ಲ, ಜಸ್ಟ್ ಪದಗಳಲ್ಲಿ ಬರೆದ್ರು ಸಾಕು ನನಗೆ. ಓಕೆ, ಮೇಲ್ಮೈ ಉಷ್ಣತೆ 6000 ನೆನಪಾಗ್ತಿದೆ ಅಷ್ಟೇ ಬರೀರಿ. ಗರ್ಭದ ಉಷ್ಣತೆ 15 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಬರೀರಿ. ಎಷ್ಟು ಪಾಯಿಂಟ್ ನೆನಪಾಗುತ್ತೋ ಬರೀರಿ. ಆರ್ಡರ್ ಒಳಗೆ ಬರ್ಬೇಕಂತಲ್ಲ, ಲಾಸ್ಟ್ ಪಾಯಿಂಟ್ ಫಸ್ಟ್ ನೆನಪಾಗಿದೆ ಅಂದ್ರೂ ಬರೀರಿ. ಓಕೆ, ಜಸ್ಟ್ ಎಕ್ಸ್ಪೆರಿಮೆಂಟ್ ಆನ್ ಯುವರ್ ಸೆಲ್ಫ್, ಟ್ರಸ್ಟ್ ಮೇ ಇಟ್ ಗಿವ್ ಯು ದ ರಿಸಲ್ಟ್ ಅಂತ ಹೇಳ್ತೇನೆ. ಓಕೆ, ಓದಿದ್ರೆ ಬರದೆ ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಎಷ್ಟು ಬರ್ದಿರ್ತೀರತ್ತಂದ್ರೆ ಸ್ಟಾರ್ಟಿಂಗ್ ಒಂದು 30-40% ಅಷ್ಟೇ ಬರ್ದಿರ್ತೀರ, ಎಲ್ಲ ನೆನಪಾಗ್ತಿರಲ್ಲ. ಅಲ್ಲೇ ವಿಲ್ ರೈಟ್ ಹಾರ್ಡ್ಲಿ 30 to 40%. ಡೂ ದಿಸ್ ಎಕ್ಸ್ಪೆರಿಮೆಂಟ್, ರೈಟ್ ದಿಸ್ ಡೇ ಅಂತ ಹೇಳ್ತೇನೆ. ಈಗೇನು ಬರ್ದಿರ್ತಿರಲ್ಲ ಅದನ್ನ ಮುಚ್ಚಿಡ್ರಿ ಮತ್ತೊಮ್ಮೆ. ಟ್ರಸ್ಟ್ ಮೇ ರಿಸಲ್ಟ್ ಹೆಂಗ್ ಚೇಂಜ್ ಆಗುತ್ತೆ ನೋಡಿ. ಆ ಟಾಪಿಕ್ ಅನ್ನ ಮತ್ತೊಮ್ಮೆ ಓದಿ. ಸೇಮ್ ಸೂರ್ಯನ ಬಗ್ಗೆನೇ ಇತ್ತಲ್ಲ, ಎಷ್ಟು ಬರ್ದಿದ್ರೋ ಸೈಡ್ ಇಡೆ, ಮತ್ತೊಮ್ಮೆ ಓದಿ, ಮತ್ತೆ ಬರೆಯಕ್ಕೆ ಹೋಗಿ. ಡೂ ಯು ಥಿಂಕ್ ಯು ವಿಲ್ ರೈಟ್ 30 to 40% ಅಗೇನ್? ಯು ವಿಲ್ ರೈಟ್ ಮೋರ್ ದನ್ ದಟ್. ಎಸ್ ಆರ್ ನೋ? ವೈ ಇಸ್ ಇಟ್ ಸೋ? ಎದಕ್ಕದು? Is it because you have read more? No, the logic is different. It's about your brain, how it functions. ಏನಿದೆ ಅಂತಂದ್ರೆ ಒಂದೇ ಸತಿ ನೀವೇನು ಬರ್ದಿರ್ತೀರಲ್ಲ 30%, ಆ ಬರ್ದಿರೋ ಕಂಟೆಂಟ್ ಅನ್ನ ಎರಡನೇ ಸತಿ ಓದಬೇಕಾದ್ರೆ ಆ ಬರ್ದಿರೋ ಕಂಟೆಂಟ್ ನೆನಪಿಟ್ಕೊಳಕ್ ನಿಮ್ಮ ಮೈಂಡ್ ಎಫರ್ಟ್ ಹಾಕಲ್ಲ, ಆಲ್ರೆಡಿ ಅದು ಫಿಕ್ಸ್ ಆಗಿರುತ್ತೆ. ಆ 30% ಬಿಟ್ಟು ಉಳ್ಕಿದ್ದನ್ನು ಹುಡುಕ್ತಿರುತ್ತೆ ಅದು ಮೈಂಡ್, ಮತ್ತೇನು ಎಕ್ಸ್ಟ್ರಾ ಇದೆ ಅಂತೇಳಿ. ಸೊ ಅದಕ್ಕೆ ಎರಡನೇ ಸತಿ ಬರೋದಿರತ್ತಂದ್ರೆ ಆ 30% ಅಂತೂ ಬಂದೇ ಇರುತ್ತೆ, ಅದು ಬಿಟ್ಟು ಎಕ್ಸ್ಟ್ರಾ ಬರುತ್ತೆ ಮತ್ತೆ ಕಂಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ದಟ್ಸ್ ದ ವೇ ಕೋರ್ಸ್ ಆಫ್ ಟೈಮ್ ಏನಾಗುತ್ತೆ, ನೀವು ಓದಿದ್ದು ಎಲ್ಲಾನು ಬರೆಯೋ ಎಬಿಲಿಟಿ ಒಳಗೆ ಬಂದು ಬಿಡ್ತೀರಾ. ಇಲ್ಲಂದ್ರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ ನೋಡಿ. ಲಾಸ್ಟಿಗೆ ಇದೆ ಪಾಯಿಂಟ್. ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ತಿಳ್ಕೊಳ್ಳಿ ಬರೆಯೋದು ಓದಿದ್ದನ್ನ, ಎಕ್ಸಾಮ್ ಹಾಲ್ ಒಳಗೆ ಏನಾಗುತ್ತಂದ್ರೆ ನೀವೇನು ಓದಿರ್ತೀರಲ್ಲ ಅದರದ್ದು ಅರ್ಧ ಎಕ್ಸಾಮ್ ಹಾಲ್ ಅಲ್ಲಿ ಬರೀತೀರಾ. ಓಕೆ, ನೀವೇನು ಬರ್ದಿರ್ತೀರಲ್ಲ, ಸಿನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಥೆರಾಟಿಕಲ್ ಮಿಸ್ ಔಟ್ ಆಗಿರೋದ್ರಿಂದ ನೀವೇನು ಬರ್ದಿರ್ತೀರಲ್ಲ ಅದರದ್ದು ಅರ್ಧ ಅವನು ಮಾರ್ಕ್ಸ್ ನಿಮ್ಗೆ ಕೊಡ್ತಾನೆ. ದಿಸ್ ಇಸ್ ವಾಟ್ ದ ರಿಯಾಲಿಟಿ. ನಿಮಗೆ ಏನು ಅನ್ಸುತ್ತೆ ಸರ್, ಎಕ್ಸಾಮ್ ಹಾಲ್ಗೆ ಹೊರಗೆ ಬಂದಿರ್ತೀರಿ ಸರ್, ಎಲ್ಲ ಆನ್ಸರ್ ಬರ್ದಿದ್ದೇನ್ರಿ ಅಂತ ನೀವು ಅಂದಿರ್ತೀರಿ, ಅವ್ನು ಕೊಡ್ತಾನೆ 2-3 ಮಾರ್ಕ್ಸ್ ಕೊಟ್ಟಿರ್ತಾನೆ. ಬಿಕಾಸ್ ಫಾರ್ ಹಿಮ್ ಯು ಹ್ಯಾವ್ ನಾಟ್ ರಿಟನ್ ದ ರೈಟ್ ಆನ್ಸರ್, isn't it? So whatever you read, you will be able to remember only half of that. And whatever you write, since it has some unwanted statements within that, he will not give all the marks completely. So he will reduce the mark. ಅದರದ್ದು ಅರ್ಧ ಮಾರ್ಕ್ಸ್ ಸಿಗುತ್ತೆ ಅನ್ನೋದು ಇದು. 10 ಮಾರ್ಕ್ಸಿಗೆ ನೀವು ಆನ್ಸರ್ ಬರ್ದಿರ್ತೀರಿ, ರಿಯಾಲಿಟಿ ಒಳಗೆ ನೀವು 5 ಮಾರ್ಕ್ಸಿಗೆ ಬರ್ದಿರ್ತೀರ. ಅದನ್ನ ನಿಮಗೆ ಅನ್ಸುತ್ತೆ 10ಗೆ ಬರ್ದಿದ್ದೀನಿ ಅಂತೇಳಿ, ಯಾಕಂದ್ರೆ ನಿಮಗೆ ಪ್ರಾಕ್ಟೀಸ್ ಇರಲ್ಲ ಅಲ್ಲೇ. ದಟ್ಸ್ ವಾಟ್ ದ ಥಿಂಗ್. ಈ ರಿಲೆವೆಂಟ್ ಸ್ಟೇಟ್ಮೆಂಟ್ಸ್ಗಳು ಎಲಿಮಿನೇಟ್ ಆಗಬೇಕು, ರಿಲೆವೆಂಟ್ ಸ್ಟೇಟ್ಮೆಂಟ್ಸ್ಗಳು ಅಷ್ಟೇ ಎಕ್ಸಾಮ್ ಹಾಲ್ ಒಳಗೆ ಬರಬೇಕು. ದಟ್ ಇಸ್ ವಾಟ್ ಈಸ್ ಮೇನ್ಸ್ ಅಪ್ರೋಚ್. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇಟ್ಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಜಸ್ಟ್ ಲೈಕ್ ಸುಮ್ಮನೆ ಬ್ಲೈಂಡ್ ಆಗಿ ಹೋಗಿ ಸರ್ ನಾನು ಮೇನ್ಸ್ ಬರಿತೇನೆ, ಏನು ಬರುತ್ತೋ ಬರೀತೀರ ತಂದು, ಇಟ್ ಡಸಂಟ್ ಗೆಟ್ ಹಿಟ್. ಇಟ್ ಹ್ಯಾಸ್ ಟು ಬಿ ಕ್ಲಿಯರ್. ಪ್ರಾಕ್ಟೀಸ್ ಮಾಡಿ, ಬಟ್ ಅದು ಸರ್ ಎಕ್ಸಾಮ್ ಬಂದಾಗ ನೋಡ್ತೀನಿ ಅನ್ನೋಕ್ಕೂ ಹೋಗಬೇಡಿ. ಅದು ಅವಾಗ ಅಷ್ಟು ಟೈಮು ಇರಲ್ಲ. ನೀವೇನೇ ಪ್ರಾಕ್ಟೀಸ್ ಮಾಡಿದ್ರು ಈಗಿಂದನೇ ಮಾಡಬೇಕು. ಇಫ್ ಯು ಆರ್ ಸೀರಿಯಸ್ ಆಸ್ಪಿರೆಂಟ್, ಟ್ರಸ್ಟ್ ಮಿ. ಯಾಕಂದ್ರೆ ನಾನು ಇದೆಲ್ಲ ಹೇಳ್ತಾ ಇರೋದು 12 ವರ್ಷದ ಅನುಭವದ ಮೇಲೆ ಹೇಳ್ತಿದ್ದೇನೆ. ಸುಮ್ಮನೆ ಯಾವುದೋ ಒಂದು ಬುಕ್ ಓದಿ ಬಂದು ಹೇಳ್ತಾ ಇಲ್ಲ ನಾನು. ನಿಮಗೆ ಮೇನ್ಸ್ ಆನ್ಸರ್ ಹೆಂಗೆ ಬರಿಬೇಕು ಅನ್ನೋದು ಯಾವುದೋ ಬುಕ್ಕು ಇಲ್ಲ. ಐ ಹ್ಯಾವ್ ಸೀನ್ ದ ಫೇಸ್ ಕ್ಲಿಯರ್ಲಿ. ಅದು ಹಿಡ್ಕೊಂಡು ಹಿಂಗೆ ಅಂದ್ರೆ, ಈಗ ನಾ ಮೇನ್ಸ್ ಬರ್ದಿದ್ದೀನಿ ಅಂದ್ರೆ ನಾನು ಆನ್ಸರ್ ಏನು ಬರ್ದಿದ್ದೀನಿ, ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋ ನಂಗೆ ಕಲ್ಪನೆ ಇದೆ. ದಟ್ಸ್ ವಾಟ್ ದ ಥಿಂಗ್. ಅದರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ಅನ್ಬಹುದು.
ಸೊ ದ ರೆಸ್ಟ್ ಆಲ್ ದ ಥಿಂಗ್ ಇಟ್ ಈಸ್ ಆನ್ ಯುವರ್ ಚಾಯ್ಸ್ ಹೌ ಯು ವಿಲ್ ಕನ್ಸಿಡರ್ ದ ಥಿಂಗ್. ನಾನೊಂದು ಹೇಳ್ತೇನೆ, ಇನ್ನೊಬ್ರು ಸರ್ ಬಂದ್ರೆ ತಿಳ್ಕೊಳ್ಳಿ, ಸುಕೃಸಿಂಹ ಸರ್ ಬಂದಾಗ ಅವರೊಂದು ಟಿಪ್ ಇರ್ತಾರೆ, ಗುರು ಸರ್ ಬಂದ್ರೆ ಅಂದ್ರೆ ಅವರೊಂದು ಟಿಪ್ ಇರ್ತಾರೆ. ಮೂರನ್ನು ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಇಟ್ಸ್ ಒಪಿನಿಯನ್. ನನ್ನ ಒಪಿನಿಯನ್ ಬೇರೆ ಆಗಿರ್ಬೋದು, ಉಳಿದಿರೋ ಸರ್ ಒಪಿನಿಯನ್ ಬೇರೆ ಆಗಿರಬಹುದು. ಸೊ ಇವನು ಸರಿ ಹೇಳ್ತಿದ್ದಾನೆ, ಇವನು ತಪ್ಪು ಹೇಳ್ತಿದ್ದಾನೆ ಅನ್ನೋದು ಹಿಂಗೆ ಎಲ್ಲೂ ಇರೋದು ಇಲ್ಲ. ಅದು ಇಟ್ಸ್ ಅ ವೆರಿ ಕ್ಲಿಯರ್ ಸ್ಟ್ರಕ್ಚರ್, ರೈಟ್? ಸೊ ಅದಕ್ಕೆ ನೆವರ್ ಬಿ ಇನ್ ದಟ್ ಜಜ್ಮೆಂಟಲ್. ಅದೇನು ಕಂಟೆಕ್ಸ್ಟ್ ಬಂದಿಲ್ಲ, ಬಟ್ ಸ್ಟಿಲ್ ಹೇಳ್ತಿದ್ದಾನೆ, ಇವರೇ ಹಿಂಗೆ ಹೇಳ್ತಿದ್ದಾನೆ, ಅವರೇ ಹಿಂಗೆ ಹೇಳ್ತಿದ್ದಾನೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಮೈಂಡ್ ಒಳಗೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಕಾಂಪ್ಲಿಕೇಶನ್. ಸಿಸ್ಟಮ್ಯಾಟಿಕ್ ಆಗಿ ಒಂದು ನಿಮಗೆ ಯಾವುದು ಸರಿ ಅನ್ಸುತ್ತೆ, ಲಿಸನ್ ಟು ಎವ್ರಿ ಒನ್ ಅಂಡ್ ಫಾಲೋ ವಿಚ್ ಎವರ್ ಯು ಫೀಲ್ ರೈಟ್. ದಟ್ಸ್ ವಾಟ್ ದ ಥಿಂಗ್. ಯಾವ್ದು ಸರಿ ಅನ್ಸುತ್ತೋ ಅದನ್ನ ಫಾಲೋ ಮಾಡ್ಕೋತ ಹೋಗ್ಬೇಡಿ.